ಸ್ವಾಮಿ ಬೀರಪ್ಪ, ಈ ಊರಿನ ಜನರಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ. ಕುಡಿಯೋ ನೀರ್ನ ಊರ್ ಹೊರಗಿಂದ ತರಬೇಕು. ಕೇರಿಗೊಂದ್ ಬೇಡ, 2-3 ಕೇರಿಗಾದ್ರೂ ಒಂದ್ ಕೊಳವೆ ಬಾವಿ ತೆಗ್ಸೋ ಬುದ್ಧಿ ಕೊಡಪ್ಪ. ಅಬ್ಬಾ ನೋಡಿ, ನೀರ್ನ ಸ್ವಲ್ಪ ಮಿತವಾಗಿ ಬಳಸಿ. ನಂಗೆ ನೀರ್ ಹೊತ್ತು ಹೊತ್ತು ಸಾಕಾಗಿ ಹೋಗಿದೆ. ಕೃಷ್ಣೆ, ಏನೇ ಅದು ನಿನ್ ವಟವಟ? ಸ್ವಲ್ಪ ಸಮಾಧಾನವಾಗಿರ್ಬಾರ್ದಾ? ಓ, ಯಾವಾಗ್ಲೂ ಪಂಚಭೂತ ಪಂಚಭೂತ ಅಂತ ಹೇಳ್ತಿರ್ತಿರಲ್ಲ, ಅದ್ರಲ್ಲಿ ನೀರಿನ ಭೂತ ನನ್ನ ಕಾಡ್ತಾ ಇದೆ. ಸಮಾಧಾನವಾದ್ರೂ ಎಲ್ಲಿಂದ ಬರ್ಬೇಕು ಹೇಳಿ? ಏನೇ ಅದು ನೀರಿನ ಭೂತ ನಿನ್ನ ಕಾಡ್ತಾ ಇರೋದು? ನಾನೆಷ್ಟೇ ಹೇಳಿದ್ರು ನಿನ್ ಗೊಣಗಾಟ ಅಂತೂ ತಪ್ಪಲ್ಲ ಬಿಡು. ನೀವೇ ಹೇಳಿ. ಹಿಂದೆ ನಾವು ಮುಕುಂದ್ಪುರದಲ್ಲಿದ್ದಾಗ ಮನೆ ಎದುರಿಗೆ ಕೊಳವೆ ಬಾವಿ ಇತ್ತು. ಆಗ ಯಾವ ಹಂಡೆನೂ ಬೇಕಾಗಿರ್ಲಿಲ್ಲ, ಕೊಳಗಾನೂ ಬೇಕಾಗಿರ್ಲಿಲ್ಲ. ಇಲ್ಲಿ ನಾನಷ್ಟು ದೂರದಿಂದ ನೀರ್ ತರ್ಬೇಕಲ್ಲ, ಸುಸ್ತನ್ಸಲ್ವಾ? ಮೇಷ್ಟ್ರಿಗೆ ಅಂತ ಇಷ್ಟು ದೊಡ್ಡ ಮನೆ ಮಾಡಿದಾರಲ್ಲ, ಮನೆ ಎದುರಿಗೆ ಒಂದು ಬೋರ್ ಹಾಕ್ಸಿದ್ರೆ ಅವ್ರ ಖಜಾನೆ ಏನ್ ಖಾಲಿ ಆಗೋಗ್ತಿತ್ತಾ? ರೀ, ನಿಮ್ ಮುಂದೆ ಮಾತಾಡೋದು ಅಂದ್ರೆ ಕಲ್ಲಿನ ಮುಂದೆ ಕಿಂಡ್ರಿ ಬಾರಿಸ್ದ ಹಾಗೆ. ನೋಡಿ, ನಾನಿವತ್ ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಇಲ್ಲಿಂದ ವರ್ಗ ಮಾಡಿಸ್ಕೊಳ್ಳಿ. ಮುಂದೆ ನಮಗೂ ಮಕ್ಕಳು ಮರಿ ಅಂತ ಆದ್ರೆ ನಾನಂತೂ ಇಲ್ಲಿರಲ್ಲ, ಹೇಳ್ಬಿಟ್ಟಿದ್ದೀನಿ. ಬಾ, ಮಕ್ಕಳು ಮರಿ ಅಂತ ಆದ್ಮೇಲೆ ತಾನೇ ಆಗ ನೋಡಿದ್ರಾಯ್ತು ಬಿಡು. ನೋಡಿದ್ರಾಯ್ತು ಅಂತ ನೀವು ಉದಾಸೀನದ್ ಮಾತಾಡ್ಬೇಡಿ. ಉದಾಸೀನ ಮಾಡಿದ್ರೆ ನಾನ್ ಕೇಳೋಳಲ್ಲ. ಹಾ, ಬೆಳಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ಒಣಮೆಣಸಿನ್ಕಾಯಿ ತರೋಕ್ ಹೇಳಿದ್ನಲ್ಲ, ತಂದ್ರ? ಅರೆ ಅದು ಗೊತ್ತು ಗೊತ್ತು ಕಣ್ರಿ. ನಿಮ್ ಉದಾಸೀನ ಮರವೆ ಎಲ್ಲ ಚೆನ್ನಾಗ್ ಗೊತ್ತು. ಕೃಷ್ಣೆ, ಇವತ್ತು ಶಾಲೆಯಲ್ಲಿ ಏನಾಯ್ತು ಗೊತ್ತಾ? ಪಾಪ ಆ ಮೋನಪ್ಪ ಮಾಸ್ಟ್ರು ಏನೋ ಒಂದು ತೊಂದರೆಗೆ ಸಿಕ್ಬಿದ್ರು. ಬಂದು ತುಂಬಾ ಗೋಳಾಡ್ಕೊಂಡ್ರು, ಪೇಟೆಗೆ ಬನ್ನಿ ಅಂತ. ಹಾಗಾಗಿ ಶಾಲೆಗೆ ಒಂದು ಅರ್ಧ ದಿನ ರಜಾ ಹಾಕಿ ಅವ್ರ ಜೊತೆ ಪೇಟೆಗೆ ಹೋಗ್ಬಿಟ್ಟು ಬಂದೆ ಕಣೆ. ಅದೇ ಅದೇ ಕಣ್ರಿ, ನಂಗೆ ಚೆನ್ನಾಗ್ ಗೊತ್ತು. ಪ್ರತಿದಿನ ನಿಮ್ಗಿಂಥದ್ ಏನಾದ್ರೂ ಒಂದ್ ಇದ್ದೇ ಇರತ್ತೆ. ಅವ್ರ ಇವ್ರಿಗೆ ಸಹಾಯ ಮಾಡ್ತಾ ಅಡ್ಡಾಡ್ತಾ ಇರೋ ನಿಮ್ಗೆ ಮನೆ ಯಾಕ್ಬೇಕು, ಹೆಂಡತಿ ಯಾಕ್ಬೇಕು ಹೇಳಿ? ಕೃಷ್ಣೆ, ನೀನಿಲ್ಲ ಅಂತಂದ್ರೆ ನನ್ ಬದುಕೆ ಶೂನ್ಯ ಕಣೆ. ಸಾಕ್ ಸಾಕು, ಮುಖದ ಮೇಲೆ ಕೈ ಎಳೆಯಕ್ ಬರ್ಬೇಡಿ. ಕೃಷ್ಣೆ ಕೃಷ್ಣೆ, ಈ ಕೊತ್ತಿದೊಂದು ಕಾಟ ಕಣ್ ತಪ್ಸಿ ಹಾಲು ಮೊಸರೆಲ್ಲ ಕುಡ್ಕೊಂಡು ಹೋಗ್ತದೆ. ಇವಳೇನು ಬರ್ಕತ್ತಾವಳು ಏನೋ, ಕೆಲ್ಸ ಇಲ್ದಿದ್ದ ಕುಂಬಾರ ಅದೇನೋ ಮಾಡ್ದ ಅಂತಾರಲ್ಲ ಹಂಗೆ. ಅಮ್ಮ ತಾಯಿ, ಒತ್ತೇರಿ ಎಷ್ಟೊತ್ತಾಯ್ತು ಗೊತ್ತಾ? ಅವ್ವ, ಕೊಳ್ವೆ ಬಾವಿ ಅಂದ್ರೆ ಇದೇನವ್ವ? ನೀನ್ ನನ್ ಪೇಟೆ ಕರ್ಕೊಂಡು ಹೋದಾಗ ನಾನು ಇದನ್ನ ನೋಡಿವ್ನಿ. ಹೌದೇನ್ಲ? ನೋಡಿದ್ರೆ ನೀನೇ ಬರ್ಕೊಳ್ಳೋದಲ್ವಾ? ಏ ಚಂದ್ರಿ, ನಾನು ಕೂಗ್ತಾನೆ ಇದ್ದೀನಿ, ಮೈ ಮೇಲೆ ಜ್ಞಾನ ಇಲ್ದಂಗೆ ಕೂತಾ ಇದೆಯಲ್ಲ. ತರಕಾರಿ ತಗೊಂಡು ಪೇಟೆಗೆ ಹೋಗಕ್ಕಿಲ್ವಾ? ಹೋಯ್ತಿನ್ ತಾಳತ್ತೆ. ಮೇಷ್ಟಿವ್ನಿಗೆ ಕೊಳವೆ ಬಾಯಿ ಬರ್ಕಂಬ ಅಂದವ್ರಂತೆ, ಅದಕ್ಕೆ ಬರ್ಕಿರ್ತೀವಿ. ಅಯ್ಯ, ಮ್ಯಾಸ್ಟ್ರಿಗೇನ್ ಕ್ಯಾಮೇಲ ಮಂಗನ್ ಬರ್ಕಂಬ ಮುಸ್ಸಿನ ಬರ್ಕಂಬ ಅಂತ ಅಂತಾನೆ ಇರ್ತಾರೆ. ನೀನು ಹಂಗೆ ಮಾಡಿದ್ರೆ ಹೆಂಗೆ? ಏ ಬಿಸ್ಲಾ, ಹೇಳ ಒಂದ್ 4 ಗೆರೆ ಹೇಳ್ಕೊಂಡು ಹೋಗ ಅತ್ಲಾಗೆ. ನೀನ್ ಸುಮ್ಕಿರಾಜಿ, ಕೊಳ್ವೆ ಬಾವಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಅವನ್ ಕೈಲಿ ಬರ್ಸ್ಕೊಂತ ಇವ್ನಿ. ಅವ್ವ, ಇದ್ರಲ್ಲಿ ನೀರ್ ಹೆಂಗ್ ಬರ್ತೈತೆ? ಇಲ್ಲಿ ಕಾಳ್ತಾ ಇರುವೇನೋ ಹಿಡಿಗೆ, ಇದನ್ನ ಮೇಲಕ್ಕೆ ಕೆಳಕ್ಕೆ ಒತ್ತುತ್ತಾ ಇದ್ರೆ ಹಿಂಗಿಂದ ಹಿಂಗ್ ನೀರ್ ಬರ್ತೈತೆ. ಇದನ್ನೆಲ್ಲ ಮೇಷ್ಟು ತಾವ್ ಕೆಳಕ್ ಆಗಲೇನೋ? ನನ್ ತಾವ್ 1000 ಪ್ರಶ್ನೆ ಕೇಳ್ತೀಯಾ? ಇಲ್ಲಿ ನೋಡಿದ್ರೆ ನಿಮ್ ಅಜ್ಜಿ ಬಡ್ಕೊಳ್ತಾವಳೆ. ಅಯ್ಯೋ, ನಾನ್ ಯಾಕೆ ಬಡ್ಕಣ್ಲಿ ಬಿಡವ. ಬಿಸ್ಲಿರದೆ ತರಕಾರಿ ಒಣಗೈತದೆ ಅಂತ ಹೇಳಿದೆ. ಯಾಕೆ ಹೋದ್ರೆ ಸಂದಾಕಿರೋ ತರಕಾರಿಗೆ 4 ಕಾಸು ಹೆಚ್ಚಿಗೆ ಆಯ್ತದೆ ಅಂತ ಹೇಳ್ದೆ. ನೀನ್ ನೋಡಿದ್ರೆ ಬರ್ಕತಾನೆ ಕುಂತಿದೀಯಾ? ಹೇಳಿದೀನಿ, ಎಷ್ಟಪ್ಪ ಹೇಳಿ, ಹೋಯ್ತೀನಿ ಬಿಡು. ಮಿಕ್ಕಿದನ್ನ ಮೇಷ್ಟು ತಾವ್ ಎಲ್ಸ್ಕ. ಮತ್ತೇನಾಗ್ಲಿಲ್ಲ ಬಿಡು. ಸಂಜೆ ಬರ್ತಾ ತೋಟದ ಕಡೆ ಹೋಗಿ ನೀರ್ ಹಾಕ್ ಬರ್ತೀನಿ. ದನಕರುಗಳು ಬಂದ್ಬಿಟ್ರೆ ಮೇವ್ ಹಾಕ್ಬಿಡು. ಬಂದ್ಮೇಲೆ ಹಿಂಡಿನ ಮುಸ್ರೆ ಕುಡಿಸ್ತೀನಿ. ಮನೆ ಕಡೆ ಉಸಾರು ನಡಿಯೋ.
ಒಳಗೆ ಹೊರಗೆ ಹಗಲು ರಾತ್ರಿ ಎರಡೂ ಕಡೆ ನೀನೊಬ್ಳೆ ದುಡಿಯಂಗಾಗೋಯ್ತು. ನನ್ನ ಮಗ ಕುಡ್ದು ಕುಡ್ದು ನೀನು ಒಂಟಿ ಮಾಡಿ ಹೊಂಟು ಹೋಗ್ಬಿಟ್ಟ. ಲೇ ನಾಗ ಓದೇನೋ ಏನ್ ಬೇಕು ಸರ್? ಟೀ ಇದೆಯೇನಪ್ಪ? ಹ್ಮ್. ಬಾಲಾಜಿ ಟೀ ಕುಡಿತೀಯನಪ್ಪ? ಒಂದ್ ಟೀ ಕೊಡಪ್ಪ. ಸಾಕಾ? ಹ್ಮ್. ಸಾ ಲವ ಸಾ ಲವ ಸು ಸುಲಾತಿ ಸುಲಾತಿ ಸುಲಾತಿ. ಲೇ ಬಾರ ಇಲ್ಲಿ. ಏನಣ್ಣ? ಏನದು ಸುಲಾತಿ ಸುಲಾತಿ? ಲೇ ಸುಲಾತಿ ಅಲ್ವಾ ಅದು? ಸಾಲ ವಸೂಲಾತಿ ವಾಹನ. ಡಾಡ ಹೋಗೋ ಕೆಲ್ಸ ನೋಡು ಹೋಗ್. ಏನ್ ಸರ್ ಇದು ಸಾಲ ವಸೂಲಾತಿ ವಾಹನ? ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರ್ತಾರೆ, ಕಟ್ಟಿರೋಲ್ಲ, ವಸೂಲಾತಿ ಹೋಗ್ತಾ ಇದೀವಿ. ಇವರಲ್ಲಿ ಯಾರು ಸರ್ ಸಾಲ ತಗೊಂಡಿರೋದು? ಯಾರು ಅಂದ್ರೆ ನೀನೆ. ಸುಮ್ನಿರಿ ಸರ್, ತಮಾಷೆ ಮಾಡ್ಬೇಡಿ. ಏಯ್, ಬ್ಯಾಂಕ್ ಅಂದ್ರೇನ್ ತಮಾಷೆ ಅನ್ಕೊಂಡಿದ್ಯಾ? ಒಂದ್ಸಲಿ ಬ್ಯಾಂಕು ನೀನೊಂದ್ ಸಾಲಗಾರ ಅಂದ್ರೆ ಮುಗ್ದೋಯ್ತು. ನೀನ್ ಪಾತಾಳದಲ್ಲೇ ಇರೋ, ಬಿಡೋದಿಲ್ಲ, ವಸೂಲಿ ಮಾಡೇ ಮಾಡ್ತೀವಿ. ಎಷ್ಟಾಯ್ತು? 4 ರೂಪಾಯಿ ಕೊಡಿ ಸರ್. ತಗೋ. ಏ ಬಾಲಾಜಿ ನಡಿಯೋ. ಸೀಮೆಗಿಲಿದ್ ಗಾಡಿ ಒಂದು ರಸ್ತೆಯಲ್ಲಿ ಜನನು ಆಯ್ಕ್ಲು ಓಡಾಡ್ತಾರೆ, ಜ್ಞಾನ ಇದೆ ಇವನಿಗೆ. ಈ ರಸ್ತೆನೋ ಓಟ್ ಹಾಕಿಸ್ಕೊಂಡಿರೋರು ಹಂಗೆ ಹೋಗ್ಬಿಟ್ರು. ವೀರಪ್ಪನೇ ಗತಿ. ಬಣ್ ಬದುಕು ಬಣ್ ಬದುಕು. ವಾತಾಪಿ, ವಾತಾಪಿ. ಏನ್ ಸರ್? ಏನ್ರಿ ಈ ಅವತಾರದಲ್ಲಿ ಇದ್ದೀರಾ? ಹೋಗ್ರಿ, ರೆಡಿಯಾಗಿ ಹೋಗ್ರಿ, ಬೇಗ ಬನ್ನಿ. ಸರಿ ಸರಿ ಬಂದೆ. ಹೋಗಿ. ಏನ್ ಮನೆ ರೀ ಇದು? ಮರ ಎಲ್ಲ ತಿಂದಾಕ್ಬಿಟ್ಟಿದೆ. ಈ ಮನೆನ ಹರಾಜ್ ಹಾಕಿದ್ರೆ ಸಾಲ ವಸೂಲಿ ಆದಂಗೆ. ರೀ ವಾತಾಪಿ ಸರ್ ಬರ್ರಿ. ಬಂದೆ ಸರ್. ನೋಡ್ರಿ, ಕರೀರಿ, ಯಾರಿದಾರ ನೋಡಿ ಅಲ್ಲಿ. ಆಚಕ್ಕ, ಆಚಕ್ಕ. ಯಾರು? ಎಂತ ಮನೆ ರೀ ಇದು? ಈ ಮನೆ ಹರಾಜ್ ಹಾಕಿದ್ರೆ 4 ಕಾಸು ಸುಟ್ಟಲ್ಲ. ವಾತಪಣ್ಣ, ಯಾರಿವರು? ಏನು ಮನೆ ಹರಾಜು? ಯಾರ ಮನೆ ಹರಾಜು? ಯಾರ ಮನೆ ಅಂದ್ರೆ ಇದೇ ಮನೆನೆ. ಪರವಾಗಿಲ್ಲ, ಕಿಟಕಿ ಬಾಗ್ಲೆಲ್ಲ ಚೆನ್ನಾಗೇ ಇದೆ. ಆದ್ರೂ ಸ್ವಲ್ಪ ಹುಳ ತಿನ್ಬಿಟ್ಟಿದೆ. ಒಳ್ಳೆ ಮರನಾ? ಬೀಟೆ ಬೀಟೆ ಮರ. ನನ್ನ ಗಂಡ ಕಷ್ಟಪಟ್ಟು ಹಣ ಸುರಿದು ಈ ಮನೆ ಕಟ್ಸಿರೋದು. ಅದ್ ಸರಿ, ಏನದು ಮನೆ ಹರಾಜು ಅಂತಿದ್ದೀರಾ? ಏನ್ ತಮಾಷೆ ಮಾಡ್ತಿದ್ದೀರಾ? ಆಚಕ್ಕ, ಅವರು ಬ್ಯಾಂಕಿನವರು ತಮಾಷೆ ಮಾಡ್ತಾರಾ? ಸಾಲ ತಗೊಂಡು 4 ವರ್ಷ ಆಯ್ತು, ಒಂದೇ ಒಂದು ಕಂತು ಕಟ್ಟಿಲ್ಲ. ಹರಾಜ್ ಹಾಕ್ದೆ ಇನ್ನೇನ್ ಮಾಡ್ತಾರೆ? ಸಾಲ? ಹ್ಮ್. ಯಾವ ಸಾಲ? ನಾವ್ಯಾರು ಸಾಲ ತಗೊಂಡಿಲ್ಲ. ನೀವು ತಗೊಂಡಿಲ್ಲ, ನಿಮ್ ಮಗ ಮಾಚ ತಗೊಂಡಿದ್ದಾನ್ ಸಾಲ 50,000. ಅಸಲು ಬಡ್ಡಿ ಸೇರಿ 70,000 ಆಗಿದೆ.
ಅಯ್ಯೋ ಪರಮಾತ್ಮ, ನನ್ ಮಗ ಸಾಲ ಮಾಡೋನ, ಇದೇನ್ ಬಂತಪ್ಪ? ನೋಡಮ್ಮ, 50,000 ರೂಪಾಯಿ ಮತ್ತೆ ಅದರ ಬಡ್ಡಿ ಇಷ್ಟನ್ನು ನೀನ್ ಬ್ಯಾಂಕಿಗೆ ಕಟ್ಟಬೇಕು. ಇಲ್ಲ ಅಂತಂದ್ರೆ ನಿನ್ನ ಮನೆ ಮತ್ತು ಜಮೀನು ಎಲ್ಲಾ ಬ್ಯಾಂಕ್ ಮುಟ್ಗೋಲ್ ಹಾಕೊಳ್ಳುತ್ತೆ. ನಮ್ಮನ್ನೇನು ಬೀದಿಗೆ ಅಟ್ಟಬೇಕು ಅಂತಿದ್ರೇನ್ರಿ? ನಿಮ್ಮ ವಂಶ ನಿರ್ವಂಶವಾಗ? ಮಾಚಕ್ಕ, ನಿನ್ನ ಶಾಪ ಎಲ್ಲ ಈ ಬ್ಯಾಂಕ್ನವ್ರಿಗೆ ತಟ್ಟೋದಿಲ್ಲ. 3 ತಿಂಗಳೊಳಗೆ ಸಾಲ ತೀರ್ಸ್ಬೇಕಂತೆ. ಇಲ್ಲ ಅಂದ್ರೆ ಹರಾಜ್ ಇದ್ದೇ ಇದೆ. ರೀ ವಾತಾಪಿ, ಹರಾಜ್ ನೋಟಿಸ್ ತಗೊಂಡೋಗಿ ಬಾಗ್ಲಿಗಣ್ಸ್ರಿ. ಸರಿ ಸರ್. ಬಿಸ್ಲಾ ಏನ್ ಸರ್? ಬಾಯ್ಲಿ. ಆ ಕೊಳುವೆ ಬಾವಿ ಚಿತ್ರ ಬರ್ಕೊಂಡ್ ಬಂದಿದ್ಯಲ್ಲ, ನೀನೇ ಬರ್ದ್ಯಾ? ಇಲ್ಲ ಸರ್, ನಮ್ಮ ಅವ್ವ ಬರ್ಕೊಟ್ಲು. ಇವತ್ತು ಕ್ಲಾಸ್ನಲ್ಲಿ ಕೊಳುವೆ ಬಾವಿ ಉಪಯೋಗಗಳ ಬಗ್ಗೆ ಹೇಳದ್ನಲ್ಲ, ಏನನ್ನಿಸ್ತು? ನಮ್ ತೋಟದಲ್ಲೂ ಒಂದ್ ಕೊಳವೆ ಬಾವಿ ತೆಗ್ಸ್ಬೇಕು ಅನ್ಸ್ತು. ಯಾಕೋ ಪುಟ್ಟ? ಅವ್ವ ದೂರದಿಂದ ನೀರ್ ತತ್ತಾಳೆ. ಓಹೋ, ನಿಮ್ಮವ್ವ ದೂರದಿಂದ ನೀರ್ ತರ್ತಾಳೆ. ನಿಮ್ಮವ್ವಂಗ್ ತುಂಬಾ ಕಷ್ಟ ಆಗತ್ತೆ, ಅದಕ್ಕೆ ಕೊಳವೆ ಬಾವಿ ತೆಗಿಸ್ಬೇಕಾ? ಹ್ಞೂ ಸರ್. ನಿನ್ ತಾಯಿ ಬಗ್ಗೆ ನಿಂಗೆ ತುಂಬಾ ಪ್ರೀತಿ ಇದೆ ಕಣೋ. ಈ ನಿನ್ ಪ್ರೀತಿ ನಿಮ್ ತೋಟಕ್ಕೆ ಒಂದ್ ಕೊಳವೆ ಬಾವಿ ಕೊಡ್ಸತ್ತೆ. ಈಗ ಎಲ್ಲಿಗೆ ಹೊರಟಿದ್ದೆ? ಮೇಡಮ್ಗೆ ಬುಕ್ ಕೊಡಕ್ಕೆ. ಹೋಗು. ಸರಿ ಸರ್. ಅಯ್ಯೋ ನನ್ನ ಕಣ್ಣೆ, ಕುಡ್ದು ಸಾಯೋ ಬದಲು ನನ್ನಂಗೆ ತೋಟನೂ ಗದ್ದೆ ಒತ್ತಿದ್ರೆ 4 ಜನರಂಗೆ ನಾವು ಬದುಕು ಕಟ್ಕೋಬೋದಿತ್ತು. ಮಗ ನಿಧಾನವಾಗಿ ಬಾರ್ಲೆ, ನಿಧಾನವಾಗಿ ಬರ್ಲಾ? ಅವ್ವ ಮೇಷ್ಟ್ರು ಚಿತ್ರ ಚೆನ್ನಾಗೈತೆ ಅಂದ್ರು. ಹೌದಾ? ಕುತ್ಕ. ಕೊಳವೆ ಬಾವಿ ಬಗ್ಗೆ ಮೇಷ್ಟ್ರು ಎಲ್ಲ ಹೇಳಿದ್ರವ್ವ. ಬೆಳಗ್ಗೆ ನಾನೇ ಎಲ್ಲ ಹೇಳ್ಬೇಕು ಅಂತಿದ್ದೆ ಕಣ್ಲಾ. ನೋಡ್ದಿಯಲ್ಲ ನಿಮ್ಮಜ್ಜಿ ಹೆಂಗ್ ಒಯ್ಕೊಳ್ತಿದ್ಲು ಅಂತ. ಹೋಗ್ಲಿ ಬಿಡು, ಮೇಷ್ಟೆಲ್ಲ ಹೇಳ್ಕೊಟ್ಟಾರಲ್ಲ. ಅವ್ವ ನೀನು ಒಂದ್ ಕೊಳವೆ ಬಾವಿ ತಗ್ಸವ? ನಾನಾ? ನಮ್ಗೆ ಯಾಕೆ ಬಿಡ್ಲಾ, ನಮ್ ತೋಟದ ಮಗ್ಲಲ್ಲೇ ಗಂಗಾವ ಹರಿತಾವಳೆ, ಅಲ್ಲಿಂದ ತಂದು ಹಾಕಿದ್ರೆ ಆಯ್ತು. ಅವ್ವ ನೀನಷ್ಟು ದೂರದಿಂದ ನೀರ್ ತರೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ ಅವ್ವ. ನನ್ ಕಂದ, ಒಂದ್ ಕೆಲ್ಸ ಮಾಡು, ನೀನ್ ಚೆನ್ನಾಗಿ ಓದಿ ದೊಡ್ಡವನಾದ್ಮೇಲೆ ತುಂಬಾ ಸಂಪಾದನೆ ಮಾಡಿ ನಮ್ ತೋಟದಾಗೆ 1 ಕೊಳವೆ ಬಾವಿ ಅಲ್ಲ 2 ಕೊಳವೆ ಬಾವಿ ತೆಗ್ಸು. ಹ್ಞೂ ಕಣವ್ವ. ನಡಿ ನಡಿ, ದನಕರುಗಳು ಬಂದ್ಬಿಟ್ಟಿರ್ತವೆ. ಇಟ್ಕ, ನಿಮ್ಮ ಅಜ್ಜಿ ಅಷ್ಟೇನ. ನಡಿಯಪ್ಪ, ನಡಿ. ನನ್ನ ಮಗ ಬದುಕಿದ್ದಾಗ ಒಂದು ಸೀರೆ ಕೊಡಿಸ್ಲಿಲ್ಲ, ಕುಬ್ಸ ಕೊಡಿಸ್ಲಿಲ್ಲ. ಅಷ್ಟೆಲ್ಲ ಯಾಕೆ, ಕುಂತು 4 ಒಳ್ಳೆ ಮಾತಾಡ್ಲಿಲ್ಲ. ಅಯ್ಯೋ
ನನ್ನ ಗಂಡ ಅನ್ನಿಸ್ಕೊಂಡವನು ಪಾಪ ಆಯೋ ತನಕ ದುಡ್ದು ದುಡ್ದು ಒಂದಿಷ್ಟು ಅಗಲ ಜಮೀನು ಮಾಡ್ದ. ಈ ಮನೆ ಮಾಡಿ ಸತ್ತ. ದನ ಕರುಗಳನ್ನ ಕಟ್ಟಿದ್ರೆ ಜೀವನಕ್ಕೆ ಒಂದು ದಾರಿ ಮಾಡ್ತವೆ. ಮಗ ಏನ್ ಮಾಡ್ದ, ಸಾಲದವರೆ ಏರ್ಸಿ ಕೊನೆಗೆ ಸತ್ತ. ನನ್ನ ಸೊಸೆ ಪಾಪ ಹಗಲು ರಾತ್ರಿ ಅಂದೆ ಅದೊಂದೇ ದುಡಿತೈತೆ. ಈಗ ನನ್ನ ಸೊಸೆಯನ್ನು ಕಟ್ಕೊಂಡು ಆ ಮಗಿನ ಕಟ್ಕೊಂಡು ಬೀದಿಗೆ ಬಿದ್ರೆ ಬೀರಪ್ಪ ನಮ್ಮನ್ನ ಯಾರು ನೋಡ್ಕೋತಾರೆ ತಂದೆ? ನಮ್ ಗತಿ ಏನಪ್ಪ? ಅತ್ತೆ ಅಳ್ತಿದೀಯ? ಮನೆ ಹಿರಿ ಹೆಂಗ್ಸು ನೀನು. ಮುಸ್ಸಂಜೆ ಹೊತ್ತಲ್ಲಿ ಕಣ್ಣೀರ್ ಹಾಕಿದ್ರೆ ಮನೆಗೆ ಒಳ್ಳೇದಾಯ್ತದ? ಈ ಮನೆ ನಮ್ದಾ ಕುಡಿದ್ರೆ ತಾನೇ ಚಂದ್ರಿ ಮನೆಗೆ ಒಳ್ಳೇದಾಗ ಮಾತು. ಹಿಂಗ್ಯಾಕಂತೀಯ? ಮನೆ ನಮ್ದಲ್ರಿ ಇನ್ ಯಾರ್ದಾಯ್ತದೆ? ಯಾರ್ದಾಗ್ತೈತೆ ಅಂತ ನನ್ನನ್ನು ಕೇಳಿದ್ರೆ ಹೋಗಿ ಅಡಮಾನ ಬ್ಯಾಂಕ್ನವ್ರನ್ನ ಕೇಳು, ಗೊತ್ತಾಯ್ತದೆ. ಅಡಮಾನ ಬ್ಯಾಂಕಾ? ಬೇಡ ಬೇಡ ಅಂತಂದ್ರು ಅಕ್ಷರ ಕಲ್ತ್ಬಿಟ್ಟಲ್ಲ. ಈಗ ಇದನ್ನ ನೀನೇ ಓದ್ಕೋ ನೋಡು. ಏನಿದು? ಯಾರು ಬಂದಿದ್ರು ಮನೆಗೆ? ಯಾರೋ ಇಬ್ರು ಬ್ಯಾಂಕ್ನವ್ರನ್ನ ವಾತಾಪಣ್ಣ ಕರ್ಕೊಂಡ್ ಬಂದಿದ್ದ. ಅವನೇ ಮನ್ಸಿದ್ದು. ಎಲ್ಗುಂಟೆ? ಅವಳನ್ನೇ ಕೇಳ್ಕೊಂಬತ್ತೀನಿ. ಕೇಳು ಕೇಳು. ಅವನು ಈ ಎಂತೆಂತ ಮಾತಾಡ್ದಾಗ ಗೊತ್ತಾ? ಇದು ಇಲ್ಲಿಗೆ ನಿಲ್ಲೋಂಗ್ ಕಾಣಕ್ಕಿಲ್ಲ. ಕೇಳು ಕೇಳು. ಏನ್ ಸೆಕ್ರೆಟ್ರಿ ಬಾತಬಣ್ಣ ಬಾವರ್ಕೆ? ಏನ್ ಚಂದ್ರಮ್ಮ ಹಂಗಿರ್ತಾ ಇದ್ಯಾ? ಕಿರ್ಚೆ ಇನ್ನೇನ್ ಮಾಡ್ಲಿ? ಹೊಟ್ಟೆಗೆ ಖಾರ ಕಲ್ಸೋ ಕೆಲಸ ಮಾಡಿದ್ಯಾ? ಏನು ಹೊಟ್ಟೆಗೆ ಖಾರ ಕಲ್ಸೋ ಕೆಲ್ಸನ? ನಾನೇನಮ್ಮ ಅಂತ ಕೆಲಸ ಮಾಡಿದೀನಿ? ಯಾಕೆ ಗೊತ್ತಿಲ್ವಾ? ಮಳ್ಳಿ ಹಂಗ ಆಡ್ಬೇಡ. ಆ ಅಡಮಾನ ಬ್ಯಾಂಕ್ ಅವನ್ನ ಕರ್ಕೊಂಬಂದು ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ಹೋಗಿದ್ಯಲ್ಲ, ಯಾಕೆ ಕಳ್ಸಿದ್ದು? ನೋಡಮ್ಮ, ನಾನು ಸರ್ಕಾರಿ ನೌಕರ. ಬ್ಯಾಂಕ್ನವ್ರು ಬಂದ್ರು, ಮನೆ ತೋರ್ಸು ಅಂದ್ರು, ತೋರ್ಸ್ದೆ. ಅದು ನನ್ ತಪ್ಪ? ಅದು ನನ್ ಕರ್ತವ್ಯ ಕಣಮ್ಮ. ನಿನ್ ಕರ್ತವ್ಯಕ್ಕಷ್ಟು ಮಣ್ಣಾಕ? ಆ ನೋಟಿಸ್ ಅನ್ಸಿದ್ ಯಾಕೆ ಹೇಳು? ಏನ್ ಚಂದ್ರಕ್ಕ ಸಮಾಚಾರ? ನೋಡ್ದೆ ಕಳ್ಳಣ, ಈ ಸೆಕ್ರೆಟರಿ ಮಾಡಿದ ಕೆಲ್ಸವಾ? ನಾ ಸಾಲ ಕೇಳ್ದವ್ರು ಅಲ್ಲ, ತಗೊಂಡವ್ರು ಅಲ್ಲ. ಆದ್ರೂ ಆ ಸಾಲ ಕಟ್ತಾ ಇದ್ರೆ ಹೊಲ ಮನೇನ ಹರಾಜಾಗ್ತೀನಿ ಅಂತ ಆ ಅಡಮಾನ ಬ್ಯಾಂಕ್ ಅವನ್ನ ಕರ್ಕೊಂಬಂದು ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸ್ಬಿಟ್ಟು ಹೋಗೋನೆ. ನೋಡ ಕಸಿನ್ ತರ ಕಾಣ್ತಿ, ನರಿ ಕೆಲ್ಸ ಮಾಡಿದೆ. ಎಷ್ಟು ಮಾತಾಡ್ತೀಯ ಚಂದ್ರಮ್ಮ ನೀನು? ಈಗೇನು ದುಡ್ಡು ನೀನ್ ನನಗ್ ಕೊಡ್ತಾ ಇದ್ಯಾ? ನಾನ್ ನಿನ್ಗೆ ಯಾಕೆ ದುಡ್ಡು ಕೊಡ್ಲಿ? ಆ ಬ್ಯಾಂಕ್ನವ್ರಿಗೆ ಯಾಕೆ ಕಟ್ಲಿ? ನಾನ್ ಸಾಲ ತಗೊಂಡಿದ್ರೆ ತಾನೆ. ಅಲ್ಲಮ್ಮ, ಆ ಬ್ಯಾಂಕ್ನವ್ರು ನೋಡಿದ್ರೆ ಸಾಲ ಕೊಟ್ಟಿದ್ದೀನಿ ಅಂತಾರೆ, ನೀನ್ ನೋಡಿದ್ರೆ ಸಾಲ ತಗೊಂಡಿಲ್ಲ ಅಂತೀಯ. ಅವ್ನ್ ಸುಳ್ಳು ಹೇಳ್ತಾನೋ ನೀನ್ ಸುಳ್ಳು ಹೇಳ್ತೀಯೋ ನನಗೇನ್ ಗೊತ್ತು? ಅಲ್ಲ, ಇಷ್ಟಕ್ಕೂ ನನ್ ಮನೆ ಮುಂದೆ ಬಂದು ನೀನೇನ ಕೂಗಾಡ್ತೀಯ? ನೋಡೋ, ನೀನುಂಟು ಆ ಬ್ಯಾಂಕ್ನವ್ರು ಉಂಟು. ನೀನು ಏನ್ ಬೇಕಾದ್ರೂ ಬಗೆಹರಿಸ್ಕೊಳ್ಳಿ, ನಾನ್ ಇದಕ್ಕೆಲ್ಲ ತಲೆ ಹಾಕೋದಿಲ್ಲ. ಏಯ್, ಈಗ ಮೆತ್ಕಾಗ್ ಬಾಗ್ಲ ಹಾಕೊಂಡ್ಬಿಟ್ರೆ ನಾ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೋಡ್ತೀರಿ ಏನ್ ಮಾಡ್ತೀನಿ ಅಂತ. ಸಾಲ ತಗೊಂಡಿದ್ದೀನಂತೆ. ಯಾರ್ ಸಾಲ ತಗೊಂಡಿರೋದು? ನೀನ್ ಸಾಲ ತಗೊಂಡಿರ್ಬೇಕು. ನಮಸ್ಕಾರ. ಆ ಕಡೆ ಹೋಗಿ. ನಮಸ್ಕಾರ. ಏನಮ್ಮ? ಅದೇ ಸಾಲದ ನೋಟಿಸು. ಒಳಗಡೆ ಬಂದ್ ಕೇಳಮ್ಮ. ಸ್ವಾಮಿ, ಈ ಸ್ವಾಮಿ ಸ್ವಾಮಿ
ಯಾರಮ್ಮ ನೀನು? ಇದನ್ನೇನ್ ಸಂತೆ ಅಂತ ತಿಳ್ಕೊಂಡಿದ್ಯೋ ಬ್ಯಾಂಕು ಅಂತ ತಿಳ್ಕೊಂಡಿದ್ಯೋ? ಯಾಕಮ್ಮ ಹಾಕಿ ಹೋಗ್ತೀಯಾ? ಏನಾಗ್ಬೇಕಾಗಿತ್ತು ಬ್ಯಾಂಕಿಂದ? ನಿಮ್ ಬ್ಯಾಂಕಿಂದ ಏನೇ ಬೇಡ ಸ್ವಾಮಿ, ಸಾಲ ಕಟ್ಟಬೇಕು ಅಂತ ನಮ್ಮ ಮನೆ ಬಾಗಿಲಿಗೆ ಚೀಟಿ ಅಂಟಿಸ್ ಬಂದವ್ರೆ ನಿಮ್ ಬ್ಯಾಂಕ್ನವರು. ಓ, ನೋಟಿಸಾ? ಯಾವ ಸಾಲ? ಯಾವ ಊರಮ್ಮ ನಿಂದು? ಯಾರು ನೀನು? ಏನ್ ನಿನ್ ಹೆಸರು? ನಮ್ಮ ಯಜಮಾನ್ರ ಹೆಸರು ಮಾಚಯ್ಯ, ನಾನು ಚಂದ್ರವ, ನಮ್ಮೂರು ಅಕ್ನೂರು. ಓಹೋ, ಅಕ್ಕನೂರು. ನೀನು ಮಾಚಿನ ಹೆಂಡ್ತಿನೋ? ನೋಡಮ್ಮ, ನಿನ್ ಗಂಡ ಬ್ಯಾಂಕಿಂದ ಸಾಲ ತಗೊಂಡ, ಕಂತು ಕಟ್ಟಿಲ್ಲ, ಅದಕ್ಕೆ ಮನೆಗೆ ಹರಾಜ್ ನೋಟಿಸ್ ಅಂಟಿಸಿರೋದು. ಏ ಯಾಕೆ ಸ್ವಾಮಿ ಹಿಂಗೆ ಹೇಳಿರಾ? ನನ್ ಗಂಡ ಯಾವ ಸಾಲನ ತಗೊಂಡಿಲ್ಲ, ನಿಮ್ ಬ್ಯಾಂಕಿಂದ ಏನ್ ದುಡ್ಡು ತಗೊಂಡಿಲ್ಲ ಅವರು. ಏನಮ್ಮ, ನಾವಿಲ್ಲಿ ಆಟ ಆಡ್ಕೊಂಡು ಕೂತಿದೀವ? ಒಂದು ಸಾಲ ಅಂತ ಕೊಡ್ಬೇಕಾದ್ರೆ ಇಷ್ಟಿಷ್ಟು ದಾಖಲೆಗಳನ್ನ ತಗೊಂಡು ಕೊಡ್ತೀವಿ. ಸುಮ್ಮನೆ ಸಾಲ ಅಂತ ಕೊಡಕ್ ಬರಲ್ಲ, ತಿಳಿತಾ? ಕೃಷ್ಣೇ, ಒಂದ್ ಲೋಟ ಕಾಫಿ ಕೊಡೆ. ತಂದೆ. ಚಂದ್ರಕ್ಕ, ನೀನ್ ಯಾವಾಗ ಬಂದೆ? ಈಗ ಸ್ವಲ್ಪ ಹೊತ್ತಾಯ್ತು. ಕಾಫಿ ಕುಡ್ದ್ಯಾ? ಕೃಷ್ಣೇ, ಚಂದ್ರಕ್ಕನ್ ಕಾಫಿ ಕೊಟ್ಯಾ? ಆಗ್ಲಿಂದ ನಾನು 50 ಸಲ ಹೇಳಾಯ್ತು ಕಾಫಿ ಕುಡಿ ಕುಡಿ ಅಂತ. ಬಂದಾಗಿಂದ ಮುಖ ಉದಿಸ್ಕೊಂಡು ನಿಂತೇ ಇದ್ದಾಳೆ. ಯಾಕೆ ಚಂದ್ರಕ್ಕ, ಏನಾಯ್ತು? ಅದು ಸರಿ, ನೀನ್ ಮೊದ್ಲು ಕಾಫಿ ಕುಡಿ. ನಾನು ಕೈಕಾಲು ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ, ಕೂತ್ ಮಾತಾಡೋಣ. ಕುಡು ಕೃಷ್ಣೆ, ಕಾಫಿ ಕುಡಿ. ರಾಮ, ನಿಂತೇ ಇದೆಯಲ್ಲ, ಕೂತ್ಕೋ ಚಂದ್ರಕ್ಕ. ಈಗ ಹೇಳು, ಏನು ಮನೇಲಿ ಅತ್ತೆಗೂ ಸೊಸೆಗೂ ಜೋರ್ ಜೋರ್ ಮಾತುಕತೆನಾ? ಇಲ್ಲ ಮೇಸ್ಟ್ರೆ, ಅದಕ್ಕೂ ಮ್ಯಾಲೆ ಬರ್ಸಿಡ್ಲು ಬಂದೈತೆ ಒಂದು ವಿಷಯ. ಏನ್ ಚಂದ್ರಕ್ಕ ಬರ್ಸಿಡ್ಲು? ಮೇಸ್ಟ್ರೆ, ನಂದೊಂದು ಪ್ರಶ್ನೆ. ಏನು? ಅಲ್ಲ, ನಾವ್ ಸಾಲ ತಗೊಂಡೇ ಇದ್ರುವೆ ಬ್ಯಾಂಕಲ್ಲಿ ನೋಟಿಸ್ ಕಳ್ಸಾರ? ಸಾಲ ತಗೊಳ್ದೇ ಇದ್ರು ಬ್ಯಾಂಕಿನ ನೋಟಿಸ್? ಅದೇಂಗ್ ಸಾಧ್ಯ? ಅಯ್ಯೋ, ಆಗೈತೆ ಅಂತೀನಲ್ಲ. ನಾವ್ ಸಾಲ ತಗೊಂಡಿದೀವಿ ಅಂತ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸ್ಬಿಟ್ಟು ಹೋಗೋರೆ. ಯಾರು ನೋಟಿಸ್ ಅಂಟಿಸಿದವರು? ಅದೇ ಆಡುಮನೆ ಬ್ಯಾಂಕ್ನವರು. ಬ್ಯಾಂಕ್ನವ್ರನ್ನ ಕೇಳ್ಬೇಕಾಗಿತ್ತು ಹಿಂಗಾಗಿದೆ ಅಂತ. ಅದನ್ನೇ ನಾನು ಇವತ್ ಮಾಡಿದ್ದು. ಆ ಬ್ಯಾಂಕ್ನವ್ರು ಕೇಳಿದ್ದಕ್ಕೆ ಈ ಚೀಟಿ ಕೊಟ್ಟರು ನೋಡ್ರಿ. ಚಂದ್ರಕ್ಕ, ಇದ್ರ ಪ್ರಕಾರ ನಿನ್ನ ಗಂಡ ಸಾಲ ಮಾಡಿದಾನೆ. 2/7/2004ಕ್ಕೆ 50,000 ರೂಪಾಯಿ ಸಾಲ ಮಾಡಿದಾನೆ ಭೂ ಅಭಿವೃದ್ಧಿಗೋಸ್ಕರ. ಅಸಲು ಬಡ್ಡಿ ಎಲ್ಲ ಸೇರಿ ಇವತ್ತಿಗೆ 70,000 ರೂಪಾಯಿ ಆಗಿದೆ. 70,000ನಾ? ನಿನ್ ಗಂಡ ನಿನ್ ತಲೆ ಮೇಲೆ ಅಷ್ಟೊಂದ್ ಸಾಲ ಹೊರಿಸ್ಬಿಟ್ಟು ಹೋಗಿದಾನಾ? ಇಲ್ಲ ಕೃಷ್ಣಕ್ಕ, ನನ್ ಗಂಡ ಅಂತವನಲ್ಲ, ಸಾಲಾಗಿಲ್ಲ ಮಾಡಿಲ್ಲ ಅವನು. ಏನ್ ಹೇಳ್ತೀಯ ಚಂದ್ರಕ್ಕ? ಸಾಲ ಮಾಡದೇ ಇದ್ದಿದ್ರೆ ಬ್ಯಾಂಕ್ನವ್ರು ಇದನ್ನ ಹೆಂಗ್ ಕೊಟ್ರು ಈ ಚೀಟಿನ? ಅವ್ರಿಗೇನು ಹುಚ್ಚ? ಅದನ್ನೇ ಮಾಸ್ಟರ್ ನನ್ ಕೇಳಕ್ ಬಂದಿರೋದು. ಭೂ ಅಭಿವೃದ್ಧಿಗೆ ಸಾಲ ಕೊಟ್ಟವ್ರೆ ಅಂತಾರೆ. ನಮ್ ತೋಟದಾಗ ಭೂ ಅಭಿವೃದ್ಧಿ ಏನಾಗೈತೆ ಅದನ್ನ ಹೇಳಿ ಫಸ್ಟ್. ಈ ನಿನ್ ಪ್ರಶ್ನೆಗೆ ಉತ್ತರನ ಬ್ಯಾಂಕ್ನವರೇ ಕೊಡ್ಬೇಕು. ನೋಡು, ಇದೇನು ಒಂದು ಚೀಟಿ ಅಂತ ಕಳ್ಸಿದಾರಲ್ಲ, ಇದರಲ್ಲಿ ಹೆಚ್ಚು ಮಾಹಿತಿ ಇಲ್ಲ. ಮಾಚ ಅಂತ ಇದೆ. ಆ ಮಾಚ ನಿನ್ನ ಗಂಡನೇನಾ ಇನ್ನೊಬ್ಬ ಮಾಚನ ಏನು ಗೊತ್ತಾಗ್ತಾ ಇಲ್ಲ. ಅಮೌಂಟ್ ಒಂದು ಕ್ಲಿಯರ್ ಆಗಿದೆ, 50,000 ರೂಪಾಯಿ ಸಾಲ, ಬಡ್ಡಿ ಸೇರಿ 70,000 ಆಗಿದೆ ಅಂತ. ಈಗ ನಾಳೆ ನೀನು ಬ್ಯಾಂಕ್ಗೆ ಹೋಗು. ಬ್ಯಾಂಕ್ ಹೋಗಿ, ಸ್ವಾಮಿ ಅದೇನೇನ್ ಸಾಲದ ದಾಖಲೆಗಳಿದೆ ಅದನ್ನೆಲ್ಲ ಕೊಡಿ, ಅದನ್ನೆಲ್ಲ ನೋಡ್ಬಿಟ್ಟು ನಾನು ಸಾಲ ಕಟ್ಟಬೇಕು, ಇನ್ನೊಂದು ಮಾಡ್ಬೇಕು, ಏನಾದ್ರೂ ಮಾಡ್ತೀನಿ ಅಂತ ಕೇಳ್ಕೊಂಬ. ಆತು ಮೇಸ್ಟ್ರೆ, ನಾ ಬರ್ತೀನಿ.
ಬ್ಯಾಂಕಿಂದ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದೀನಿ. ಮಗ ಸ್ಕೂಲಿಂದ ಬಂದ್ಬಿಟ್ಟಿರ್ತಾನೆ. ಬತ್ತೀನಿ ಕೃಷ್ಣಕ್ಕ. ಬತ್ತೀನಿ ಮೇಸ್ಟ್ರೆ. ಪಾಪ ಚಂದ್ರಕ್ಕ. ಬಿಸ್ಲಾ ಬೈಲಿ ಬಾ. ಅವ್ವ ಎಲ್ಲಜ್ಜಿ? ಇಲ್ಲ ಕಣ್ಮಗ, ಆ ಬ್ಯಾಂಕ್ನವರು ಸಾಲ ಚೀಟಿ ಕೊಟ್ಟಿದ್ರಲ್ಲ ಅದು ಅಂಗ್ರೇಜಿನಲ್ಲಿ ಐತಂತೆ. ಅದಕ್ಕೆ ಅದನ್ನ ತೋರ್ಸ್ಕೊಂಬರಕ್ಕೆ ಮೇಷ್ಟ್ರ ಮನೆಗೆ ಹೋಗೋಳೆ. ಹೌದಾ? ಅವ್ವ ಮೇಷ್ಟ್ರ ಮನೆಗೆ ಹೋದ್ಲಾ? ಅಜ್ಜಿ ನಮ್ ಶಾಲೆಯಾಗೆ ಬರ್ಯೋಕ್ ಕೊಟ್ಟವ್ರೆ, ನಾ ಬರ್ಕಂತೀನಿ. ಏ ಅಯ್ಯಪ್ಪ, ಬಾರೋ ಇಲ್ಲಿ, ಅದನ್ನ ಆಮೇಲೆ ಮಾಡ್ಕೊಳ್ವಂತೆ. ಅಲ್ಲ, ಯಾವಾಗ್ಲೂ ನಿಮ್ಮ ಅವ್ವನ್ ಸೆರಿಗೆ ಹಿಡ್ಕೊಂಡು ಓಡಾಡ್ತಿರ್ತೀಯಲ್ಲ, ನಾನ್ ತವನು ಸೆರಿಗೈತೆ, ತಗ ಹಿಡ್ಕ, ಬಾ ಕೂತ್ಕ. ಎಷ್ಟು ಸೊರ್ಗೋಗ್ಬಿಟ್ಟಿದ್ಯಾ ರಾಜ, ಬಿಸಿಲಲ್ಲಿ ಸುತ್ತಿ ಸುತ್ತಿ ಒಳ್ಳೆ ಕಡ್ಡಿ ಕಡ್ಡಿ ಆದಂಗ ಆಗೋಗ್ಬಿಟ್ಟಿದ್ಯ. ಮೈನಲ್ಲಿ ಒಂದು ಅಚ್ಚೇರ್ ಮಾಂಸ ಕೂಡ ಇಲ್ವಲ್ಲೋ. ನಿಮ್ಮಪ್ಪ ನಿನ್ನ ವಯಸ್ಸಲ್ಲಿ ಹೆಂಗಿದ್ದ ಗೊತ್ತಾ? ಕಬ್ಬಣದ ಗುಂಡುದ್ದಂಗೆ ಬೊಂಬೆ ಇದ್ದಕ್ಕಿದ್ದ, ಕಬ್ಬಣದ ಗೊಂಬೆ. ಇಷ್ಟುದ್ದ ಇದ್ದ, ಎಷ್ಟು ದಪ್ಪ ಇದ್ದ ಗೊತ್ತಾ? ಹೌದಾ ಅಜ್ಜಿ? ಹ್ಞೂ, ಮತ್ತೆ ನಿಮ್ಮಪ್ಪನ ನಾನು ಅಷ್ಟು ಸಂದಾಗ್ ಸಾಕಿದ್ದೆ. ಈ ಸ್ಕೂಲಿನ ನೆರಳು ಅವನ್ ತಲೆ ಮೇಲೆ ಬೀಳ್ದಂಗ್ ನೋಡ್ಕೊಂಡಿದ್ದೆ ಅಂತೀನಿ. ಸ್ಕೂಲ್ಗೆ ಹೋಗ್ತಾ ಇದ್ರೆ ನಾನು ಪೈಲ್ವಾನ್ ಆಗ್ಬೋದಾ ಅಜ್ಜಿ? ಈ ಸ್ಕೂಲು ಅಂತಂದ್ರೆ ಜೈಲು ಕಣ್ಮಗ. ಮಕ್ಕಳನ್ನೆಲ್ಲ ಒಂದ್ ಕ್ವಾಣೆಲ್ ಕೂಡ ಹಾಕ್ತಾರೆ. ಆಮೇಲೆ ಮೇಷ್ಟ್ರು ಇಷ್ಟಪ್ಪ ಇಷ್ಟುದ್ದ ಕೋಲ್ ತಗೊಂಡು ಬಾಯಿ ಹತ್ರ ಇಟ್ಕೊಂಡು ಬುಸ್ ಬುಸ್ ಅಂತ ನಾಗರಾವ್ ತರ ಬುಸ್ ಕೊಡ್ತಾ ಇರ್ತಾರೆ. ಬುಡಜ್ಜಿ, ನಮ್ಮ ಮಾಸ್ಟ್ರು ಅಂತವ್ರಲ್ಲ. ನಿಮ್ಮ ಭೀಮರಾಯಪ್ಪ ಮೇಷ್ಟ್ರ ಏನು ಶಾಶ್ವತನ? ಆಮೇಲೆ ಅವರು ಒಯ್ತಾರೆ, ಇನ್ನೊಬ್ಬ ಮೇಷ್ಟ್ರು ಬರ್ತಾರೆ. ಅವ್ರಿಗೆ ಇಷ್ಟಪ್ಪ ಮೀಸೆ ಇರುತ್ತೆ. ಆಮೇಲೆ ಅವರು ಇಷ್ಟಪ್ಪ ಇಷ್ಟುದ್ದ ಕೋಲ್ ಹಿಡ್ಕೊಂಡು ಆಮೇಲೆ ಶುರು ಮಾಡ್ತಾರ ನೋಡು ನಿಮಗೆಲ್ಲ ಶಿಕ್ಷಣ. ಹೌದಾ ಅಜ್ಜಿ? ಹ್ಞೂ ಕಣ್ಮಗ, ಅದಕ್ಕೆ ಈ ಸ್ಕೂಲ್ಗೆ ಹೋಗ್ಬೇಡ, ಬಿಟ್ಬಿಡು. ಸ್ಕೂಲ್ಗೆ ಹೋಗ್ತಾ ಇದ್ರೆ ಅವ್ವ ಬಿಡ್ತಾಳ ಅಜ್ಜಿ? ನಿಮ್ಮವ್ವ ಒಂದ್ ಬುದ್ಧಿಗೇಡಿ. 2 ದಿನ ಹರಾಡ್ತಾಳೆ, ಆಮೇಲೆ ತೆಪ್ಪಗಾಗ್ತಾಳೆ. ನಾನಿಲ್ವನೋ ಅವಳು ಬುದ್ಧಿ ಹೇಳಕ್ಕೆ? ಮನೇಲಿ ಕುಂತ್ಕೊಂಡ್ ನಾನೇನ್ ಮಾಡ್ಲಜ್ಜಿ? ಅಯ್ಯೋ ಮೂಳ, ಈ ಸ್ಕೂಲ್ ಬಿಟ್ಟು ಮನೇಲಿ ಸುಮ್ನೆ ಯಾಕೋ ಕೂತ್ಕೋತೀಯ? ನಿಮ್ಮವ್ವ ಒಂಟಿ ಹೆಂಗ್ಸು, ಹೊಲದಲ್ಲಿ ಒಬ್ಳೆ ದುಡಿತಾಳೆ, ಅವಳಗ್ ಸಹಾಯ ಮಾಡು. ನಿಮ್ಮಪ್ಪ ಸಣ್ಣವನಿದ್ದಾಗ ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತಿದ್ದ ಗೊತ್ತಾ ತೋಟದಲ್ಲೆಲ್ಲ? ಅಲ್ಲ ಕಣಜ್ಜಿ, ತೋಟದಲ್ಲಿ ಕೆಲ್ಸ ಮಾಡಿದ್ರೆ ಶಕ್ತಿ ಬರುತ್ತಾ? ಹ್ಞೂ ಕಣ್ಮಗ, ಹೊಲದಲ್ಲಿ ತೋಟದಲ್ಲಿ ಕೆಲ್ಸ ಮಾಡ್ತಾ ಇದ್ರೆ ಗಟ್ಟಿ ಆಗ್ತಾರೆ. ಕಬ್ಬಣದಂಗೆ ಗಟ್ಟಿ ಆಗ್ತಾರೆ. ಹಂಗಂದ್ರೆ ಇವತ್ತಿಂದ ನಾನ್ ಸ್ಕೂಲ್ ಬಿಟ್ಬಿಡ್ಲಾ? ಅಯ್ಯೋ ಬಿಟ್ಬಿಡ್ಲಾ ಅಂತ ಕೇಳ್ತಿಯಲ್ಲ, ಬಿಟ್ಬಿಡು. ಬಾ, ನಾನ್ ನಿನಗ್ ಬೆಲ್ಲ ಕೊಡ್ತೀನಿ. ಬಾ ಬಾ ಬಾ. ಎಲ್ಲ ನೀನ್ ಅಜ್ಜಿ ತಾವ್ ಹೇಳ್ತಿರೋದು ಸ್ಕೂಲ್ ಬಿಟ್ಬಿಡ್ತೀಯಾ? ನಾನು ಕಷ್ಟಪಟ್ಟು ಸ್ಕೂಲ್ ಬಿಟ್ಬಿಡ್ತಾರಂತೆ. ಇಂತವೇ ಮಕ್ಕಳಿಗೆ ಹೊಡಿಬೇಡ್ವೆ, ಮಗನ್ ಹೊಡಿಬೇಡ್ವೆ. ನಿನ್ ದಮ್ಮ ಹೇಳ್ತೀನಿ. ಬೇಡ ಕಣೆ, ನನ್ ಕೈನಲ್ಲಿ ನೋಡಕ್ ಆಗಕ್ಕಿಲ್ಲ. ನಾನ್ ಹೊಡಿಬೇಡ್ವೆ. ನಾನ್ ಅಂದಿದ್ದಕ್ಕೆ ಅವನ್ ಯಾಕೆ ಹೊಡಿತ್ಯಾ? ಓ ನಿನ್ನ ಮಗ, ಏನಾದ್ರೂ ಮಾಡ್ಕೊ, ನನ್ ಕೈನಲ್ಲಿ ನೋಡಕ್ ಆಗಕ್ಕಿಲ್ಲ. ಇಲ್ಲ ವಾತಾಪಿ, ನೀನ್ ಹೇಳ್ತಾ ಇರೋ ಮಾತು ನನಗಷ್ಟು ಸರಿ ಕಾಣ್ತಾ ಇಲ್ಲ. ಪ್ರತಿಯೊಬ್ರು ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಅನ್ನೋದು ಬೇಕು, ಅದೇ ಸರಿ. ಅಯ್ಯೋ, ಅದು ಹಂಗಲ್ಲ ಮೇಷ್ಟ್ರೆ. ಬಾ ಹೇಳ್ತೀನಿ ವಾತಾಪಿ, ಅದು ಹಾಗಲ್ಲ. ಅವತ್ತಿನ ಸಾಕ್ರಟೀಸ್ನಿಂದ ಹಿಡಿದು ಇವತ್ತಿನ ಸ್ವಾಮಿ ವಿವೇಕಾನಂದರ ತನಕ ಹೇಳಿರೋದು ಅದನ್ನೇ. ಜೀವನದಲ್ಲಿ ನೀವೇನೇ ಮಾಡ್ಬೇಕಾದ್ರೂ ಕೂಡ, ಯಾರೇನೇ ಹೇಳಿದ್ರೂ ಕೂಡ ಒಂದು ಪ್ರಶ್ನೆಯನ್ನ ಹಾಕೋಬೇಕು ಅಂತ. ಇಲ್ಲ ಅಂತ ಅಂದ್ರೆ ಒಂದ್ ರೀತಿ ಗುಲಾಮ್ಗಿರಿ ಆಗ್ಬಿಡುತ್ತೆ. ನಾವ್ ಯಾತಕ್ ಬದುಕ್ತಾ ಇದೀವಿ, ಹೇಗೆ ಬದುಕ್ತಾ ಇದೀವಿ, ಬದುಕ್ತಾ ಇರೋದು ಸರಿನಾ, ಇಂಥ ಪ್ರಶ್ನೆಗಳನ್ನ ನಾವ್ ಆಗಾಗ ಹಾಕೋಬೇಕು. ಅಂಥದ್ರಲ್ಲಿ ಈ ಹಳ್ಳಿ ಜನ ಬಂದ್ಬಿಟ್ಟು ನಿಮ್ ಹತ್ರ ಒಬ್ಬ ಗ್ರಾಮ್ ಲೆಕ್ಕಿಗ ಅಂತ ಪ್ರಶ್ನೆ ಮಾಡಿದಾಗ ನೀವು ಉತ್ತರ ಕೊಡ್ಬೇಕು. ಅದು ಬಿಟ್ಟು ನೀವು ಬೈದ್ ಬಿಟ್ರೆ ತಪ್ಪಾಗಲ್ವಾ? ಮೇಷ್ಟ್ರೆ, ಅದು ನಿಮ್ಗೆ ಗೊತ್ತಾಗಲ್ಲ, ಸುಮ್ನಿರಿ. ಈ ಹಳ್ಳಿ ಜನಗಳಿದಾರಲ್ಲ, ಅವ್ರು ಕೇಳೋ ಪ್ರಶ್ನೆನೇನಾದ್ರು ನೀವು ಕೇಳ್ಬಿಟ್ರೆ ನಕ್ ಬಿಡ್ತೀರಿ. ನಿನ್ನೆ ಒಬ್ಬ ಬಂದ, ಅವನ ಪ್ರಶ್ನೆ ಏನು ಗೊತ್ತೇ? ಅವನು ಭೂಮಿ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಕೇಳ್ದ. ಸರ್ಕಾರ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿದೆ, ಅದನ್ನ ಕಟ್ಟಿ ಪಡ್ಕೊಳಪ್ಪ ಅಂತ ನಾನ್ ಹೇಳ್ದೆ. ಅದಕ್ಕೆ ಅವನೇನ್ ಹೇಳ್ದ ಗೊತ್ತಾ?
ಸರ್ಕಾರ ನಮ್ದು, ನಾನು ವೋಟ್ ಹಾಕಿದೀನಿ, ಸರ್ಕಾರಕ್ಕೆ ನಾನು ಯಾಕೆ ದುಡ್ಡು ಕಟ್ಬೇಕು ಅಂತ ಕೇಳ್ದ. ಇದಕ್ಕೆ ಏನು ಉತ್ತರ ಕೊಡ್ತೀರಿ ಮೇಷ್ಟ್ರೆ? ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ, ನನಗ್ ಗೊತ್ತಾಗತ್ತೆ. ಆದ್ರೂ ನೀವು ವಿದ್ಯೆ ಗೊತ್ತಿರೋರು, ಅವರು ವಿದ್ಯೆ ಗೊತ್ತಿಲ್ಲದೆ ಇರೋರು. ಹಾಗಾಗಿ ನೀವು ಅವ್ರಿಗೆ ತಿಳಿ ಹೇಳ್ಬೇಕು, ನೋಡಪ್ಪ ಇದು ಹೀಗಲ್ಲ ಹೀಗೆ, ಇದು ಹೀಗೆ ಹೀಗೆ ಅಂತ. ಅದು ಬಿಟ್ಟು ನೀವು ರೇಗ್ ಬಿಟ್ರೆ ಕೆಲಸ ಆಗತ್ತಾ? ಸರಿ ವಾತಾಪಿ, ಬೆಳಿಗ್ಗೆ ಪಾಪ ಪಕ್ತೂರ್ ಶಂಕರಪ್ಪನವ್ರೇನೋ ಕರ್ಸ್ಕೊಂಡಿದ್ರು. ಅವ್ರ ಮಗಂದು ಸುಸಿದು ಏನೋ ಗಲಾಟೆ ಅಂತೆ. ಅಲ್ಲೋಗಿ ಒಂದು 10 ನಿಮಿಷ ಕೂತಿದ್ ಬಂದೆ. ಈ ಕಡೆ ಈ ಚಂದ್ರಕನ್ ಬೇರೆ ನೆನ್ನೆ ಮನೆಗೆ ಬಂದು ಗುಳು ಅಂದ್ಕೊಂಡ್ಲು. ಅವಳದೇನೋ ಗಲಾಟೆ. ಇವತ್ತು ಬ್ಯಾಂಕು ಒಂದಷ್ಟು ಮಾಹಿತಿ ತಗೊಂಬ ಅಂತ ಹೇಳಿದೀನಿ, ನೋಡ್ಬೇಕು ಏನಾಗತ್ತೆ. ಇನ್ನು ಮಾತಾಡ್ತಾ ನಿಂತ್ರೆ ನನಗೆ ಶಾಲೆಗೆ ತಡ ಆಗತ್ತೆ. ನಾನೇನು ಬರ್ತೀನಿ. ಮೇಷ್ಟ್ರೆ, ಮೇಷ್ಟ್ರೆ ನಂದು ಒಂದು ಪ್ರಶ್ನೆ ಇದೆ. ಮೇಷ್ಟ್ರೆ ಮೇಷ್ಟ್ರೆ ಸ್ವಲ್ಪ ನಿಂತ್ಕೊಳ್ಳಿ ಮೇಷ್ಟ್ರೆ. ವಾತಾಪಿ, ನಾನು ಹೇಳದ್ನಲ್ಲ, ಶಾಲೆಗೆ ತಡ ಆಗ್ತಾ ಇದೆ. ನೀನ್ ಸಾಯಂಕಾಲ ಮನೆಗೆ ಬಾ, ಗಂಟೆ ಕೂತ್ಕೊಂಡು ಮಾತಾಡೋಣ. ಇಲ್ಲ ಮೇಷ್ಟ್ರೆ, ನಾನು ಈಗಲೇ ಮಾತಾಡ್ಬೇಕು ನಿಮ್ಮ ಹತ್ರ. ಅದು ಆ ಚಂದ್ರಿ ಏನೋ ಬ್ಯಾಂಕಿಗೆ ಹೋಗಿದ್ದಾಳೆ ಅಂತ ಹೇಳಿದ್ರಲ್ಲ, ಹೋದ್ರು ಹೋಗ್ಲಿ ಬಿಡಿ, ಅದು ಅವಳು ಸಮಸ್ಯೆ. ಆದ್ರೆ ಅವಳು ನನ್ನ ಮನೆ ಮುಂದೆ ಬಂದು ಕೂಗಿ ಗಲಾಟೆ ಮಾಡಬಾರ್ದು ಮೇಷ್ಟ್ರೆ. ಅದು ಹಾಗಲ್ಲ ವಾತಾಪಿ, ಪಾಪ ನೊಂದು ಜೀವ 4 ಮಾತಾಡಿರ್ಬೇಕು. ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯಾ? ನೊಂದಿರ್ಲಿ ಬಿಡಿ ಮೇಷ್ಟ್ರೆ, ನಮಗೂ ಮಾನ ಮರ್ಯಾದೆ ಇದೆ. ಅವಳು ಬಂದು ಕೂಗಿ ಗಲಾಟೆ ಮಾಡ್ತಾ ಇದ್ರೆ ನನಗೆ ಅವಮಾನ ಆಗಲ್ವಾ? ನೋಡಿ, ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಈ ಊರಿಗೆ ಬರೋಕ್ ಮೊದಲು ಊರವರೆಲ್ಲರೂ ನನಗೆ ತುಂಬಾನೇ ಗೌರವ ಕೊಡ್ತಾ ಇದ್ರು. ಈಗ ನೀವು ಆ ಚಂದ್ರಿಗೆ ಸಪೋರ್ಟ್ ಮಾಡ್ತಾ ಇದೀರಲ್ಲ, ಅದಕ್ಕೆ ಅವಳು ಹೆಚ್ಚಿಕೊಂಡು ಕುಣಿತಾ ಇದ್ದಾಳೆ. ವಾತಾಪಿ, ಅದು ಹಾಗಲ್ಲ. ಅವಳು ಮನೆ ಮುಂದೆ ನೋಟಿಸ್ ಅಂಟಿಸ್ತವ್ರು ಯಾರು? ನೀನು. ಅದಕ್ಕೆ ಅವಳು ನಿನ್ ಮನೆ ಮುಂದೆ ಬಂದು 4 ಮಾತಾಡಿರ್ಬೇಕು. ತಲೆ ಕೆಡ್ಸ್ಕೋಬೇಡ ಬಿಡು. ಅಲ್ಲ ಮೇಷ್ಟ್ರೆ, ಅವಳಿಗೆ ಸಾಲ ಕೊಟ್ಟಿದ್ದು ನಾನಲ್ಲ, ಬ್ಯಾಂಕ್ನವರು. ಈಗ ವಾಪಸ್ ಕೇಳ್ತಾ ಇರೋದು ಅವ್ರೆ. ಬ್ಯಾಂಕ್ನವ್ರು ಬಂದ್ರು, ಮನೆ ತೋರ್ಸು ಅಂದ್ರು, ಹೋಗಿ ತೋರಿಸ್ದೆ. ನಾನು ಅಲ್ಲೇ ನಿಂತಿದ್ನಲ್ಲ, ನೋಟಿಸ್ ಅಂಟಿಸಪ್ಪ ಅಂತ ನನ್ನ ಕೈ ಕೊಟ್ರು, ನಾನು ಅಂಟಿಸ್ದೆ. ಈ ತಪ್ಪ ಮೇಷ್ಟ್ರೆ? ತಪ್ಪಲ್ಲ. ಇದು ನಿನಗೆ ಅರ್ಥ ಆಗತ್ತೆ, ನನಗೆ ಅರ್ಥ ಆಗತ್ತೆ, ಚಂದ್ರಿಗೆ ಅರ್ಥ ಆಗ್ಬೇಕಲ್ಲ. ಸರಿ, ನಾನು ನೆನ್ನೆನೆ ಚಂದ್ರಕ್ಕನ್ಗೆ ಹೇಳಿದೀನಿ, ಚಂದ್ರಕ್ಕ, ಹಾದಿ ಬೀದಿಲಿ ಹೋಗೋರ್ನ ನೀನ್ ಈ ರೀತಿ ಪ್ರಶ್ನೆ ಮಾಡಿದ್ರೆ, ಸಮಸ್ಯೆ ಹೇಳ್ಕೊಂಡ್ರೆ ಇದಕ್ಕೆ ಪರಿಹಾರ ಸಿಗಲ್ಲ. ನಿನ್ನ ವ್ಯವಹಾರ ಏನಿದ್ರು ಕೂಡ ಬ್ಯಾಂಕ್ನವ್ರ ಜೊತೆ ನೀನು ಪ್ರಶ್ನೆ ಮಾಡ್ಬೇಕಾಗಿರೋದು ಬ್ಯಾಂಕ್ನವ್ರನ್ನೇ ಅಂತ ಹೇಳಿದೀನಿ. ಇವತ್ತು ಕರೆದೋ ಇನ್ನೂ ಒಂದ್ಸಲ ಹೇಳ್ತೀನಿ. ನೋಡ್ ಚಂದ್ರಕ್ಕ, ವಾತಾಪಿ ಮನೆಗೆ ಹೋಗಿ ನೀನು ಗಲಾಟೆ ಮಾಡ್ಬೇಡ, ನಿಂದೇನಿದ್ರು ಬ್ಯಾಂಕ್ನವ್ರ ಜೊತೆ ಅಂತ ಹೇಳ್ಬಿಡ್ತೀನಿ. ಆಯ್ತು ಮಾಸ್ಟ್ರೆ, ಅಷ್ಟು ಉಪಕಾರ ಮಾಡಿ. ಇನ್ನು ಮುಂದೆ ಅವಳು ನನ್ನ ತಂಟೆಗೆ ಬರ್ದಿದ್ರೆ ಸಾಕು. ಬರ್ತೀನಿ ಮಾಸ್ಟ್ರೆ. ಏ ಮಳ್ಳ, ಆ ಕರಿದನ ವಸಿ ನೋಡ್ಕೋಪ. ರಾತ್ರಿ ಎಲ್ಲ ಯಾಕೋ ಒದ್ದಾಡ್ತಾ ಇತ್ತು, ನೆಳ್ಳಾಗೆ ಕಟ್ಟಿ ಅದನ್ನ ಮೇಯ್ಸು. ಹಂಗೆ ಆ ಕರನು ಅಷ್ಟೇ, ಹಾಲೆಲ್ಲ ಕುಡ್ಕೊಂಡ್ಬಿಡ್ತೈತೆ, ವಸಿ ನೋಡ್ಕೋ. ಬಿಸಿಲು ಸೂರ್ಯ ಒತ್ತಾದ್ರೂ ಚಳಿ ಕಮ್ಮಿ ಆಗ್ಲಿಲ್ಲ. ಚಂದ್ರಿ, ಕಾಫಿ ಆಯ್ತನವ? ಅಯ್ಯೋ ಶಿವ. ಯಾತಾವ್ ಮಾತಾಡ್ತಿದ್ದೆ? ಮಳ್ಳ ಬಂದಿದ್ದ ದನ ಮಾಡ್ಕೊಂಡು ಹೋಗಕ್ಕೆ, ಕರಿದನದ ವಿಷಯ ಹೇಳ್ತಾ ಇದ್ದೆ. ಮಳ್ಳ, ಏಯ್ ಇಲ್ಲಿ ಬಾರ್ಲಾ, ಬಾ. ಏನ್ ಚಂದ್ರಕ್ಕ? ಮಳ್ಳ, ಸಂಜೆ ತೋಟಕ್ಕೆ ನೀರ್ ಹಾಕ್ಬಿಡ್ಲಾ? ಯಾಕೆ ನೀನ್ ಇರಕ್ಕಿಲ್ವೇನಕ್ಕ? ಇಲ್ಲ ಕಣ್ಲಾ, ಇವತ್ತು ಬ್ಯಾಂಕ್ ಹೋಗ್ಬೇಕು, ಅದೇನೋ ದಾಖಲೆ ತರ್ಬೇಕು ಅಂತ ಮೇಷ್ಟ್ ಹೇಳೋರೆ. ಪ್ಯಾಟೆಗೆ ನೀನ್ ಒಬ್ಳೆ ಓದಿಯಾ? ಹೆಂಗಾಯ್ತದೆ, ಯಾರು ತಿಳಿದವನ್ ಕರ್ಕೊಂಡು ಹೋಗ್ಬೇಕು. ಹಂಗಾರೆ ನಾನು ನಿನ್ ಕೂಟ ಪ್ಯಾಟೆಗೆ ಬರ್ತೀನಿ, ನಡಿಯಕ್ಕ. ಹೂ ಕಣಪ್ಪ, ನೀ ತುಂಬಾ ತಿಳಿದವನು. ಹೋಗ್ಲಾ, ದನ ಕಾಯೋಗು, ಸಂಜೆ ತೋಟಕ್ಕೆ ನೀರ್ ಹಾಕ್ಬಿಡು, ಹೋಗು. ಸಾರಿ ಕಾಣ್ಬಿಡಕ್ಕ, ಹೋಯ್ತೀನಿ. ತಿಳಿದವನಂತೆ ಮಂಗ. ಚಂದ್ರಿ, ದಿನ ಬ್ಯಾಂಕ್ ಹೋಗ್ಬೇಕಾ? ಸಾಲ ಯಾಕೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರ್ಬೇಕು, ಅದಕ್ಕೆ ಹೋಯ್ತೀವಿ. ಸಾಲ ಕೊಟ್ಟಿದ್ದಾರೆ ಅಂದ್ಮೇಲೆ ಮುಗೀತು. ಆ ಬ್ಯಾಂಕ್ನವರು ಪಾತಾಳಕ್ ಹೋದ್ರು ಬಿಡಕ್ಕಿಲ್ಲ. ಹಂಗನ್ಬಿಟ್ಟು ಹೊಲಾನು ಮನೇನು ಹರಾಜಾಕಾಯ್ತದ? ನೋಡು ನೋಡು, ಈ ಹೊಲ ಮನೆ ವಿಷಯ ಮಾತಾಡ್ಬೇಡ. ಇದು ನನ್ನ ಗಂಡ ಸಂಪಾದನೆ ಮಾಡಿಟ್ಟಿರೋದು. ಅದಕ್ಕೆ ಇದನ್ನ ಉಳಿಸ್ಕೊಳಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಓ ಕಿತ್ತೂರು ಅಣಿ, ನೀನು ಆ ಬ್ಯಾಂಕ್ನವ್ರ ಜೊತೆ ಹೋರಾಡ್ಬಿಡು, ಅವ್ರನ್ನ ಸೋಲಿಸ್ಬಿಡು. ಚಂದ್ರಿ, ನೀನ್ ಕೋಪ ಮಾಡ್ಕೊಳಕಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಏನದು ನಿನ್ ಮಾತು? ನಮ್ಮ ಬಿಸ್ಲನ್ನ ಈ ಸ್ಕೂಲ್ ಕಳಿಸ್ತಿಯಲ್ಲ, ಅದನ್ ಬಿಡಿಸು. ಅವನನ್ನ ಜೀತಕ್ಕಿಡು. ಜೀತಕ್ಕಿಟ್ಕೊಂಡವನು ಸಾಲ ತೀರಿಸ್ತಾನೆ. ಸಾಲ ತೀರಿದ ಮೇಲೆ ನಮ್ಮ ಬಿಸ್ಲ ಮನೆ ಮಠ ನೋಡ್ಕೊಂಡು ಜೀವನ ಮಾಡ್ತಾನೆ.
ಏನಂದೆ? ಆಲ್ಗೆನೆ ಕೂಸ್ನ ಇಸ್ಕೂಲ್ ಬಿಡಿಸಿ ಜೀತಕ್ ಹಾಕೊಂದ್ಯಾ? ಇದೆ ನಿನ್ ಮಾತು? ನೋಡು, ಇದಕ್ಕೆ ನಾನು ಹೇಳಿದ್ದು. ನೀನ್ ಸಿಟ್ ಮಾಡ್ಕೊಳ್ಳೋದಾದ್ರೆ ನಾನು ಹೇಳೋದೇ ಇಲ್ಲ ಅಂತ. ನಿನಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊ. ಆದ್ರೆ ಒಂದು ಮಾತು ಹೇಳಿರ್ತೀನಿ ಕೇಳು. ಈ ಮನೆ ಹೊಲ ಏನಾದ್ರು ಆದ್ರೆ ನಾನು ಇದಕ್ಕೆ ನೇಣ್ ಹಾಕೊಂಡು ಸತ್ತೋಯ್ತೀನಿ. ಅಯ್ಯೋ, ಕದ ಹಾಕ್ಬಿಟ್ಟಿದ್ಯಾ? ಎಷ್ಟು ಬೇಗ ಬರ್ಬೇಕು ಅನ್ಕೊಂಡ್ರೆ ಆಗ್ಲಿಲ್ವೇ ದೇವಾ. ಚಂದ್ರಕ್ಕ, ಸ್ವಾಮಿ 10 ಗಂಟೆಗೆ ಬಸ್ಸು. ಅದೇನಾದ್ರು ಮಿಸ್ ಆದ್ರೆ ಮುಂದಿನ ಬಸ್ಸು 12 ಗಂಟೆಗೆನೆ. ಗಂಟೆ 9:45 ಆಯ್ತು. ಹೊರಡೋಣವಾ? ನೋಡಿ ಮೇಷ್ಟ್ರೆ, ಬ್ಯಾಂಕ್ ಹೋಗಕ್ ಮುಂಚೆ ಬೀರಪ್ಪನ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ರೆ ಆ 500 ಎಷ್ಟು ಬೇಗ ಬೀಗ ಹಾಕೊಂಡು ಹೋಗ್ಬಿಟ್ಟವ್ರೆ. ಈಗೇನ್ ಮಾಡೋಣ ಅಂತೀಯಾ? ಬ್ಯಾಂಕ್ ಹೋಗೋದು ಬೇಡವಾ? ಇಲ್ಲ ಇಲ್ಲ, ಹೋಗೋಣ. ದೇವ್ರ ಇಟ್ಟಾಗ ನಡೀತದೆ, ನಡೀರಿ. ನಡಿಯಮ್ಮ. ಮತ್ತೇನಪ್ಪ? ಮಗ, 2 ರೂಪಾಯಿ ಕೊಡು ಮಗ. ಮಗ, ಊಟ ಮಾಡಿ ಹೊಟ್ಟೆಗೆ 3 ದಿನ ಆಯ್ತು. 2 ರೂಪಾಯಿ ಕೊಡು ಮಗ. ದೇವ್ರು ನಿನ್ ಚಂದಾಗಿಟ್ಟಿರ್ಲಿ. ಚಂದ್ರಕ, ಚಂದ್ರಕ, ಅದ್ಯಾಕ್ ಚಂದ್ರಕ ಆ ಮುದ್ಕಿಗೆ ದುಡ್ಡು ಕೊಟ್ಟು ಹಂಗ್ ಓಡ್ ಬಂದೆ? ಮೇಷ್ಟ್ರೆ, ಆ ಮುದ್ಕಿ ನೋಡಿದ ತಕ್ಷಣ ನಮ್ಮ ಅತ್ತೆ ಗ್ಯಾಪಕ್ಕೆ ಬಂದ್ಬಿಟ್ಲು. ಆ ಬ್ಯಾಂಕ್ ಸಾಲದಿಂದ ನಮ್ಮತ್ತೆ, ನಾನು, ನನ್ನ ಮಗ ಎಲ್ಲಿ ಬೀದಿ ಪಾಲಾಗಿ ಭಿಕ್ಷೆ ಬೇಡಂಗ ಆಯ್ತಿದೇನೋ ಅಂತ ಭಯ ಆಯ್ತಿದೆ. ಬಿಡ್ತು ಅವನು ಚಂದ್ರಕ. ಅಲ್ಲ, ಕೆಟ್ಟ ಯೋಚನೆ ಯಾಕೆ ಮಾಡ್ತೀಯ ನೀನು? ಮೊದಲು ಇದನ್ನ ತಲೆಯಿಂದ ತೆಗೆದುಹಾಕು. ತಡ ಆಗ್ತದೆ. ನಡಿ ನಡಿ ಚಂದ್ರಕ್ಕ. ನಮಸ್ಕಾರ ಸ್ವಾಮಿ. ಏನಮ್ಮ ನೀನು ಇವತ್ತು ಬಂದಿದೆಯಲ್ಲಮ್ಮ? ನೀ ಕೇಳಿದ ದಾಖಲೆಗಳನ್ನ ಕೊಟ್ಟಿದ್ದೀವಿ, ಮತ್ ಇವತ್ತು ಬಂದಿದೆಯಲ್ಲ? ಸರ್, ಅದು ದಾಖಲೆಗಳೆಲ್ಲ ಕೊಟ್ಟಿದ್ದೀರಿ. ಇದರಲ್ಲಿ ಅಕೌಂಟ್ದು ಡೆಬಿಟ್ ಕ್ರೆಡಿಟ್ ಡೀಟೇಲ್ಸ್ ಇದೆ. ಆದ್ರೆ ನೀವು ಕೊಡ್ಬೇಕಾಗಿರೋದು ಸಾಲದ ಡೀಟೇಲ್ಸ್ ಅಲ್ವಾ ಸರ್? ಸಾಲ ಪತ್ರಗಳು. ಇವ್ರ್ಯಾರು? ನಾನು ಅಕ್ನೂರಿನ ಸ್ಕೂಲ್ ಮೇಸ್ಟ್ರು. ರೀ ಮೇಸ್ಟ್ರೆ, ನೀವು ಸ್ಕೂಲ್ ಮೇಸ್ಟರ್ ಆಗಿದ್ರೆ ಸ್ಕೂಲಲ್ಲಿ ಪಾಠ ಮಾಡ್ಕೊಂಡಿರ್ಬೇಕು. ಹೋಗಿ ಹೋಗಿ ಇವ್ರನ್ನ ಯಾಕಮ್ಮ ಕರ್ಕೊಂಡ್ ಬಂದೆ? ಅದು ಸರ್, ಆಕೆಗೆ ಹೆಚ್ಚು ಗೊತ್ತಾಗೋದಿಲ್ಲ, ಓದಿಲ್ಲ. ಈ ಡೀಟೇಲ್ಸ್ ಎಲ್ಲ ಬೇಕಾಗಿತ್ತಲ್ಲ, ಹಾಗಾಗಿ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ. ರೀ ಸ್ವಾಮಿ, ಲೋಕೋಪಯೋಗಿ ಮೇಸ್ಟ್ರೆ. ಅಲ್ಲ, ನೀವು ನಿಮ್ ಕಂತೆ ಪುರಾಣಗಳನ್ನ ನನ್ನ ಹತ್ರ ಹೇಳಕ್ ಬರ್ಬೇಡ್ರಿ. ನಾನು ಬ್ಯಾಂಕ್ ಮ್ಯಾನೇಜರ್ ರೀ. ಇವ್ರು ನಮ್ ಕಸ್ಟಮರ್ರು. ಇವ್ರು ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ನನಗೆ ಗೊತ್ತಿಲ್ವಾ? ನಾನ್ ಹೇಳ್ತೇನೆ, ನೀವು ಸ್ವಲ್ಪ ಹೊರಗಡೆ ಹೋಗಿಪ್ಪ. ಸರ್, ನನ್ನ ಮಾತು. ನೀವು ಆಚೆ ಹೋಗ್ರಿ, ನನಗೂ ಮಾತಾಡೋದಕ್ ಬಿಡಿ. ನೀವು ಹೋಗಿ ಆಚೆ. ಅಲ್ಲ, ನಡೀರಿ ಆಚೆ. ನೀನ್ ಮಾತಾಡ್ ಚಂದ್ರಕ್ಕ. ಈಗ ಹೇಳಮ್ಮ. ಅಲ್ಲ ಸ್ವಾಮಿ, ನಾವ್ ಸಾಲನೇ ತಕೊಂಡಿಲ್ಲ. ಸಾಲ ತಗೊಂಡಿದ್ದೀರಾ? 70,000 ಕಟ್ಟಿದ್ರಿ, ನಾವ್ ಎಲ್ಲಿಂದ ಕಟ್ಟೋದು? ನೋಡಮ್ಮ, ನೆನ್ನೆ ಈ ಮಾತು ನೀನ್ ಹೇಳಿದ್ಮೇಲೆ ನಂಗೆ ತಿಳಿತಮ್ಮ. ಏನೋ ಎಡವಟ್ಟಾಗಿದೆ. ನೀನೇನು ಸಾಲ ಕಟ್ಟಕ್ ಹೋಗ್ಬೇಡಮ್ಮ, ನಾನೆಲ್ಲ ನೋಡ್ಕೋತೀನಿ. ಹೋಗಮ್ಮ. ನಾವು ಖಂಡಿತ ಸಾಲ ಕಟ್ಟಂಗಿಲ್ವಾ?
ಮತ್ತೆ ಮತ್ತೆ ಅದೇ ಮಾತನ್ನ ಎಷ್ಟು ಸಲ ಹೇಳಮ್ಮ? ನಾನು ಹೇಳದ್ನಲ್ಲ, ನಾನು ನೋಡ್ಕೋತೀನಿ, ನೀನ್ ಸಾಲ ಕಟ್ಟಕ್ ಹೋಗ್ಬೇಡ ಅಂತ. ಹೋಗಮ್ಮ, ಹೋಗಮ್ಮ, ಮನೆಗೆ ಹೋಗಮ್ಮ. ಹೋಗಮ್ಮ, ನಾನು ನೋಡ್ಕೋತೀನಿ, ಹೋಗು. ಮೇಷ್ಟ್ರೆ, ನಾನೇನು ಸಾಲ ಕಟ್ಟಂಗಿಲ್ವಂತೆ, ಅವ್ರೇನು ಕಟ್ಬೇಡಿ ಅನ್ಬಿಟ್ರು. ಯಾರು ಹಾಗಂತ ಅವ್ರು ಹೇಳಿದ್ರ? ಏನಾದ್ರು ಚೀಟಿಲಿ ಬರ್ಕೊಟ್ಟಿದಾರ ನೀನ್ ಸಾಲ ಕಟ್ಟಬೇಕಾಗಿಲ್ಲ ಅಂತ? ಏನ್ ಚಂದ್ರಕ್ಕ, ಎಷ್ಟ್ ಮುಗ್ದೆ ನೀನು? ಅವರು ಬ್ಯಾಂಕ್ ನೋಟಿಸ್ ತಂದು ನಿನ್ ಮನೆ ಬಾಗಿಲು ಗಂಟಿಸಿದ್ದಾರೆ. ಬಾಯಿ ಮಾತಲ್ಲಿ ಸಾಲ ಕಟ್ಬೇಕಾಗಿಲ್ಲ ಅಂದ್ಬಿಟ್ರೆ ಆಗೋಗುತ್ತಾ? ನಿನ್ನ ಮನೆ ಜಮೀನು ಹರಾಜ್ ಹಾಕ್ಬಿಡ್ತಾರೆ. ನಿನ್ನ ಸುಮ್ನೆ ಕಳ್ಸಕ್ಕೆ ಬಾಯಿ ಮಾತ್ ಹಾಗೆ ಹೇಳ್ತಾ ಇದಾರೆ. ಒಂದ್ ಕೆಲ್ಸ ಮಾಡು, ಆ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು, ನೋಡಿ ಸ್ವಾಮಿ, ನಾನು ಈ ಬ್ಯಾಂಕ್ ಏನು ಕಟ್ಬೇಕಾಗಿಲ್ಲ ಅನ್ಬಿಟ್ಟು ಒಂದ್ ಚೀಟಿನಲ್ಲಿ, ಬ್ಯಾಂಕ್ ಚೀಟಿನಲ್ಲಿ ಬರ್ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಸ್ವಾಮಿ ಅಂತ ಹೇಳು. ಬೈಲಿ ಅಷ್ಟು ಸುಲಭಕ್ಕೆ ಬರ್ಕೊಡಕ್ ಆಗಲ್ಲ ಅಂತಂದ್ರೆ ನನ್ ದಾಖಲೆಗಳೆಲ್ಲ ಕೊಡು ಅಂತ ಹೇಳು. ದಾಖಲೆಗಳು ಕೊಡಕ್ ಆಗಲ್ಲ ಅಂತ ಅಂದ್ರೆ ಇದನ್ನ ಅವ್ರಿಗೆ ತೋರಿಸ್ಬಿಟ್ಟು ಮಾಹಿತಿ ಹಕ್ಕು ಇದ್ರಲ್ಲಿ ನಾವು ಅರ್ಜಿ ಕೊಡ್ತೀವಿ ಅಂತ ಹೇಳು. ಆಮೇಲೆ ಅದೇನ್ ಮಾಡ್ತಾರೋ ನಾವು ನೋಡೋಣ. ತಗೋ, ಹೋಗು. ಸ್ವಾಮಿ, ಏನಮ್ಮ ನಿಂದು ಮತ್ತೆ ತರ್ಲೆ? ಹೇಳಿದ್ನಲ್ಲಮ್ಮ, ಮತ್ ಯಾಕಮ್ಮ ಬಂದೆ? ಹೋಗಮ್ಮ. ಏನಿಲ್ಲ, ಸಾಲ ಕಟ್ಟಬೇಕಾಗಿಲ್ಲ ಅಂತ ನಿಮ್ ಬ್ಯಾಂಕ್ ಚೀಟಿಲ್ ಬರ್ಕಡ್ರಿ. ಓಹೋ, ಈ ಮಾತುಗಳನ್ನ ತರ್ಲೆ ಮೇಷ್ಟ್ರು ಹೇಳ್ಕೊಟ್ಟ ನಿನಗೆ? ಯಾವ ಚೀಟಿ ಮೇಲೆ ಬರ್ಕೊಡಕ್ಕಾಗಲ್ಲ, ಹೋಗಮ್ಮ ನೀನು. ಹಂಗಾರೆ ಸ್ವಾಮಿ, ಹೋಗಮ್ಮ, ನಾನು ಹೇಳದ್ನಲ್ಲ, ಎಲ್ಲ ನೋಡ್ಕೋತೀನಿ, ಹೋಗಮ್ಮ ನೀನು. ಹಂಗಾರೆ ನಮ್ ದಾಖಲೆಗಳಾದ್ರೂ ಕೊಡಿ. ಹೇಳದ್ನಲ್ಲಮ್ಮ, ಯಾವ ದಾಖಲೆಗಳನ್ನು ಕೊಡಕ್ಕಾಗೋದಿಲ್ಲ, ಹೋಗಮ್ಮ ನೀನು. ಇಲ್ಲ ಅಂದ್ರೆ ಏನಿದು? ನಾ ಅರ್ಜಿ ಹಾಕ್ತೀವಿ. ಮಾಹಿತಿ ಹಕ್ಕು ಏನಮ್ಮ? ನಾನು ನಿನಗೆ ಸಹಾಯ ಮಾಡೋಣ ಅಂತ ಮುಂದೆ ಬಂದ್ರೆ ನನ್ನ ಮೇಲೆ ಸವಾರಿ ಮಾಡಕ್ ಬರ್ತೀಯಾ? ಈಗ ಯಾವ ದಾಖಲೆ ಬೇಕು ನಿನಗೆ? ಒಳ್ಳೆ ಕಥೆ ಆಯ್ತಲ್ಲಮ್ಮ ನಿಂದು. ಏ ಶಂಕರ, ಬಾರೇ ಇಲ್ಲಿ. ಹೋಗಮ್ಮ ನೀನು, ನಾನು ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ಹೋಗ ಆಚೆ ಕೂತ್ಕೋ. ಶಂಕರ, ಬಾರೇ ಇಲ್ಲಿ. ದಾಖಲೆ ಅಂತೆ, ದಾಖಲೆ ಕೊಡು, ಹೋಗು. ಮತ್ತೇನ್ರಿ ನಿಮ್ ತರ್ಲೆ? ಕೊಡೋದೆಲ್ಲ ಕೊಟ್ಟಾಯ್ತಲ್ಲ, ಮತ್ ಯಾಕ್ರಿ ಬಂದ್ ಪ್ರಾಣ ತಿಂತೀರಿ? ರೇಗಾಡ್ಬೇಡಿ ಸ್ವಾಮಿ, ದಯವಿಟ್ಟು ರೇಗಾಡ್ಬೇಡಿ. ದಾಖಲೆಗಳು ಬೇಕು ನಮಗಷ್ಟೇ, ಎಲ್ಲಾ ದಾಖಲೆಗಳು ಇಲ್ಲ ಇದರಲ್ಲಿ. ಇಲ್ಲ ರೀ, ನಾನು ಕೊಡ್ಬೇಕಾದ್ದೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ, ದಯವಿಟ್ಟು ಆಚೆ ಹೋಗಿ. ಎಲ್ಲಿ ಕೊಟ್ಟಿದ್ದೀರಿ ಸರ್? ನೋಡಿ, ಒಂದ್ ಸಾಲ ಅಂತ ಅಂದ್ಮೇಲೆ ಬ್ಯಾಂಕ್ನ ಕೆಲವು ಪೇಪರು ಡಾಕ್ಯುಮೆಂಟ್ಗಳು ಇರ್ತವೆ, ಅವನ್ನೆಲ್ಲ ಕುಡಿ. ಬ್ಯಾಂಕ್ದು ಸರ್ವೆ, ವರ್ಕ್ ಕಂಪ್ಲೀಷನ್, ಇನ್ಸ್ಪೆಕ್ಷನ್ ರಿಪೋರ್ಟ್, ಅವನ್ನೆಲ್ಲ ಕುಡಿ ಸರ್. ನೋಡ್ರಿ, ನನಗೆ ಸುಮ್ನೆ ತಲೆ ತಿನ್ಬೇಡ್ರಿ. ಏನ್ರಿ ನೀವು? ಹೋಗ್ರಿ, ನಾನು ಕೊಟ್ಟಿದ್ದೀನಲ್ಲ, ಹೋಗ್ರಿ. ಇದೇ ನಿಮ್ ಕೊನೆ ಮಾತಾ? ಕೊನೆ ಮಾತು ಇಲ್ಲ, ಮೊದಲನೇ ಮಾತು ಇಲ್ಲ, ನಂದು ಒಂದೇ ಮಾತು, ಹೊರಗೆ ಹೋಗಿ. ಚಂದ್ರಕ್ಕ, ಬಾಯಿ ಮಾತಲ್ಲಿ ಕೇಳಿದ್ರೆ ಇವ್ರು ಬಗ್ಗೋರು ಅಲ್ಲ. ಅರ್ಜಿ ಕೊಡೋಣ, ನಡಿ ಚಂದ್ರಕ್ಕ, ನಡಿ. ಏನಯ್ಯ ಅದು? ಏನಯ್ಯ ನೀನ್ ಮಾಡ್ತಿರೋ ಕೆಲಸ? ನಾನು ಹೇಳೋದೇನೋ, ನೀನು ಮಾಡ್ತಿರೋದೇನೋ? ಯಜಮಾನ್ರು ಬಂದ್ರೆ ನಿನ್ ಕೆಲಸ ತೆಗೆದಾಕ್ ಬಿಡ್ತಾರೆ. ನೋಡೇ ಅಲ್ಲಿ, ಸರಿ ಮಾಡಿ, ಎತ್ತಿಡಿದನ ಸರಿ. ನಮಸ್ಕಾರ. ಓಹೋ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಅದು ನೋಡಿ ಸರ್, ಇದು ಆಫೀಸು ಕೆಳಗಡೆ ಇತ್ತು. ನಮ್ಮ ಯಜಮಾನ್ರು ದೊಡ್ಡದಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಈಗ ಹೊಸದಾಗಿ ಮಾಡಿಸ್ತಾ ಇದ್ದಾರೆ. ಇನ್ನೂ ರಿಪೇರಿ ಆಗ್ಬೇಕು, ಏನು ತಿಳ್ಕೋಬೇಡಿ. ಕೂತ್ಕೊಳ್ಳಿ. ಅಂದ ಹಾಗೆ ತಾವು? ನೀವು
ಸರ್ ನಾನ್ ಸರ್ ನಾಯ್ಡು, ವಿಶ್ವನಾಥ್ ನಾಯ್ಡು ಸರ್. ಈ ಕನ್ನೇಶ್ವರಿ ಬೋರ್ವೆಲ್ಸ್ ಮ್ಯಾನೇಜರ್ ಸರ್ ನಾನು. ಅಂದ್ಹಾಗೆ ತಾವ್ ಯಾವೂರು? ಅಕ್ನೂರು. ಅಕ್ನೂರು? ಅಯ್ಯೋಯ್ಯೋಯ್ಯೋ, ಏನ್ ಸರ್ ಇದು? ಅಕ್ನೂರಲ್ಲಿ ಬಹಳ ಕೆಲಸ ಸರ್ ನಮ್ದು. ದಿನಕ್ಕೊಂದು 20 ಜನ ಬರ್ತಾರೆ ಸರ್. ನಾಯ್ಡು ನಮಗ್ ಬೋರ್ ತೆಗಿಸ್ಕೊಡು, ನಾಯ್ಡು ನಮಗ್ ಬೋರ್ ತೆಗಿಸ್ಕೊಡು, ನಾಯ್ಡು ನಿನಗ್ ತುಂಬಾ ಕೆಲಸ ಇದೆ, ಏನಾದ್ರೂ ಆಗ್ಲಿ, ಹಗಲಾದ್ರೂ ಆಗ್ಲಿ ರಾತ್ರಿ ಆದ್ರೂ ಆಗ್ಲಿ, 1 ವಾರ ಆದ್ರೂ ಪರವಾಗಿಲ್ಲ, ನಮಗೊಂದು ಬೋರ್ ತೆಗಿಸ್ಕೊಡ್ಬೇಕು ಅಂತ ಏನ್ ಸರ್ ತಲೆ ತಿಂತಾರೆ. ಅದಿರ್ಲಿ ಸರ್, ನಿಮಗೂ ಒಂದು ಬೋರ್ ತೆಗಿಸ್ಕೊಟ್ಬಿಡೋಣ ಸರ್. 1 ನಿಮಿಷ ಕಾಫಿ ಹೇಳಿ ಬರ್ತೀನಿ. ಇವನೇ ನಿಂತ್ಕೊಳಯ್ಯ. ನಮ್ಮೂರ್ನಾಗೆ ಗಂಗವ್ವ ನೆಲದ ಮೇಲೆ ಹರಿತಾಳೆ. ನಮ್ಮೂರವ್ರು ಯಾರು ನಿಂತಾವ್ ಬಂದಿರಕ್ಕಿಲ್ಲ. ಏನ್ ತಾಯಿ, ಗಂಗವ್ವ ನೆಲದ ಮೇಲೆ ಹರಿತಾವಳ? ಚೆನ್ನಾಗಿ ಹೇಳ್ದೆ ತಾಯಿ. ಗಂಗವ್ವ ನೆಲದ ಮೇಲೆ ಹರಿಯೋದು, ಆದ್ರೆ ಆ ಗಂಗವ್ವ ನಿಮ್ ಮನೆ ಬಾಗಿಲಿಗೆ ಹರಿಯೋದಿಲ್ವಲ್ಲ. ನಾನು ಬೋರ್ ಹಾಕಿ ಕೊಟ್ರೆ ಆಗ ಆ ಗಂಗವ್ವ ನಿಮ್ ಮನೆ ಬಾಗಿಲಿಗೆ ಹರಿತಾಳೆ ಅಲ್ವಾ? ಅದಕ್ಕೆ ನಿಮ್ಗೂ ಒಂದ್ ಬೋರ್ ತೆಗ್ಸೇ ಬಿಡೋಣ. 1 ನಿಮಿಷ ಕಾಫಿ ಹೇಳಿ ಬರ್ತೀನಿ. ಜೈಣ 2 ಫಸ್ಟ್ ಕ್ಲಾಸ್ ಕಾಫಿ, ಸ್ಟ್ರಾಂಗ್ ಆಗಿರ್ಲಿ. ಅಕ್ನೂರವ್ರು ಬಂದಿದ್ದಾರೆ. ಅಂದ್ರಾಗೆ ಯಾವ ಕೆಲಸ ಶುರು ಮಾಡೋಣ ಬೋರ್ ತೆಗಿಯೋದಿಕ್ಕೆ? ನಾಯ್ಡುಗಳೇ, ಬೋರು ತೆಗ್ಸೋರಂತೆ, ಆದ್ರೆ ಅದಕ್ಕೆ ಮೊದಲು ಬ್ಯಾಂಕಲ್ಲಿ ಸಾಲ ಮಂಜೂರಾಗ್ಬೇಕಲ್ಲ ಸ್ವಾಮಿ. ಸ್ವಾಮಿ, ಬ್ಯಾಂಕ್ ಸಾಲದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಜಮೀನಿನ 4 ವರ್ಷದ ಪಾಣಿ ಹಾಗೂ ಸಾಲಕ್ಕೆ ಅರ್ಜಿ 2 ತಂದು ನನ್ನ ಕೈ ಹೀಗೆ ಕೊಟ್ಬಿಡಿ, ಹಂಗೆ ಹೋಗ್ಬಿಡಿ. ನಿಮಗ್ ಗೊತ್ತಾಗದ ಹಾಗೆ ನಾನು ಸಾಲನ ಮಂಜೂರು ಮಾಡಿಸ್ಕೊಡ್ತೀನಿ ಸ್ವಾಮಿ. ಕೇಳಿದೆಯಾ ಚಂದ್ರಕ್ಕ ಅವನ ಮಾತುಗಳನ್ನ? ನಾಯ್ಡು ನಮಗೇ ಗೊತ್ತಾಗದಂಗೆ ಬ್ಯಾಂಕಲ್ಲಿ ಸಾಲನ ಹೇಗ್ ಮಂಜೂರು ಮಾಡಿಸ್ತಾನೆ ಅಂತ. ನಾಯ್ಡುಗಳೇ, ಬಂದೆ ಸ್ವಾಮಿ. ನೋಡಿ, ಇದು ನಮ್ಮ ಜಮೀನಿನ ಪತ್ರಗಳು. ಇದನ್ನ ನೋಡ್ಬಿಟ್ಟು ಈ ಸರ್ವೆ ನಂಬರ್ಲಿ ಈ ಚೆಕ್ ಬಂದಿಲ್ಲಿ ಬೋರ್ ತೆಗ್ಸಿರೋ ಮಾಹಿತಿ ಏನಾದ್ರು ಸಿಗ್ಬೋದಾ ನೋಡಿ. ಅಕ್ಕನೂರು ಮಾಚಣ್ಣ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಸ್ವಾಮಿ, 4 ವರ್ಷದ ಹಿಂದೆ ನಾನೇ ನಿಮ್ಮ ತೋಟದಲ್ಲಿ ಬೋರ್ ತೆಗ್ಸಿದ್ದೀನಿ ಸ್ವಾಮಿ. ಆ ಬೋರಿನ ಕತೆ ಯಾಕೆ ಹೇಳ್ತೀರಿ? ನಿಮ್ಮ ತೋಟದಲ್ಲಿ ಆ ಬೋರ್ ತೆಗೆದ್ರೊಳಗಾಗಿ 2 ಪೈಪು ಡಮಾರನ್ನು ಬಿಡ್ತು. ಅಯ್ಯೋ ಸ್ವಾಮಿ, ನನಗ್ ಬಂದು ಲಾಭವೆಲ್ಲ ಹಂಗೆ ಕೊಚ್ಕೊಂಡು ಹೋಗ್ಬಿಡ್ತು ಮಾಚಣ್ಣವ್ರೆ. ನಾನು ಮಾಚಣ್ಣ ಅಲ್ಲ. ಅಯ್ಯೋ, ನನಗ್ ಮಾಚಣ್ಣ ಗೊತ್ತಿಲ್ವೇ? ಮಾಚಣ್ಣ ಅಮ್ಮವ್ರ ಯಜಮಾನ್ರು. ಸ್ವಾಮಿ, ನಮ್ ಮಾಚಣ್ಣ ಎಂತ ದಿಲ್ದಾರ್ ಮನುಷ್ಯ ಅಂತೀರಾ? ನಾನು ಬೋರ್ ತೆಗಿಸ್ತಿದ್ನಲ್ಲ, ಅವಾಗ ಮನೆಯಿಂದ 2 ಸೇರು ಆಕಳು ಬೆಣ್ಣೆ ತುಪ್ಪನ ಕಾಯಿಸ್ಕೊಂಡು ತಗೊಂಡು ಬಂದು, ನಾಯ್ಡು ಹಗಲೂ ರಾತ್ರಿ ಕೆಲಸ ಮಾಡಿ ಒಣಗೋಗಿದೆಯಲ್ಲೋ ನೋಡು, ಮನೆಯಿಂದ ಆಕಳು ಬೆಣ್ಣೆ ತುಪ್ಪನ ಕಾಯಿಸ್ಕೊಂಡು ಬಂದಿದ್ದೀನಿ, ಇದನ್ನ ನೀನು ಅನ್ನದ ಜೊತೆ ಹಾಕೊಂಡು ಊಟ ಮಾಡು ಅಂತ. ನಾಡಪ್ಪ ಸುಮ್ಕಿರು. ಆಕಳು ಇಲ್ಲ, ಬೆಣ್ಣೆನೂ ಇಲ್ಲ. ಅಸ್ಲಿಗೆ ನಾವ್ ಹೊಲ್ದಾಗೆ ಬೋರೆ ಕೊರ್ಸಿಲ್ಲ. ಹೋಗಮ್ಮ, ಏನ್ ದೊಡ್ಡದಾಗ ಬಂದ್ಬಿಟ್ಲು. ಹೋಗ್ರಿ, ಏನ್ ಸತ್ತೋಗಿರೋ ದಾಖಲೆ ತಗೊಂಡ್ ಬಂದ್ಬಿಟ್ರಿ ಇಲ್ಲಿಗೆ. ಹೋಗ್ರಿ, ಸಾಕು. ನಮ್ಗೆ ಹೊರಗಡೆ ಗಿರಾಕಿಗಳು ಕಾಯ್ಕೊಂಡವ್ರೆ, ನಿಮ್ಮ ಹತ್ರ ಮಾತಾಡಕ್ ನಮ್ಗೆ ಸಮಯ ಇಲ್ಲ. ನಾಯ್ಡು, ಈ ಹೆಂಗಸಿನ ಮುಖ ನೋಡ್ಕೊಂಡು ಮಾತಾಡ್ರಿ. ಏನ್ರಿ ಮುಖ ನೋಡ್ಕೊಂಡ್ ಮಾತಾಡೋದು? ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ಓರಿ ಇಲ್ಲಿಂದ. ಜೈಣ, ನೀನೇ ಎಲ್ಲ ಕುಡ್ಕೊ ಹೋಗಯ್ಯ. ರೇ ಸೋಮೆ, ಹೋಗ್ರಿ. ನಾಯ್ಡು, ಈಗ ನೀವು ಕಾಫಿ ಕುಡೀರಿ, ಮುಂದೆ ಏನೇನು ಕುಡಿಸ್ತೀನಿ ಅಂತ ನೋಡೋರಂತ. ಬಾ ಚಂದ್ರಕ್ಕ.
ಕೂತ್ಕೋ ಚಂದ್ರಕ್ಕ. ಅಬ್ಬಬ್ಬಬ್ಬಬ್ಬಬ್ಬ. ಈ ಹೋಟ್ಲಲ್ಲೇನೋ ಯಾರು ಹೇಳೋರ್ ಕೇಳೋರಿಲ್ವಾ? ಏನ್ ಕೊಡ್ಲಿ? ಊಟ ತಗೋತೀಯ ಚಂದ್ರಕ್ಕ? ದೋಸೆ ಇದ್ರೆ ಒಂದೆರಡು ದೋಸೆ ಕೊಟ್ಬಿಡಪ್ಪ. ಸರಿ, 2 ದೋಸೆ. ಆಯ್ನ ಐಡಪ್ಪನ ಮಾತು ಕೇಳ್ತಿದ್ರೆ ಏನ್ ಗಂಡಾಂತರ ಬರ್ತದೋ ಅಂತ ಭಯ ಆಗ್ತದೆ ಮೇಸ್ಟ್ರೆ. ಬ್ಯಾಂಕ್ನಾಗೆ ಅದೇನೋ 10 ರೂಪಾಯಿ ಸ್ಟಾಂಪ್ ಹಾಕಿ ಅರ್ಜಿ ಹಾಕಿದ್ರಲ್ಲ, ಅದೇನ್ ಮೇಸ್ಟ್ರೆ? ಚಂದ್ರಕ್ಕ, ಅದು ಸರ್ಕಾರದವರು ಇತ್ತೀಚೆಗೆ ಜನಗಳ ಉಪಯೋಗ ಆಗ್ಲಿ ಅಂತ ಹೊಸದಾಗಿ ತಂದಿರೋ ಕಾಯ್ದೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ. ಈಗ ನಾವು ಯಾವುದೇ ಸರ್ಕಾರಿ ಕಚೇರಿಗೆ ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗಿ ಒಂದು ಮಾಹಿತಿ ಬೇಕು ಅಂತ ಒಂದು ಅರ್ಜಿ ಕೊಡ್ತೀವಿ. ಅವ್ರು ಸಾರಾ ಸಗಟಾಗಿ ಕೊಡಕ್ಕಾಗೋದಿಲ್ಲ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಸರ್ಕಾರದವ್ರು ತಂದಿರೋ ಒಂದು ಹೊಸ ಕಾಯ್ದೆ ಇದು. ಇದ್ರ ಪ್ರಕಾರ ಅವರು ನಾವು ಕೇಳಿರೋ ಮಾಹಿತಿನ 30 ದಿನದೊಳಗಡೆ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂತ ಅಂದ್ರೆ ಆ ಅಧಿಕಾರಿ ಮೇಲೆ ನಾವು ಕೇಸ್ ಹಾಕ್ಬೋದು. ಕೇಸ್ ಹಾಕಿದ್ರೆ ಅವ್ರಿಗೆ ಫೈನಲ್ ವಾರ್ನಿಂಗು ಜೊತೆಗೆ 25,000 ರೂಪಾಯಿ ದಂಡ ಹಾಕ್ತಾರೆ. ನಿಮ್ ಅರ್ಜಿಗೂ ನಮ್ ಸಾಲಕ್ಕೂ ಏನ್ ಸಂಬಂಧ ಮೇಸ್ಟ್ರೆ? ಸಂಬಂಧ ಇದೆ. ಆ ಮ್ಯಾನೇಜರು ನೀನೋಗಿ ಮಾಹಿತಿ ಕೇಳಿದ್ರೆ ಒಂದು ಪತ್ರ ಕೊಡ್ತಾನೆ, ಇನ್ನೊಂದು ಪತ್ರ ಕೊಡೋದಿಲ್ಲ. ಈಗ ಅರ್ಜಿ ಕೊಟ್ಟಿರೋದ್ರಿಂದ ಅವನು ಮರ್ಯಾದೆಯಾಗಿ ಎಲ್ಲಾ ಮಾಹಿತಿನೂ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತಂದ್ರೆ ನೀನು ಅವನ ಮೇಲೆ ದಾವೆ ಹಾಕ್ತೀಯಾ, ಆಗ ಅವನು ದಂಡ ಕಟ್ಬೇಕು, ಅವನಿಗೊಂದು ವಾರ್ನಿಂಗು. ಅದಕ್ಕೆ ಹೇಳಿದ್ದು ಮೊದಲು ಅವನೆಲ್ಲ ಮಾಹಿತಿ ಕೊಡ್ಲಿ, ಆಗ ಗೊತ್ತಾಗತ್ತೆ ನಿಜವಾಗ್ಲೂ ನಮ್ಮ ಮಾಚ ಸಾಲಕ್ಕೆ ಅರ್ಜಿ ಹಾಕಿದ್ನಾ, ಅರ್ಜಿ ಹಾಕಿದ್ರೆ ಎಷ್ಟಕ್ಕೆ ಅಂತ ಹಾಕಿದ್ದ, ಯಾವ್ದಕ್ಕೆ ಅಂತ ಹಾಕಿದ್ದ, ಅದನ್ನ ಮೂವ್ ಮಾಡಿದವ್ರು ಯಾರು, ಸಾಕ್ಷಿ ಹಾಕ್ತವ್ರು ಯಾರು, ಬ್ಯಾಂಕ್ ಅವರು ಏನ್ ಇನ್ಸ್ಪೆಕ್ಷನ್ ಹಾಕಿದ್ರು, ಏನ್ ಸರ್ವೆ ನೋಟ್ ಹಾಕಿದ್ರು, ಎಲ್ಲ ಹೊರಗಡೆ ಬರುತ್ತೆ. ಇದ್ರಲ್ಲಿ ಏನು ಕೊಟ್ಟೇ ಇಲ್ಲ ಚಂದ್ರಕ್ಕ ಅವನು. ಏನ್ ಚಂದ್ರಕ್ಕ ಇದು? ತಿನ್ನೋ ಅನ್ನನ ಬ್ರಹ್ಮ ಅಂತಾರೆ, ಅದ್ರ ಮುಂದೆ ಕೂತು ಕಣ್ಣು ಒದ್ದೆ ಮಾಡ್ಕೋತಾ ಇದೆಯಲ್ಲ. ತಿನ್ನು. ಇವತ್ತೇನೋ ನನ್ನ ತಟ್ಟೆ ತುಂಬೈತೆ, ನಾಳೆ ಇದು ಖಾಲಿ ಅಂತ ನೆನ್ಸ್ಕೊಂಡ್ರೆ ಸಂಕಟ ಆಗ್ತದೆ ಮೇಸ್ಟ್ರೆ. ಚಂದ್ರಕ್ಕ, ನೀನ್ ಇಷ್ಟೊಂದು ಹೆದರ್ಕೋಬೇಡ. ಅವ್ರು ನಿಜವಾಗ್ಲೂ ಹರಾಜ್ ಆಗ್ತೀನಿ ಅನ್ನೋದೇ ಆದ್ರೆ ಅದಕ್ಕಿನ್ನು 3 ತಿಂಗಳು ಟೈಮ್ ಇದೆ. ಅಷ್ಟ್ರಲ್ಲಿ ನಮ್ಗೆ ಯಾವ್ದಾದ್ರು ದಾರಿ ಹೊಳೆಯುತ್ತೆ. ಏನ್ ದಾರಿ ಹುಡ್ಕೋದು ಮೇಸ್ಟ್ರೆ? ನೋಡಿದ್ರಲ್ಲ ಆ ಬೋರ್ವೆಲ್ ನಾಯ್ಡು ನಮ್ ತೋಟದಲ್ಲಿ ಬೋರ್ವೆಲ್ ಕೊರ್ಸಕ್ ಬಂದಿದ್ದಂತೆ, ಅವಾಗ 2 ಸೇರ್ ಬೆಣ್ಣೆ ಕೊಟ್ಟುವಂತೆ, ತುಪ್ಪ ಕೊಟ್ಟುವಂತೆ, ಹಿಂಗ್ ಕತೆ ಕೆಟ್ಟ ಹೇಳ್ತಿದ್ದ. ನೋಡ್ ಚಂದ್ರಕ್ಕ, ಸುಳ್ಳು ಹೇಳ್ಕೊಂಡು ಬದುಕೋ ಜನ ಅವರು. ಏನೇನೋ ಮಾತಾಡ್ತಾರೆ, ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯಾ? ಜಗತ್ತಲ್ಲಿ ನ್ಯಾಯ ಧರ್ಮ ಅನ್ನೋದು ಇನ್ನೂ ಇದೆ. ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ತಟ್ಟೆ ಕೈ ಹಾಕು. ಇಲ್ಲ ಮೇಸ್ಟ್ರೆ, ಯಾಕೋ ತುತ್ತದ ಕೈಯೇ ಮುಂದೆ ಬರ್ತಿಲ್ಲ. ಚಂದ್ರಕ್ಕ, ನನಗೆಲ್ಲ ಅರ್ಥ ಆಗತ್ತೆ. ನೀನೊಬ್ಬಳನ್ನೇ ಕಷ್ಟಕ್ಕೆ ತಳ್ಬಿಟ್ಟು ಊರಿನ ಜನ ತಮಾಷೆ ನೋಡ್ತಾರೆ ಅನ್ಕೊಂಡಿದ್ಯಾ? ಈ ಊರ್ನಾಗ ನಮ್ ಜೊತೆ ಯಾರು ಬರ್ತಾರೆ ಮೇಸ್ಟ್ರೆ? ಒಬ್ಬಂಟಿ ಹೆಣ್ಣಿನ ಕಷ್ಟ ಯಾರ್ಗ ಅರ್ಥ ಆಯ್ತದೆ? ಏನೋ ದೇವ್ರು ಬಂದಾಗ ನೀವ್ ಬಂದಿದ್ದೀರಾ. ನೋಡ್ ಚಂದ್ರಕ್ಕ, ನಿನ್ನ ಕಷ್ಟಕ್ಕೆ ಯಾರು ಆಗ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿನ್ ತಮ್ಮನ ಥರ. ನಿನ್ನ ಕಷ್ಟ ನನ್ನ ಕಷ್ಟ. ನಿಜವಾಗ್ಲೂ ಸಾಲ ಕಟ್ಟಲೇಬೇಕು ಅಂತ ಏನಾರು ಆದ್ರೆ ನಾನು ನಿನ್ಗೆ ಹೇಗೆ ಕೊಡ್ತೀನಿ, ಆಯ್ತಾ? ತಿನ್ನು. ತಿನ್ನು. ಬೇಸರದ ಬಯಲಿನಲ್ಲಿ ಬೋಳು ಮರ ಕರೆಯುತ್ತಿದೆ. ಬನ್ನಿ ನನ್ನೆಲೆಗಳೇ ಶಿಶಿರದಲ್ಲಿ. ಕಳುಹಿಸಿದ ಪತ್ರ
ಪತ್ರಗಳು ತಲುಪಿದವೋ ಇಲ್ಲವೋ ಕಳುಹಿಸಿದ ಪತ್ರಗಳು ತಲುಪಿದವೋ ಇಲ್ಲವೋ ಎಲ್ಲಿ ಗುರಿ ತಪ್ಪಿದವು ഇരുളിನಲ್ಲಿ ಎಲ್ಲಿ ಗುರಿ ತಪ್ಪಿದವು ഇരുಳಿನಲ್ಲಿ ಓ ವಾತಾಪಡ ವಾತಾಪಡ ಅಯ್ಯ ವಾತಾಪಡ ನಿಂತ್ಕ ವಾತಾಪಡ ಅಯ್ಯ ವಾತಾಪಡ ನಿಂತ್ಕ ವಾತಾಪಡ ಏನ್ ವಾತಾಪಡ ಅಲ್ಲಿಂದ ಕೂಕೊಂಡ್ ಬರ್ತಾ ಇದ್ದೀನಿ ಏನು ಕೇಳ್ದಂಗ್ ಹೋಯ್ತಾ ಇದೆಯಲ್ಲ ವಾತಾಪಡ ಯೋ ಗಂಗಾ ನಿನಗೇನಯ್ಯ ಕೆಲಸ ಮಾಡಿದ್ರು ಆಗತ್ತೆ ಮಾಡದಿದ್ರು ಆಗತ್ತೆ ನನಗ್ ಹಾಗ ದುಡಿಬೇಕಲ್ಲಯ್ಯ ಮೂಗಿಗೆ ದಾರ ಕಟ್ಕೊಂಡು ಸರಿ ಈಗ ನನ್ ಕೆಲ್ಸ ಏನಾಯ್ತು ವಾತಾಪಡ ನೋಡು ನಿಮ್ಮ ಊರು ವಿಲೇಜ್ ಅಕೌಂಟೆಂಟ್ ಇದಾನಲ್ಲ ಅವನು ಸರಿ ಇಲ್ಲ ಎಲ್ಲದಕ್ಕೂ ಖ್ಯಾತೆ ತೆಗಿತಾ ಇರ್ತಾನೆ ನಿನಗೆ ದಾಖಲೆ ನಾನ್ ಕೊಡೋಕಾಗತ್ತೇನೋ ಇಲ್ಲ ವಾತಾಪಡ ಅವ್ರನ್ನೆಲ್ಲ ಒಪ್ಸಿವ್ ನೀವ್ ವಾತಾಪಡ ನಿನಗ್ ಗೊತ್ತಾಗಲ್ಲ ಸುಮ್ನಿರೋ ನಿಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸರಿ ಇಲ್ಲ ಕಣೋ ಇರೋದು ಇಲ್ದೇ ಇರೋದು ಎಲ್ಲ ಕೆದಕ್ತಾ ಇರ್ತಾರೆ ಅದೇನೋ ಗಾದೆ ಹೇಳ್ತಾರಲ್ಲ ಎತ್ತಿ ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿತು ಅಂತ ಆ ತರದವ್ರು ಕಣೋ ಅವರು ಅಣ್ಣ ಆ ಇಸಿ ಎಲ್ಲ ಓಸಿ ಬಿಟ್ಟಾಕಣ ಈಗ ನನ್ ಕೆಲ್ಸ ಆಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಓಸಿ ಹೇಳೋಣ ಸರಿ ಇದು ನಾನು ಕೊಟ್ಟ ಐಡಿಯಾ ಅಂತ ಯಾರಿಗೂ ಹೇಳ್ಬಾರ್ದು ಹಂಗೆ ಆಗ್ಲಣ್ಣ ಬಾ ಈಗ ನಿಮ್ಮೂರಲ್ಲಿ ಒಂದು ಸೀನಿರಿನ ಬಾವಿ ಇದೆಯಲ್ಲ ಆಯ್ತಣ್ಣ ಅದಕ್ಕೆ ಮಣ್ಣಾಕಿ ಮುಚ್ಚಿಬಿಡಿ ಅಣ್ಣ ಹಿಂದಿನಿಂದ ನಮ್ ಹಿರಿಯರು ಅದನ್ನ ಕುಡಿಯಕ್ಕೆ ಅಂತ ಬಳಸ್ಕೊಂಬತ್ತವ್ರಣ್ಣ ಅದ್ ಒಂದೇ ಇರೋದ್ ಬಾವಿ ಅಣ್ಣ ಈಗ ಅದನ್ನು ಮುಚ್ಬಿಟ್ರೆ ಕುಡಿಯಕ್ಕೆ ನೋಡ್ದಾ ನೀನೇ ಕ್ಯಾತೆ ತೆಗೆ ಶುರು ಮಾಡ್ಬಿಟ್ಟೆ ಅಲ್ಲಯ್ಯ ಅಷ್ಟು ದೊಡ್ಡ ಸೀನಿರಿನ ಬಾವಿ ಇರುವಾಗ ಕೊಳವೆ ಬಾವಿ ಕೊಡ್ತಾರೇನಯ್ಯ ಅದು ಸರ್ಕಾರದ ವತಿಯಿಂದ ಗ್ರಾಮ ಪಂಚಾಯತ್ ವತಿಯಿಂದ ನಿನ್ನ ಮನೆ ಬಾಗ್ಲಲ್ಲಿ ಆಗ್ಬೇಕು ಸಾಧ್ಯನೇನಯ್ಯ ಇದೆಲ್ಲ ಅಣ್ಣೋ ಅದು ನೋಡು ಈಗ ನಿನಗೆ ಆ ಬಾವಿಗೆ ಮಣ್ಣಾಕಿ ಮುಚ್ಚೋಕ್ ಸಾಧ್ಯವಾದ್ರೆ ಮುಚ್ಚು ಏನಾದ್ರೂ ಒಂದ್ ಕಾರಣ ಕೊಟ್ಟು ಮುಚ್ಚಿಬಿಡಯ್ಯ ಇಲ್ಲ ಆದ್ರೆ ಕೊಳವೆ ಬಾವಿ ಆಸೆ ಬಿಟ್ಬಿಡು ಅಣ್ಣೋ ಅದೆಲ್ಲ ಆಯ್ತದ ಅಣ್ಣ ನೋಡು ನಿನಗೆ ಕೊಳವೆ ಬಾವಿ ಬೇಕಾದ್ರೆ ಇದನ್ನೆಲ್ಲ ಮಾಡ್ಬೇಕು ಆಗಲ್ಲ ಅಂತೀಯಲ್ಲ ಆಸೆ ಬಿಟ್ಬಿಡು ಅಷ್ಟೇ ಅಣ್ಣೋ ವಾತಾಪಡ ಅಣ್ಣೋ ಏ ಚೀಟಿ BANK ಬ್ಯಾಂಕು CHANAPATNA ಈ ಊರು ಈ ಆಳು ಐಗಳು ಅಯ್ಯಪ್ಪ ಈ ಕ್ಯಾಮೆಯಲ್ಲಿದ್ದ ಬ್ಯಾಂಕ್ ನಾವು ಈ ಮನೆ ಮುಂದೆ ಚೀಟಿ ಅಂಟಿಸಿರೋದಕ್ಕೂ ಕೆಲ್ಸ ಇಲ್ದದ ಐಕ್ಳು ಹೋಗಿ ಬಂದು ನಮ್ಮ ಮಾನನ ಮೂರ ಬಟ್ಟೆ ಹರಾಜ್ ಹಾಕೋಕ್ಕೂ ಈ ಕೋಲ್ ನನ್ನ ಕೈಗೆ ಎಲ್ಲಿ ಎಲ್ಲಿ ಅವನು ಮಾತಿಂತಾಳ ಅವನಿಗೆ ಯಾವಲ್ಲ ಅವನು ಅಯ್ಯೋ ಅಜ್ಜಿ ಬರ್ತಾಳೆ ಏನು ಸಮಯ ಇಲ್ವಾ ಎಷ್ಟು ಸುತ್ತಿಲ್ಲ ಹೇಳೋದು ಹೊಡ್ಡೆತ್ತವ್ವ ಇದು ನಂಗ್ ಹೊಡ್ಸ್ಕೊಂಡು ಹೋಯ್ತಿದೀಯಾ ನೋಡ್ಕೊಮಾರ ಇವಕ್ಕಂತೂ ಬೇರೆ ಕ್ಯಾಮೆ ಇಲ್ಲ ಆ ಬ್ಯಾಂಕ್ನವ್ರು ಅಡ್ಸಿರೋ ಸೀಟಿನ ಓದಿ 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 ಕುರಕ್ಕಿಲ್ಲ ನಿಂತ್ಕೊಳಕ್ಕಿಲ್ಲ ಹಂಗ್ ಮಾಡ್ತಾವೆ ಅದೇ ನಾನು ಕೇಳ್ಬೇಕು ಅಂತ ಇದ್ದೆ ಅದೇನದು ಬಾಗ್ಲು ಮೇಲೆ ಅಣ್ಸಿರೋದು ಹಾ ಅದ ನನ್ ಚೀಟಿ ಕಾರ್ಡು ವಾಗ್ಲ ಕ್ಯಾಮೆ ಹತ್ರ ಮಾಡ್ಕೊ ಹೋಗು ಅಲ್ಲ ಕಣ್ ಮಚಕ ಅಲ್ವಾ ಏನು ಒಂದು ಬಿಟ್ಟೋದ್ರೆ ಹೆಂಗಿರ್ಬೇಕು ವಾಗ್ಲ ಅವಕ್ಕಂತೂ ಏನು ಕ್ಯಾಮೆ ಇಲ್ಲ ಅಂದ್ರೆ ಇವ್ರಿಗೂ ಏನು ಕ್ಯಾಮೆ ಇಲ್ಲ ಬಂದ್ಬಿಟ್ಟ ಏನಕ್ಕೆ ಅಂತ ಇವನು ಕೇಳ್ತಾನ ಯಾವತ್ ಹೋಗ್ತೈತ ಈ ಅನಿಷ್ಟ ಚಂದ್ರಕ ಚಂದ್ರಕ ಓ ರವಿ ಅಣ್ಣ ಏನಣ್ಣ ಈ ಕಡೆ ಬಂದಿದ್ದು ಅದು ಚಂದ್ರಕ ನಿನಗೊಂದು ಪೋಸ್ಟ್ ಬಂದೈತೆ ಕಣಕ ಪೋಸ್ಟಾ ನನಗೆ ಯಾರಪ್ಪ ಪೋಸ್ಟ್ ಕಳ್ಸೋದು ಸ್ವರ್ಗದಿಂದ ನಿನ್ ಗಂಡ ಪತ್ರ ಬರ್ತಿರ್ಬೇಕು ಇರೋ ಕೊಡ್ತೀನಿ ಅಕ್ಷರ ಕಲಿದಿರೋ ಮುಖ ಅವನು ಬದುಕಿದಾಗ್ಲೇ 2 ಅಕ್ಷರ ಬರೀಲಿಲ್ಲ ಇನ್ ಸತ್ ಮೇಲೆ ಬರೀತಾನ ಅವನು ತಮಾಷೆ ಮಾಡ್ಬೇಡ ಕಣಣ್ಣ ಅದೇನ್ ಕೊಡು ಚಂದ್ರಕ
ಬ್ಯಾಂಕಿಂದ ಬಂದಿದ್ದೆ ಕಣಕ್ಕ. ಬ್ಯಾಂಕಿಂದನಾ? ಹ್ಞೂ ಕಣಕ್ಕ, ತಗೋ. ಚಂದ್ರಕ್ಕ, ಕವರ್ ಒಳಗಿನ ಭಾರ ನೋಡಿದ್ರೆ ಬ್ಯಾಂಕ್ನವರು ದುಡ್ಡ ಕಳಿಸ್ದಂಗ್ ಕಾಣ್ತಾ ಐತೆ. ಹೂ ಕಣಪ್ಪ, ಕಳಿಸ್ತಾರೆ. ತಗಳ್ದೇ ಇರೋ ಸಾಲನ ತಗೊಂಡಿದ್ದೀರಾ, 70,000 ಕಟ್ಟದೇ ಇದ್ರೆ ಹೊಲ ಮನೆ ಮಾನಾನ ಹರಾಜಾಗ್ತೀನಿ ಅಂತವ್ರೆ, ಅಂತವ್ರು ದುಡ್ಡು ಕಳಿಸ್ತಾರ? ಅಂದ್ರೆ ಇದು ಸಾಲದ ನೋಟಿಸಾ? ನೋಟಿಸ್ ಪಾಟಿಸ್ ಎಲ್ಲ ಆಗೋಯ್ತು. ಅಲ್ಲಿ ನೋಡು, ಬಾಗಿಲು ಗಂಟ್ಸ್ ಹೋಗೋರೆ. ಓ, ಇದು ಸಾಲದ ಕತೆ ಅನ್ನು. ಅಯ್ಯೋ ನನ್ ಕರ್ಮ, ನಾನ್ಯಾಕೆ ಸಾಲ ತಗೊಳ್ಳಿ? ನಾನ್ ಸಾಲ ತಗೊಂಡಿಲ್ಲ. ಸತ್ತೋಗಿದಾನಲ್ಲ ನನ್ ಗಂಡ, ಅವನ್ ಸಾಲ ತಗೊಂಡಿದ್ದಾನೆ ಅಂತ ಈ ಬ್ಯಾಂಕ್ನವ್ರು ಕಳ್ಸಿರೋದು. ಹಿಂಗ ಚಂದ್ರಕ್ಕ? ಹೂ ಕಣಣ್ಣ, ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿದ್ರೆ ಸಾಯಕ್ ಮುಂಚೆ ಹೇಳ್ತಿರ್ಲಿಲ್ವಾ ಅವನು? ಆ ಅಂಗಡಿ ಬೀದಿ ಶೆಟ್ರುತಾವ 500 ರೂಪಾಯಿ ಸಾಲ ತಗೊಂಡಿದೀನಿ ಅಂತ ಎಷ್ಟು ಸಾರಿ ಹೇಳಿದ್ದ, ತೀರಿಸ್ಲಿಲ್ವಾ ನಾವು? ಇದೇನೋ ಬ್ಯಾಂಕ್ ನೋಡ್ದೆ ಕಿತಾಪತಿ. ಈಗ ಏನ್ ಮಾಡ್ತೀಯಾ? ನೀನೇ ಹೇಳು ರವಿ ಅಣ್ಣ. ತಿಂದಿರೋದನ್ನ ಕಕ್ಕು ಅಂದ್ರೆ ಏನೋ ಕಕ್ಬೋದಪ್ಪ, ತಿಂದೇ ಇರೋದನ್ನ ಕಕ್ಕು ಅಂದ್ರೆ ಎಲ್ಲಿಂದ ಕಕ್ಕೋದು? ನಾನ್ ತೀರ್ಸಕ್ಕಿಲ್ಲ. ಚಂದ್ರಕ್ಕ, ನೀನ್ ಸಾಲ ತೀರ್ಸಲ್ಲ ಅಂದ್ರೆ ಬ್ಯಾಂಕ್ನವ್ರು ಸುಮ್ನೆ ಇರ್ತಾರಾ? ಅವ್ರೇನ್ ಸುಮ್ಕಿರೋದು? ಈಗ ನಾನೇ ಸುಮ್ಕಿರಕ್ಕಿಲ್ಲ. ಈಗಾಗ್ಲೇ ಬ್ಯಾಂಕ್ ತಾವ್ ಹೋಗಿ ದಾಖಲೆಗಳನ್ನ ಕೊಡಿ ಅಂತ ಅರ್ಜಿಯಾಗಿ ಬಂದೀವ್ನಿ. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ದೊರೆ ತಾವ್ ಹೋಯ್ತೀನಿ. ದೊರೆ? ಯಾವ ದೊರೆ ಹತ್ರ ಹೋಗ್ತೀಯ ಚಂದ್ರಕ್ಕ? ಜನತಾ ದರ್ಶನಕ್ಕೆ ಹೋಗಿ ಮುಖ್ಯಮಂತ್ರಿಗಳಿಗೆ ದೂರ್ ಕೊಡ್ತೀನಿ. ಈ ಹೆಣ್ಣೆಂಗ್ಸ್ಗೆ ಇವರೆಲ್ಲ ಸೇರ್ಕೊಂಡು ಅನ್ಯಾಯ ಮಾಡೋರೆ, ನ್ಯಾಯ ಕೊಡ್ಸಿ ಅಂತ ಕೇಳ್ತೀನಿ. ಯಾಕೆ ಓಟ್ ಹಾಕಿಲ್ವಾ? ಚಂದ್ರಕ್ಕ, ಊರಿಗೊಂದ್ 4 ಜನ ಹೆಣ್ಮಕ್ಳು ನಿಂತಾರ ಇರ್ಬೇಕು ನೋಡು. ಅಕ್ಷರ ಕಲಿದೇನೆ ಇಷ್ಟು ಧೈರ್ಯ ಮಾಡ್ತೀಯ ನೀನು. ಇನ್ ಏನಾರ 4 ಅಕ್ಷರ ಕಲ್ತಿದ್ರೆ ಊರು ಆಳ್ಬಿಡ್ತಿದ್ದೆ ನೀನು. ನೀನ್ ಸಂದಾಗ ಹೇಳ್ತೀಯ ಕಣ್ಣಣ್ಣ. 4 ಅಕ್ಷರ ಯಾಕೆ, ಎಲ್ಲ ಅಕ್ಷರನು ಕಲ್ತಿದ್ದೀನಿ ರಾತ್ರಿ ಶಾಲೆಗೆ ಹೋಗಿ. ಸರಿ ಕಣಕ್ಕ, ನಾನ್ ಬರ್ತೀನಿ. ಚಂದ್ರಕ್ಕ, ಜನತಾ ದರ್ಶನಕ್ಕೆ ಹೋದ್ರೆ ನನ್ನ ಮರಿಬೇಡ. ಮುಖ್ಯಮಂತ್ರಿಗಳಿಗೆ ಹೇಳಿ ನನ್ನ ಸಂಬಳ ಜಾಸ್ತಿ ಮಾಡ್ಸು. ಬಡವ ಬದುಕೊಂತೀನಿ. ಮೊದ್ಲಿಂದ ಮೇಷ್ಟ್ರಿಗೆ ತೋರಿಸ್ಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ಕೂತ್ಕೊಳ್ಳಿ. ಆಯ್ತು ಸರ್. ಸರ್ ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಸರ್, ಎಡೆಯಾಲ ಅಂತ. ಸರ್ ಅಲ್ಲಿ ಆ ಊರಿಗೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ಸರ್. ಏನಿಲ್ಲ ಸರ್, ಮುಂದಿನ ತಿಂಗಳು ಆ ಊರಲ್ಲಿ ಒಂದು ಪ್ರೋಗ್ರಾಮ್ ಐತೆ ಸರ್. ಅದಕ್ಕೆ ತಮ್ಮನ್ನ ಅಲ್ಲಿಗೆ ಅತಿಥಿಯಾಗಿ ಕರೆಯೋಣ ಅಂತ ಸರ್. ನಿಮ್ಮ ಹೆಸರೇನಂದ್ರಿ? ಗಂಗಾಧರನ್ ಸರ್. ಕೃಷ್ಣವೇಣಿ, ನಮ್ ಗಂಗಾಧರ್ ಅವರಿಗೆ ಒಂದ್ ಲೋಟ ಕಾಫಿ ಕೊಡು. ಸರ್ ಅಮ್ಮವ್ರು ನಂಗಾಗ್ಲೇ ಕಾಫಿ ಕೊಟ್ಟವ್ರು ಸರ್. ಕುಡಿದ್ರಾ? ಹ್ಞೂ ಸರ್. ಸರಿ, ಈಗೇನೋ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರಿ, ಅದೇನ್ ಕಾರ್ಯಕ್ರಮ? ನಾನು ಅದ್ಯಾವ ದೊಡ್ಡ ಮನುಷ್ಯ ಅಂತ ನನ್ನನ್ನ ಮುಖ್ಯ ಅತಿಥಿಯಾಗಿ ಕರೆಯಕ್ ಬಂದಿದ್ದೀರಿ? ಏನಿಲ್ಲ ಸರ್, ಹಿಂದಿನ ಕಾಲದೊಂದು ಬಾವಿ ಐತೆ ಹಿರೀಕರ್ದು. ಅದಕ್ಕೆ ಈಗ ಬತ್ತ ನೀರ್ ಕಡಿಮೆ ಆಯ್ತಲ್ಲ ನೋಡಿ. ಹಂಗಾಗಿ ನಮ್ಮ ಊರವರೆಲ್ಲ ಸೇರ್ಕೊಂಡು ಪಂಚಾಯತಿಯಿಂದ ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟಿದೀವಿ ಸರ್. ಅದಕ್ಕೆ ಸರ್ಕಾರದವರು ಈಗಾಗ್ಲೇ ನಿಮ್ಮ ಊರಾಗ ಒಂದು ಬಾವಿ ಐತಲ್ಲ ಅನ್ಬಿಟ್ಟು ನಮ್ಗೆ ಬೋರ್ವೆಲ್ ಕೊಡಕ್ಕಿಲ್ಲ ಅನ್ಬಿಟ್ರು ಸರ್. ಸರ್ ಅದಕ್ಕೆ ತಾವು ಆ ಪ್ರೋಗ್ರಾಮ್ಗೆ ಅಂತ ಊರಿಗೆ ಬಂದಾಗ ಈಗಾಗ್ಲೇ ನಾವು ಆ ಬಾವಿನ ಮುಚ್ಚಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ವಿ ಸರ್. ಅದಕ್ಕೆ ತಾವು ಬಂದಾಗ ಬಾವಿಗೆ ಒಂದಿಡಿ ಮಣ್ಣು ಹಾಕ್ಬಿಟ್ರೆ ನಾವು ಮುಂದೆ ನಾವು ನೋಡ್ಕೋತೀವಿ ಸರ್. ಎದ್ದೇಳ್ರಿ ಮೇಲೆ, ಹೇಳ್ರಿ ಮೇಲೆ, ನಡೀರಿ. ಯಾವ ಸೀಮೆ ಜನಾರಿ ನೀವು? ಹಿರೀಕರ ಕಾಲದ ಬಾವಿ ಅಂತೀರಿ? ತಲೆಮಾರುಗಳಿಂದ ಎಷ್ಟು ಜನ ಆ ಬಾವಿನಲ್ಲಿ ನೀರ್ ಸೇತ್ ಕುಡ್ದಿದಾರೋ ಏನೋ, ಯಾವ ಪುಣ್ಯಾತ್ಮ ಬಾವಿ ತಗ್ಸದ್ನೋ ಏನೋ, ಅಂತ ಬಾವಿನ ಮಣ್ಣು ಹಾಕಿ ಮುಚ್ಚಿಬಿಡ್ತೀರಾ? ಬಾವಿಗೆ ಮಣ್ಣು ಹಾಕ್ತಾ ಇದ್ದೀರೋ, ಬಾಯಿಗೆ ಮಣ್ಣು ಹಾಕ್ತಾ ಇದ್ದೀರೋ? ಯಾವ ಸೀಬೆ ಜನ ರೀ ನೀವು? ನೋಡೋದಕ್ಕೆ ವಿದ್ಯಾವಂತರ ತರ ಕಾಣ್ತೀರಿ. ಇದಾ ನಿಮ್ ಯೋಚನೆ? ಅಷ್ಟು ಗೊತ್ತಾಗೋದಿಲ್ಲ ನಿಮ್ಗೆ? ತಲೆಯಿಂದ ಆ ಯೋಚನೆ ಬಿಡಿ. ಬಾವಿಗೆ ಮಣ್ಣು ಹಾಕ್ತಾರಂತೆ, ಬಾವಿಗೆ ಮಣ್ಣು. ಹೋಗಿ ಹೋಗಿಪ್ಪ ನೀವು. ಹೋಗ್ರಿ ಗಂಗಾಧರ್, ನೀವು ಯೋಚನೆ ಮಾಡಿ ಹೋಗ್ರಿ. ಏನ್ ಜನ. ಎಂಥ ಕೆಟ್ಟ ಜನ. ಕೃಷ್ಣವೇಣಿ,
ರೀ ಏನಾಯ್ತು? ಯಾಕೆ ಹಾಗೆ ಕಿರ್ಚಾಡ್ತಾ ಇದ್ರಿ? ಪಾಪ ಒಳ್ಳೆ ಮನುಷ್ಯ ಅನ್ಸತ್ತೆ, ತುಂಬಾ ಹೊತ್ತಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದ. ಕೃಷ್ಣ, ಅವನೆಂತ ಒಳ್ಳೆ ಮನುಷ್ಯ? ಜೀವಂತವಾಗಿರೋ ಬಾವಿ ಬಾಯಿಗೆ ಮಣ್ಣು ಹಾಕ್ತಾನಂತೆ. ಅದೇನ್ ಜನನೋ, ಅದೇನ್ ಯೋಚನೆ ಮಾಡ್ತಾರೋ, ಹಿರಿಯರ ಕಾಲದ ಬಾವಿ ಅಂತಾನೆ, ಅಷ್ಟು ದಿನಗಳಿಂದ ಅದ್ರಲ್ಲಿ ನೀರು ಕುಡ್ದಿದೀವಿ ಅಂತಾನೆ, ಆ ಬಾವಿ ಬಾಯಿಗೆ ಮಣ್ಣು ಹಾಕಿ ಮುಚ್ಚಬೇಕಂತ. ಹೋಗ್ಲಿ, ಅವನ್ ವಿಚಾರ ಬಿಡಿ. ನೀವ್ಯಾಕೆ ಹೀಗಿದ್ದೀರ 2-3 ದಿನಗಳಿಂದ? ಏನು ಹೇಳಲಿ ಕೃಷ್ಣ, ಆ ಚಂದ್ರಕ್ಕನ್ ಸಮಸ್ಯೆ ನನ್ನ ತಲೆಯಲ್ಲಿ ತುಂಬಿಕೊಂಡು ಗುಂಗಿ ಹುಳು ಕೊಡ್ದಂಗೆ ಕೊರಿತಾ ಇದೆ. ಒಂದ್ ಲೋಟ ಕಾಫಿ ಕೂಡ ತಂದೆ. ರೀ, ಚಂದ್ರಕ್ಕ ಬಂದಿದ್ಲು, ಯಾವ್ದೋ ಲೆಟರ್ ಕೊಟ್ಟು ಹೋದ್ಲು. 1 ನಿಮಿಷ ತಂದೆ. ತಗೊಳ್ಳಿ. ಕಾಫಿ ತಂದೆ. ಕಾಫಿ ರೀ, ಕಾಫಿ. ಕೃಷ್ಣ, ಬಂದೆ. ರೀ, ಎಲ್ಲಿಗೆ ಹೊರಟ್ರಿ? ಬಂದವ್ರ ಮುಖ ಸಹಿತ ತೊಳ್ದಿಲ್ಲ, ಆಗ್ಲೇ ಹೊರಟ್ಬಿಟ್ರಲ್ಲ. ಸ್ವಲ್ಪ ಅರ್ಜೆಂಟ್ ಕೆಲಸ, ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ರೀ ರೀ ರೀ, ಏನಾಗಿದೆ ಇವ್ರಿಗೆ? ಊಟ ತಿಂಡಿನೂ ಸರಿಯಾಗಿ ಮಾಡ್ತಾ ಇಲ್ಲ. ಚಂದ್ರಕ್ಕ, ಕುಂತ್ಕೊಳ್ಳಿ. ಕೂತ್ಕೊಳ್ಳೋದಿರ್ಲಿ, ಬಾಯ್ಲಿ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು, ಅದಕ್ಕೆ ಬಂದೆ. 1 ನಿಮಿಷ ಕಾಫಿ ತರ್ತೀನಿ. ಅಯ್ಯೋ, ಕಾಫಿ ಗಿಫಿ ಏನು ಬೇಡ. ಬುದ್ಧನಿಗೆ ಜ್ಞಾನೋದಯ ಆದಂಗೆ ನನಗೊಂದು ವಿಚಾರ ತಲೆಗೆ ಬಂದಿದೆ. ಆ ವಿಚಾರ ನಿಂಗೆ ಹೇಳ್ಬಿಡ್ಬೇಕು, ಅದಕ್ಕೆ ಬಂದೆ. ಈಗ ದಿನಾ ಬಂದು ನನ್ನ ಹತ್ರ ನೀನು 106 ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ನಾನು ನಿನ್ಗೊಂದು ಪುಟ್ಟ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನು ಉತ್ತರ ಕೊಡ್ಬೇಕು. ಏನ್ ಪ್ರಶ್ನೆ? ಈಗ ನಿನ್ನ ಹತ್ರ ಒಂದು ಬೆಲೆ ಬಾಳೋ ವಸ್ತು ಇದೆ, ಆ ವಸ್ತು ಕಳೆದೋಗುತ್ತೆ. ಆಗ ನೀನೇನ್ ಮಾಡ್ತೀಯಾ? ನನ್ನ ಹತ್ರ ಬೆಲೆ ಬಾಳೋ ವಸ್ತು? ಒಂದು ಬೆಲೆ ಬಾಳೋ ವಸ್ತು ಇತ್ತು ಅಂತ ಇಟ್ಕೋ, ಅದು ಕಳೆದೋಯ್ತು ಅಂತ ಇಟ್ಕೋ. ಆಗ ನೀನೇನ್ ಮಾಡ್ತೀಯಾ? ಏನ್ ಮಾಡ್ತೀನಿ? ಒಂದು ಪುಟ್ಟ ಪ್ರಶ್ನೆ, ನಿನ್ ಕೈಲಿ ಉತ್ತರ ಕೊಡಕ್ ಆಗ್ತಾ ಇಲ್ವಲ್ಲ? ಇರು ಮಚವ, ಈಗ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಹತ್ರ ಚಿನ್ನದ ಕುಟಾಣಿ ಇತ್ತು ಅಂತ ಇಟ್ಕೋ, ಅದು ಕಳೆದೋಗುತ್ತೆ. ಆಗೇನ್ ಮಾಡ್ತೀಯಾ? ಅಯ್ಯೋ, ಚಿನ್ನದ ಕುಟಾಣಿ ಇದ್ದಿದ್ರೆ ನಾನ್ ಯಾಕೆ ಹಿಂಗಿರ್ತಿದ್ದೆ? ಡಾಬ್ ಮಾಡಿಸ್ಕೊತಿದ್ದೆ, ಒಲೆ ಮಾಡಿಸ್ಕೊತಾ ಇದ್ದೆ, ಕಾಸಿನ ಸರ ಮಾಡಿಸ್ಕೊತಾ ಇದ್ದೆ, ಬಳೆ ಮಾಡಿಸ್ಕೊತಾ ಇದ್ದೆ. ಮಾಚವ್ವ ಅತ್ತೆ, ಒಸಿ ಸುಮ್ಕಿರು. ನೀವ್ ಹೇಳಿ ಮೇಷ್ಟ್ರೆ, ಅಂತ ವಸ್ತು ಕಳ್ಕೊಂಡ್ಬಿಟ್ರೆ ನಾವೇನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು ಅಂತ ನನ್ನ ಕೇಳ್ತಿದ್ಯಲ್ಲ ಚಂದ್ರಕ್ಕ? ಅಂತ ವಸ್ತು ಕಳೆದೋಗಿದೆ ಅಂತ ಪೊಲೀಸ್ನವ್ರ ಹತ್ರ ಒಂದು ದೂರ್ ಕೊಡ್ಬೇಕು. ಅಯ್ಯೋ, ಒಳ್ಳೆ ಗೊತ್ತಿಲ್ದಲ್ಲೇನೋ ಮಾತು ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಿದ್ಯಲ್ಲ ಮೇಷ್ಟ್ರೆ. ಈಗ ಏನ್ ಕಳವಾಗಿದೆ ಅಂತ ಮೇಷ್ಟ್ರೆ ಈ ಮಾತುಗಳೆಲ್ಲ? ಏನ್ ಕಳವಾಗಿದೆ ಅಂತ ನನ್ನನ್ನು ಕೇಳ್ತೀಯಲ್ಲ ಚಂದ್ರಕ್ಕ ನೀನು? ಮಾಚವ್ವನ ಮಗ ಮಾಚ,
ಬ್ಯಾಂಕಿಂದ 50,000 ರೂಪಾಯಿ ಸಾಲ ತಗೊಂಡು ಕನ್ನೇಶ್ವರಿ ಬೋರ್ವೆಲ್ ಕಂಪನಿಯಿಂದ ತೋಟದಲ್ಲಿ ಒಂದು ಕೊಳವೆ ಬಾವಿ ತೆಗೆಸ್ದ. ರಾತ್ರೋರಾತ್ರಿ ಆ ಕೊಳವೆ ಬಾವಿ ಕಳುವಾಗಿದೆ. ಕೊಳವೆ ಬಾವಿ ಕಳುವಾಗೈತಾ? ಹಾ, ಅದನ್ನೇ ಈ ದಾಖಲೆಗಳು ಹೇಳ್ತಾ ಇರುವಂತದ್ದು. ಈಗ ನೋಡು, ಬ್ಯಾಂಕ್ನವ್ರು ಕಳಿಸಿರೋ ಈ ದಾಖಲೆಗಳ ಪ್ರಕಾರ ಮಾಚ 50,000 ರೂಪಾಯಿ ಸಾಲ ತಗೊಂಡು ತೋಟದಲ್ಲಿ ಒಂದು ಕೊಳವೆ ಬಾವಿ ತೆಗ್ಸಿದಾನೆ. ವಾಸ್ತವಿಕವಾಗಿ ನೋಡಿದ್ರೆ ಕೊಳವೆ ಬಾವಿ ಇಲ್ವಲ್ಲ. ಹಂಗಂದ್ರೆ ಏನರ್ಥ? ಕೊಳವೆ ಬಾವಿನ ಯಾರೋ ಕಳುವು ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ದಾಖಲೆಗಳನ್ನೆಲ್ಲ ಪೊಲೀಸ್ನವರು ಕೊಟ್ಟು ಒಂದ್ ದೂರ್ ಕೊಡೋಣ, ಕೊಳವೆ ಬಾವಿ ಕಳ್ತನ ಆಗಿದೆ ಅಂತ. ಅಯ್ಯೋ ಹುಚ್ಚಪ್ಪ, ಊರಾಗೆಲ್ಲ ಒಳ್ಳೆ ಮೇಷ್ ಅಂತ ಹೆಸರು ತಗೊಂಡಿದ್ಯಾ. ಈಗ ಹಿಂಗ್ ಹೇಳ್ಕೊಟ್ಟು ಹುಚ್ಚ ಮೇಷ್ ಅಂತ ಹೆಸರು ತಗೋಬೇಡ. ಕೋರ್ಟು ಅಂದ್ರಲ್ಲ, ಅದೇನೋ ನಂಗೆ ಸರಿ ಕಾಣ್ತೈತೆ. ಕೋರ್ಟ್ ಹೋಗೋಣ ಅಂತ ನಾನೇ ಹೇಳಿದ್ನಲ್ಲ. ಮೊದಲು ಸ್ಟೇಷನ್ಗೆ ಹೋಗೋಣ, ಎಲ್ಲ ವಿಚಾರ ಹೇಳೋಣ, ಅವ್ರನ್ನ ಬೇಕಾದ್ರೆ ಕೇಳೋಣ. ಏನ್ ಸ್ವಾಮಿ, ನಾವು ಕೋರ್ಟ್ ಹೋಗ್ತೀವಿ, ಇಲ್ಲ ನಿಮ್ ಸ್ಟೇಷನ್ ಅಲ್ಲೇ ಎಲ್ಲ ಬಗೆಹರಿಸ್ಕೊಡ್ತೀರಾ ಅಂತ. ಬಗೆಹರಿಸ್ಕೊಟ್ರೆ ಒಳ್ಳೇದಲ್ವಾ? ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಾನು ಬರಲ್ಲ ಚಂದ್ರಕ್ಕ. ಮೇಷ್ಟ್ರೆ, ಮೇಷ್ಟ್ರೆ, ನಂದೊಂದ್ ಪ್ರಶ್ನೆ ಐತೆ. ಏನ್ ಮಾಚವ್ವ ನಿನ್ ಪ್ರಶ್ನೆ? ಮೇಷ್ಟ್ರೆ, ಈ ಚೀಟಿನ ದಿನ ಬೆಳಗಾದ್ರೆ ಬೀದಿಲ್ ಹೋಗೋ ಐಕ್ಳು ಎಲ್ಲಾರು ಓದಿ ಓದಿ ಊರಿಗೆಲ್ಲ ಹೇಳ್ಕೊಂಬರ್ತಾರೆ ಮೇಷ್ಟ್ರೆ. ನನಗಂತೂ ಹಿಂಸೆ ಆಗೋಗ್ಬಿಟ್ಟೈತೆ. ಯಾಕಾದ್ರೂ ಈ ಐಕ್ಳು ರಸ್ತೆಯಲ್ಲಿ ಬೀದಿಲಿ ಓಡಾಡ್ತಾರೆ ಅಂತ. ಹೆಂಗಾದ್ರೂ ಮಾಡಿ ಬ್ಯಾಂಕ್ನವ್ರಿಗೆ ಹೇಳಿ ಈ ಚೀಟಿನ ತೆಗ್ಸಾಕ್ಬಿಡಿ, ಇಲ್ಲ ಪೊಲೀಸ್ನವ್ರಿಗೆ ಹೇಳಿ ಚೀಟಿನ ಕಿತ್ತಾಕ್ಸ್ಬಿಡಿ. ಮಾಚವ್ವ, ಇದೊಂದು ದೊಡ್ಡ ವಿಷಯನಾ? ಹುಡುಗರು ಓದ್ಕೊಂಡ್ರೆ ಓದ್ಕೊಳ್ಳಿ ಬಿಡು. ಬರ್ತೀನಿ. ಮಿಸ್ಟೇ, ಅಲ್ಲ ಅಲ್ಲ, ಇದು ದೊಡ್ಡ ವಿಷಯ ಅಲ್ವಾ? ಸರಿ, ನೀನಿನ್ ಹೊರಡು. ಇಷ್ಟೊತ್ತಾದ್ರೂ ನೀನ್ ಇಲ್ಲೇ ಇದೆಯೇನೋ? ಮನೇಲಿ ಮೂವ ಕಾಯ್ತಾ ಇರ್ತಾರೆ, ಹೋಗು. ಇದೇನ್ ಕೃಷ್ಣ, ಇಷ್ಟೊತ್ತಾದ್ರೂ ಬಿಸಿಲಿನ ಮನೆಗೆ ಕಳ್ಸ್ಲಿಲ್ವಾ? ನೀವ್ ಲೋಕದ ಕೆಲ್ಸ ಮುಗಿಸಿ ಮನೆಗ್ ತಡವಾಗಿ ಬರ್ತಿರಲ್ಲ, ನಾನು ಒಂಟಿಯಾಗಿರ್ತೀನಿ ಅಂತ ಚಂದ್ರಕ್ಕ ಅವನ್ನ ಕಳಿಸ್ತಿರ್ತಾಳೆ. ನಾನು ಅವನ್ಗೆ ಒಂದಷ್ಟು ಕತೆಗಳನ್ನ ಹೇಳ್ತಾ ಇರ್ತೀನಿ, ಅವನ್ ಕತೆ ನಂಗೆ ಹೇಳ್ತಾ ಇರ್ತಾನೆ. ಹೌದು, ನೀವು ಬೆಳಗ್ಗೆ ಎಷ್ಟು ಗಡಿಬಿಡಿಲ್ ಹೋದ್ರಿ, ಈಗ ಗೆಲುವಾಗಿ ಬರ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ನಮ್ ಚಂದ್ರಕ್ಕನ್ ಸಮಸ್ಯೆಗೆ ಒಂದೊಳ್ಳೆ ಪರಿಹಾರ ಸಿಕ್ಕಿದೆ. ಆ ಪರಿಹಾರ ಏನು ಅಂತ ನಮ್ ಚಂದ್ರಕ್ಕನ್ ಹೇಳ್ಬಿಟ್ಟು ಬರಕ್ ಹೋಗಿದ್ದೆ. ಈಗ ನನ್ಗೆ ಆರಾಮ ಅನ್ಸ್ತು. ಬಾ, ತಟ್ಟೆ ಹಾಕು. ರಾಮ ರಾಮ ರಾಮಚಂದ್ರ ರಾಮಚಂದ್ರ. ಸಾಕು. ನಮ್ ಚಂದ್ರಕ್ಕನ್ ಮಗ ಬಿಸಿಲ ಇದಾನಲ್ಲ, ಒಳ್ಳೆ ಬಾಲ್ ಗೋಪಾಲ್ ಅಂತರ ಇದ್ದಾನೆ, ಬಹಳ ಚುರುಕು. ಏನು ಅಮ್ಮವರು ಬಿಸಿಲನ್ ಧ್ಯಾನ ಮಾಡ್ತಾ ಇದಾರಲ್ಲ, ಮನೆಗೆ ಬಾಲಗೋಪಾಲ ಬರೋ ಲಕ್ಷಣಗಳಾಯ್ದು? ಹಾಗೇನಿಲ್ಲ, ಯಾಕೋ ಇವತ್ತು ಅವನ್ನ ನೋಡ್ತಾ ಇದ್ರೆ ಪ್ರೀತಿ ಉಕ್ಕು ಬಂತು. ಮಾತೃ ಪ್ರೇಮ ಉಕ್ಕಿ ಹರಿತಾ ಇದೆ. ಹಾಗೇನಿಲ್ಲ, ಇಂಥ ಒಳ್ಳೆ ಮಗು ಇಷ್ಟೊಂದು ಕಷ್ಟ ಪಡ್ತಿದ್ದಾನಲ್ಲ ಅಂತ ಕರಳು ಚುರುಕ್ಕಂತು. ಕೃಷ್ಣ, ನಂಗೂ ಹಾಗೆ ಅನ್ಸುತ್ತೆ ಕಣೆ. ತುಂಬಾ ಒಳ್ಳೆ ಜನ, ಪಾಪ ಕಷ್ಟ. ಅವನಂತೂ ಆಟದಲ್ಲೂ ಮುಂದು, ಓಟದಲ್ಲೂ ಮುಂದು, ಎಲ್ಲದರಲ್ಲೂ ಮುಂದು. ನೀವೊನಗ್ ಸ್ಕಾಲರ್ಶಿಪ್ ಕೊಡ್ಸಿ ಸಹಾಯ ಮಾಡ್ರಿ. ಇವತ್ತಂತೂ ಅವನ್ ನಿಮ್ಮನ್ನ ಭಾರಿ ಹೊಗಳ್ತಾ ಇದ್ದ. ಹೌದಾ? ಅಲ್ಲ, ನೀವು ಹೊರಗಡೆ ಅವ್ರಿಗೆಲ್ಲ ಅಷ್ಟೊಂದು ಸಹಾಯ ಮಾಡ್ತೀರಾ, ಮನೆಯವರು ಅಂದ್ರೆ ನಿಮಗೆ ಯಾಕೆ?
ಕಾಳಜಿನೇ ಇಲ್ಲ. ಕೃಷ್ಣ, ನಿನ್ನ ಬಗ್ಗೆ ಮನೆ ಬಗ್ಗೆ ವಿಶೇಷವಾದ ಕಾಳಜಿ ತಗೊಳ್ಳುವಂತ ಪ್ರಸಂಗ ಈಗೇನ್ ಬಂದಿದೆ? ಯಾಕೆ ನನ್ನಿಂದಾಗ್ಲಿ ಅಥವಾ ಈ ಊರ್ನವರಿಂದಾಗ್ಲಿ ನಿನ್ಗೇನೋ ತೊಂದರೆ ಆಗಿದ್ಯಾ? ಹಾಗಲ್ಲ, ಒಂದೊಂದ್ಸಲ ನೀವು ನನ್ನ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿದ್ದೀರೇನೋ ಅಂತ ಅನ್ಸುತ್ತೆ. ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ನಿಮಗೋಸ್ಕರ ಊಟಕ್ಕೆ ಕಾಯ್ತಾ ಇರ್ತೀನಿ. ನೀವೊಂದು ಮಾತು ಹೇಳ್ದೆ ಹಾಗಿಂದ ಹಾಗೆ ಎಲ್ಲೋ ಹೊಟ್ಟೋಗ್ತೀರಾ. ಯಾಕೆ ಹಾಗೆ ಮಾಡ್ತೀರಾ? ಕೃಷ್ಣೆ, ಕೆಲವು ಸಲ ಪರಿಸ್ಥಿತಿ ಪ್ರಸಂಗ ಆ ರೀತಿ ಬಂದ್ಬಿಡುತ್ತೆ. ಏನು ಮಾಡಕ್ಕಾಗಲ್ಲ. ನಾನೇನು ಉದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತೀನಾ? ಹಾಗಲ್ಲ, ನೀವು ಬೆಳಗ್ಗೆ ಹೋದವರು ಸಂಜೆ ತಡವಾಗಿ ಬರ್ತೀರಾ. ಒಬ್ಳೇ ಇರ್ತೀನಲ್ಲ, ಹುಚ್ಚ ಹಿಡ್ದಾಗತ್ತೆ. ಹೋಗ್ತೀರಿ, ಏನೇನೋ ಕಿರ್ಚಾಡ್ಬಿಡ್ತೀನಿ. ನೀನ್ ಆ ರೀತಿ ಕಿರ್ಚಾಡ್ತಾ ಇದ್ರೇನೆ ತುಂಬಾ ಚೆನ್ನಾಗಿರೋದು. ಸಾಂಬಾರ್ ಹಾಕು. ಸ್ವಲ್ಪ ಸ್ವಲ್ಪ ಸ್ವಲ್ಪ. ಹಾ, ದೊಡ್ಡ ವಿಷಯ ಅಲ್ವಂತೆ. ಆ ಬ್ಯಾಂಕ್ನವರು ನನಗೆ ನೇಣು ಹಾಕಿದ್ರು ಚಿಂತಿಲ್ಲ. ಆ ಚೀಟಿನ ಕಿತ್ತಾಕಿ ಹಾಕ್ತೀನಿ. ಅವನೆಷ್ಟೊತ್ತು ಸಾಯಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಮೇಷ್ಟ್ರೆ, ಓಹೋ ವಾತಾಪಿ, ಏನ್ ಮೇಷ್ಟ್ರೆ ಬೆಳಿಗ್ಗೆ ಬೆಳಿಗ್ಗೆ ವಾಕಿಂಗ್ ಹೊರಟಿದ್ದೀರಾ? ಹಾ ವಾತಾಪಿ, ಈ ಹಳ್ಳಿ ಇದೆಯಲ್ಲ, ಈ ತೋಟ ಗದ್ದೆ ಈ ಹೊಲ ಎಲ್ಲ ನೋಡ್ತಾ ಇದ್ರೆ, ಅದ್ರಲ್ಲೂ ಈ ಹಸಿರು ಎಲ್ಲ ನೋಡ್ತಾ ಇದ್ರೆ ಯಾವ ಮಲ್ನಾಡ್ಗೂ ಕಡಿಮೆ ಇಲ್ಲ ನೋಡು. ಹೌದು ಮೇಷ್ಟ್ರೆ, ಎಲ್ಲ ಗಂಗಮ್ಮ ತಾಯಿ ಕೃಪೆ. ಹಾ, ಏನು ಬೆಳಗ್ಗೆ ಬೆಳಗ್ಗೆ ಪಂಚಾಯತಿ ಕೆಲ್ಸನಾ? ಇಲ್ಲ ಮೇಷ್ಟ್ರೆ, ಗದ್ದೆಗೆ ನೀರ್ ಕಟ್ಬೇಕಾಗಿತ್ತು. ಹೋಗಿದ್ದೆ, ಕೆಲಸ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ವಾತಾಪಿ, ನಿನಗೆ ಎಷ್ಟು ಎಕರೆ ಜಮೀನಿದೆ? 4 ಎಕರೆ ಗದ್ದೆ ಇದೆ, ಭತ್ತ ಬೆಳಿತೀನಿ. ಒಂದು 10 ಎಕರೆ ತೆಂಗಿನ ತೋಟ ಇದೆ. ಈಗ ಇನ್ನೊಂದು 5 ಎಕರೆಗೆ ಅಡಿಕೆ ಗಿಡ ನೆಟ್ಟಿದ್ದೀನಿ. ಹಾ, ದೊಡ್ಡ ಜಮೀನ್ದಾರ ಅಲ್ಲಪ್ಪ ನೀನು. ಎಲ್ಲ ನೀರ್ ಕೇಳುವಂತ ಬೆಳೆನೆ ಬೆಳೆದಿದ್ಯಾ ಅಂದಂಗೆ? ಏನು 4-5 ಬೋರ್ ತೋಡ್ಸಿದ್ಯಾ? ಬೋರಾ? ಬೋರ್ ಹಾಕ್ಬೇಕು? ಇಷ್ಟೆಲ್ಲ ಜಮೀನ್ ಮಾಡಿದ್ಯಾ, ಬೆಳೆ ಹಾಕಿದ್ಯಾ, ಬೆಳೆಗ್ ನೀರ್ ಬೇಡ್ವಾ? ನೀರಿಗೆ ಬೋರ್ ಬೇಡ್ವಾ? ಅಲ್ಲ ಮೇಷ್ಟ್ರೆ, ಗಂಗಮ್ಮ ತಾಯಿ ಸಮೃದ್ಧವಾಗಿ ಹರಿತಾ ಇದ್ದಾಳೆ. ವರ್ಷಕ್ಕೆ 3 ಬೆಳೆ ಬೆಳಿಬಹುದು. ಇಷ್ಟೆಲ್ಲ ಸೌಲಭ್ಯ ಇದ್ಮೇಲೂ ಬೋರ್ವೆಲ್ ತೆಗೆಸೋದಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ ಅಥವಾ ದುಡ್ಡು ಹೆಚ್ಚಾಗಿದ್ಯಾ? ನಿನಗ್ ತಲೆ ಕೆಟ್ಟಿಲ್ಲಪ್ಪ ವಾತಾಪಿ, ಆದ್ರೆ ಆ ಚಂದ್ರಕ್ಕನ ಗಂಡ ಮಾಚನಿಗೆ ತಲೆ ಕೆಟ್ಟಿತ್ತಾ? ತಲೆ ಏನ್ ಕೆಟ್ಟಿರ್ಲಿಲ್ಲ ಮೇಷ್ಟ್ರೆ, ಅವನಿಗೆ ಅದೇನೋ ಕಾಯಿಲೆ ಬಂದ್ ಸತ್ತ. ಅವನ್ ಸಾಯವನ್ ಸತ್ತ, ಆದ್ರೆ ಬದುಕಿರೋ ಚಂದ್ರಕ್ಕನ ಮಗನ ಸಾಯಿಸ್ತಾ ಸತ್ನಲ್ಲ. ಅಲ್ಲ ವಾತಾಪಿ, ಈಗ ನೀನೇ ಹೇಳ್ದೆ ಊರಲ್ಲಿ ನೀರು ಸಮೃದ್ಧವಾಗಿದೆ, ಯಾರಿಗೂ ಬೋರ್ವೆಲ್ ಬೇಕಾಗಿಲ್ಲ ಅಂತ. ಅಂಥದ್ರಲ್ಲಿ ನೀನೇ ಆ ಮಾಚನ್ನ ಕರ್ಕೊಂಡೋಗಿ ಬ್ಯಾಂಕಲ್ಲಿ ಬೋರ್ವೆಲ್ಗೆ ಅಂತ ಸಾಲ ಮಾಡಿಸಿದ್ಯಲ್ಲ. ನೀನ್ ಹೇಳಕ್ ಆಗ್ತಿರ್ಲಿಲ್ವಾ ಸಾಲ ಬೇಡ ಅಂತ? ಬಿಡಿ ಮೇಷ್ಟ್ರೆ, ಅದು ಬೇರೆನೇ ವಿಚಾರ. ಅದು ಹೇಗ್ ಬೇರೆ ವಿಚಾರ ಆಗತ್ತೆ? 15 ಎಕರೆ ಜಮೀನಿರೋ ನಿಂಗೆ ಬೋರ್ವೆಲ್ ಬೇಕಾಗಿಲ್ಲ, 20 ಗುಂಟೆ ಜಮೀನಿರೋ ಆ ಮಾಚನಿಗೆ ಬೋರ್ ಬೇಕಾಗಿತ್ತಾ? ಮೇಷ್ಟ್ರೆ, ಅದು ಬೇರೆನೇ ವಿಷಯ. ಅದು ನಿಮ್ಗೆ ಅರ್ಥ ಆಗಲ್ಲ. ಆ ವಿಚಾರ ಬಿಡಿ ಮೇಷ್ಟ್ರೆ, ನಾ ಬರ್ತೀನಿ. ವಾತಾಪಿ, 1 ನಿಮಿಷ. ಅದು ಬೇರೆ ವಿಚಾರ ಹೆಂಗಾಗ್ಬಿಡುತ್ತೆ? ಹೋಗ್ಲಿ ಬಿಡಪ್ಪ. ಆ ಬೇರೆ ವಿಚಾರದಲ್ಲಿ ಯಾರ್ಯಾರಿದ್ದಾರೆ ಅಂತ ನಂಗೂ ಚೆನ್ನಾಗಿ ಗೊತ್ತು. ಬ್ಯಾಂಕಿನವರಷ್ಟೇ ಅಲ್ಲ, ಒಂದಷ್ಟು ಜನ ರಾಜಕೀಯ ಪುಡಾರಿಗಳು ಇದ್ದಾರೆ ಅಂತ ನಂಗೆ ಗೊತ್ತಿದೆ. ನೋಡು ವಾತಾಪಿ, ಈ ವಿಚಾರದಲ್ಲಿ ಮಾಚನ್ಗೆ ಅನ್ಯಾಯ ಆಗಿದೆ. ಅವನ ಹೆಸರು ಸಾಲ ತಗೊಂಡು ಇವರು ಜೇನುತುಪ್ಪ ತಿಂದು ಅವನ ಕೈಲಿ ಬೆರಳೆಗ್ಸಿದ್ದಾರೆ. ಈಗ ಆ ಚಂದ್ರಕ್ಕನಿಗೆ ನೋಟಿಸ್ ಕೊಟ್ಟಿದ್ದಾರೆ ಸಾಲ ಕಟ್ಟುವಂತ. ನೋಡು ವಾತಾಪಿ, ಜೇನ್ ತಿಂದವ್ರು ಯಾರೋ, ಈಗ ಅದಕ್ಕೆ ಬೆಲೆ ಕಟ್ಟವ್ರು ಯಾರು ಅಲ್ವಾ? ಮೇಷ್ಟ್ರೆ, ನಾನಂತೂ ಯಾವ ಜೇನು ತಿಂದಿಲ್ಲ. ಬಿಡಪ್ಪ, ತಿಂದಿಲ್ಲ ಅಂದ್ಮೇಲೆ ತಲೆ ಯಾಕೆ ಕೆಡಿಸ್ಕೋತೀಯಾ?
ಚಂದ್ರಕ್ಕ ಸುಮ್ಮನೆ ಕೂತಿಲ್ಲ. ಸರ್ಕಾರದವರು ಇತ್ತೀಚೆಗೆ ಒಂದು ಹೊಸ ಕಾಯ್ದೆ ತಂದಿದ್ದಾರೆ, ಮಾಹಿತಿ ಹಕ್ಕು ಅಧಿನಿಯಮ ಅಂತ. ಅದರಡಿನಲ್ಲಿ ಬ್ಯಾಂಕ್ಗೆ ಒಂದು ಅರ್ಜಿ ಕೊಟ್ಟಿದ್ದಾಳೆ, ಸ್ವಾಮಿ ನನ್ನ ಸಾಲಕ್ಕೆ ಸಂಬಂಧಪಟ್ಟಾಗೆ ಎಲ್ಲಾ ಮಾಹಿತಿನೂ ಕೊಡಿ ಅಂತ. ಅವರು ಕೂಡ ಎಲ್ಲಾ ಮಾಹಿತಿನೂ ಕೊಟ್ಟಿದ್ದಾರೆ. ಅದನ್ನ ಆಧಾರವಾಗಿಟ್ಕೊಂಡು ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ಕೊಡ್ತಾ ಇದ್ದಾಳೆ ಚಂದ್ರಕ್ಕ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನು ಅಂತ? ಯಾರ ಮೇಲೆ? ಏನು ಅಂತ ಯಾರ ಮೇಲೆ ಅಂದ್ರೆ ಜೇನ್ ತಿಂದವ್ರ ಮೇಲೆ. ನೀನ್ಯಾಕ್ ಇಷ್ಟೊಂದು ಬೆವರ್ತಾ ಇದ್ಯಾ, ಅದು ಈ ತಂಪೊತ್ನಲ್ಲಿ? ಇಲ್ಲ ಮೇಟ್ರೆ, ಅದು ನಾನು ಬೆಳಿಗ್ಗೆಯಿಂದ ಗದ್ದೆಯಲ್ಲಿ ಕೆಲಸ ಮಾಡಿದ್ದೀನಲ್ಲ, ಸುಸ್ತಾಗಿ ಬಂದಿದ್ದೀನಿ, ಅದಕ್ಕೆ ಬೆವರ್ತಾ ಇದ್ದೀನಿ. ವಾತಾಪಿ, ನೀನು ಈ ಹಗರಣದಲ್ಲಿ ಇಲ್ಲ ತಾನೇ? ಇಲ್ಲ ಮೇಟ್ರೆ, ನನಗೆ ಯಾಕೆ ಬೇಕಿಂತದ್ದೆಲ್ಲ? ಅಲ್ಲ, ಯಾಕೆ ಬೇಕು ಅಂತಂದ್ರೆ ಉಪ್ಪು ತಿಂದು ನೀರು ಕುಡಿಲೇಬೇಕು. ಇಂಥದನ್ನೆಲ್ಲ ತಿಂದ್ರೆ ಜೀರ್ಣಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಹೇಳ್ದೆ. ಸರಿ ಹೋಗಪ್ಪ, ಕೆಲಸ ನೋಡ್ಕೊ. ಬರ್ತೀನಿ ಮೇಟ್ರೆ. ಒಳ್ಳೆ ಚಂದ್ರಕ್ಕ, ಶಕುನಿಗಳ ಬಗ್ಗೆ ಮಾತಾಡ್ತೀಯಲ್ಲ. ನೋಡಿ ನೋಡಿ, ಸಾಹೇಬ್ರಿದಾರ? ಹೌದು ಇದಾರೆ, ಒಳಗೋಗಿ ನೋಡಿ. ಥ್ಯಾಂಕ್ ಯು. ನಮಸ್ಕಾರ ಸರ್, ಒಳಗ್ ಬರ್ಬೋದಾ? ಬರ್ರಿ 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 ಬರ್ರಿ, ಕುಂದ್ರಿ ಕುಂದ್ರಿ. ಕುಂಡ್ರಪ್ಪ, ಬಿಸಿಲಾಗ ಬಂದವ್ರನ್ನ ಕುಂಡ್ರು ಅಂತ ಹೇಳಿಲ್ಲ ಅಂದ್ರ ನಮ್ಮ ಬಸವಣ್ಣ ಬೆನ್ನ ಮೇಲೆ ಬಾಸಳ ಬರೋವಂಗ ಬಾರಿಸ್ತಾನ. ಕುಂಡ್ರಿ. ಕೂತ್ಕೋ ಚಂದ್ರಕ್ಕ. ಕುಂಡ್ರಿ ಕುಂಡ್ರಿ. ಒಂದು ಮಿನಿಟ್. ಲೇ ತಮ್ಮೆ, ಸರ್ 2 ಗ್ಲಾಸ್ ತಣ್ಣ ನೀರ್ತ. ಚಾ ಕುಡಿತೀರೇನ? ಏನು ಬೇಡ. ಇಲ್ಲ, ಏನು ಬೇಡ. ಹೇಳ್ರಿ. ಸರ್, ನಾವು ಅಕ್ನೂರಿಂದ ಬಂದಿದ್ದೀವಿ. ಈಕೆ ಚಂದ್ರಕ್ಕ ಅಂತ. ನಮಸ್ಕಾರ. ನಾನು ಭೀಮರಾಯಪ್ಪ ಅಂತ, ಅಲ್ಲಿ ಸ್ಕೂಲ್ ಮೇಸ್ಟ್ರು. ನಮ್ದೊಂದು ಸಮಸ್ಯೆ ಇದೆ. ಇದು ನೋಡಿ ಸರ್, ಬ್ಯಾಂಕ್ ನೋಟಿಸು. ಈಗೊಂದು 15 ದಿನದ ಹಿಂದೆ ಈಕೆ ಮನೆ ಮುಂದೆ ಬ್ಯಾಂಕ್ನವರು ಈ ನೋಟಿಸ್ನ ಅಂಟಿಸ್ಬಿಟ್ಟು ಹೋದ್ರು. ಇನ್ನ 3 ತಿಂಗಳೊಳಗೆ ಸಾಲ ಸೆಟ್ಲ್ ಮಾಡಲಿಲ್ಲ ಅಂತಂದ್ರೆ ಮನೇನ, ಜಮೀನನ್ನ ಹರಾಜಾಗ್ತೀವಿ ಅಂತ. ನೋಡಿ, ಇದು ನೋಡಿ ಸರ್. ಸರ್ ತಗೋರಿ. ತಗೋ ಚಂದ್ರಕ್ಕ, ತಗೋರಿ. ಸರ್, ಬ್ಯಾಂಕ್ನವ್ರ ವಾದ ಏನಂತ ಅಂದ್ರೆ, ಬ್ಯಾಂಕ್ನವರು ಈಕೆ ಗಂಡನಿಗೆ ಜಮೀನನ್ನ, ಮನೆಯನ್ನ ಅಡ ಇಟ್ಕೊಂಡು 4 ವರ್ಷದ ಹಿಂದೆ 50,000 ರೂಪಾಯಿ ಸಾಲವನ್ನ ಕೊಟ್ಟಿದೀವಿ ಅಂತ, ಕೊಳವೆ ಬಾವಿ ತೆಗಿಸ್ಲಿಕ್ಕೆ. ಈ 4 ವರ್ಷದಲ್ಲಿ ಒಂದೇ ಒಂದು ಕಂತನ್ನ ಕಟ್ಟಿಲ್ಲ, ಹಾಗಾಗಿ ಜಮೀನನ್ನ, ಮನೆಯನ್ನ ಹರಾಜಾಗ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಸರ್. ಆದ್ರೆ ಈಕೆ ಜಮೀನಲ್ಲಿ ಯಾವ ಕೊಳವೆ ಬಾವಿನೂ ಇಲ್ಲ ಸರ್. ಇವರ ದಾಖಲೆಗಳು ಹೇಳೋ ಪ್ರಕಾರ, ಬೋರ್ವೆಲ್ ಕಂಪನಿಯವರು ಹೇಳೋ ಪ್ರಕಾರ ಅಲ್ಲಿ ಬೋರ್ವೆಲ್ ಇರಬೇಕು. ದಾಖಲೆಗಳ ಪ್ರಕಾರ ಬೋರ್ವೆಲ್ ಇದೆಯೇ ಹೊರತು ವಾಸ್ತವವಾಗಿ ತೋಟದಲ್ಲಿ ಕೊಳವೆ ಬಾವಿ ಇಲ್ಲ ಸರ್. ಈಗ ಒಂದು 15 ದಿವಸದಿಂದ ಈಕೆಗೆ ಎಂಥ ಮಾನಸಿಕ ಹಿಂಸೆ ಅಂತ ಅಂದ್ರೆ ಅಷ್ಟು ಮಾನಸಿಕ ಹಿಂಸೆ ಅನುಭವಿಸಿದ್ದಾರೆ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಎಲ್ಲಾ ದಾಖಲೆಗಳನ್ನ ತಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ನಮಗೀಗ ತೋಚ್ತಾ ಇರೋದು ಒಂದೇ, ಏನಪ್ಪಾ ಅಂತ ಅಂದ್ರೆ, ದಾಖಲೆಗಳ ಪ್ರಕಾರ ಇರೋ ಈ ಕೊಳವೆ ಬಾವಿ ವಾಸ್ತವವಾಗಿಲ್ಲದೆ ಇರೋದ್ರಿಂದ ಯಾರೋ ಕೊಳವೆ ಬಾವಿನ ಕದ್ದಿದ್ದಾರೆ ಅಂತ ಹೇಳಿ ನಾವು ಈ ಸ್ಟೇಷನ್ ನಲ್ಲಿ ಒಂದು ದೂರನ್ನ ದಾಖಲಿಸ್ತಾ ಇದ್ದೀವಿ ಸರ್. ಪ್ಲೀಸ್ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು. ಕೊಳವೆ ಬಾವಿನ ಹುಡುಕ್ ಕೊಡ್ಬೇಕು, ಇಲ್ಲ ಈಕೆಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಸರ್. ದಾಖಲೆಗಳೆಲ್ಲ ಬರೋಬ್ಬರಿ ಅದಾವು. ಇವರು ನಿಮ್ ಸಂಬಂಧಿಕರೇನು? ರಕ್ತ ಸಂಬಂಧ ಏನಲ್ಲ, ಆದ್ರೂ
ಸ್ವಂತ ಅಕ್ಕನಿಗಿಂತ ಹೆಚ್ಚು. ರಕ್ತ ಸಂಬಂಧನ ಸಂಬಂಧ ಅಲ್ರಿ ಮಾಸ್ತರ, ನಮ್ಮ ಬೇಂದ್ರೆ ಮಾಸ್ತರ. ನಾನು ಧಾರವಾಡದವ ಅದೀನ್ರಿ. ನಮ್ಮ ಬೇಂದ್ರೆ ಮಾಸ್ತರ್ ಅಂದ್ರೆ ನಮಗ ಪೂಜ್ಯ ಭಾವ. ಅವರು ಸದಾ ಹಲಸಂಗಿ ಚನ್ನಮಲ್ಲಪ್ಪನ ನನ್ನ ತಮ್ಮ ಅಂತಿದ್ರು. ಹಂಗ ಈಗ ಈಕಿ ನಿಮ್ಮ ಅಕ್ಕ ಸಮಸ್ಯೆಯೊಳಗ ಅದಾಳ. ಅರ್ಥಾತ್ ಕೊಳವಿ ಬಾವಿ ಕಳುವಾತು ಅಂದ್ರ ಕೋಡಗನ್ನ ಕೋಳಿ ನುಂಗಿತ್ತು ಅನ್ನೋದು ಖರೆ ಆದಂಗ ಆತು. ಬೇಷ್ ಐತ್ರಪ್ಪ ಐಡಿಯಾ ಮಾಸ್ತರ. ನೀವ ಹೇಳಿದ್ರಲ್ಲ ಇವ್ರ ಪಾಪ ಬಹಳ ನೊಂದಾರ ಅಂತ. ನಾ ಎಲ್ಲ ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಮಾಸ್ತರ, ನೊಂದಾಕಿಗೆ ಸಹಾಯ ಮಾಡಬೇಕು ಅನ್ನೋ ಆದರ್ಶ ಇಟ್ಕೊಂಡು ನಿಮ್ಮ ಕೆಲಸ ಎಲ್ಲ ಬಿಟ್ಟು ಊರೆಲ್ಲ ಅಡ್ಡಾಡಕತ್ತೀರಿ. ಇದು ನಮ್ಮದಗದ್ರಿ, ಇದ್ರಾಗ ಉಪಕಾರ ಏನು ಬಂತು? ನಿಮ್ಮ 108 ಕೆಲಸ ಇರ್ತಾವ. ಒಂದು ಅರ್ಜಿ ಬರ್ಕೊಡ್ರೆ ಉಳ್ದದ್ ನಾ ನೋಡ್ಕೋತೀನಿ. ಬರ್ಲ್ಯಾ ಇನ್ನ? ನಮಸ್ಕಾರ. ಚಂದ್ರಕ್ಕ, ಒಂದು ಅರ್ಜಿ ಬರ್ಕೊಟ್ಟು ಹೋಗೋಣ ಬಾ. ಬದುಕೇನೆ ಪ್ರಶ್ನೆಗಳ ಮಾಲೆ, ಬದುಕೇನೆ ಪ್ರಶ್ನೆಗಳ ಮಾಲೆ. ಯಾರ ಬಳಿಯುವುದು ಸರಿಯಾದ ಉತ್ತರದ ಹಾಳೆ, ಸರಿಯಾದ ಉತ್ತರದ ಹಾಳೆ. ಬದುಕೇನೆ ಪ್ರಶ್ನೆಗಳ ಮಾಲೆ, ಬದುಕೇನೆ ಪ್ರಶ್ನೆಗಳ ಮಾಲೆ. ಹೊಟ್ಟೆ ತುಂಬಿದ್ದರು ಹೆರವರ ತಟ್ಟಿಗೆ ಕೈ ಹಾಕುವುದು ಏಕೆ ಎನ್ನುವ ಪ್ರಶ್ನೆ. ನೀರುಳ್ಳ ಕಡಲಿಗೆ ನದಿ ಏಕೆ ಹರಿಯುವುದು ಕಾಡುವುದು ಕಳವಳದ ಗೂಢ ಪ್ರಶ್ನೆ, ಕಳವಳದ ಗೂಢ ಪ್ರಶ್ನೆ. ಬದುಕೇನೆ ಪ್ರಶ್ನೆಗಳ ಮಾಲೆ, ಬದುಕೇನೆ ಪ್ರಶ್ನೆಗಳ ಮಾಲೆ. ನೆಲ ನೀರು ಧನ ಧಾನ್ಯ ಎಲ್ಲ ನನಗೆ ಇರಲಿ, ಮುಂದೇನು ಬಂದರು ನನಗೆ ಬರಲಿ. ಕೊನೆಯಿಲ್ಲದ ಆಶೆ ಕಾಡುವುದೇಕೆ ನಮ್ಮನ್ನು ಕುಕ್ಕುವುದು ಕರುಳನ್ನು ಕೊಕ್ಕಿನಲಿ. ಬದುಕೇನೆ ಪ್ರಶ್ನೆಗಳ ಮಾಲೆ, ಬದುಕೇನೆ ಪ್ರಶ್ನೆಗಳ ಮಾಲೆ. ಯಾರ ಬಳಿಯುವುದು ಸರಿಯಾದ ಉತ್ತರದ ಹಾಳೆ, ಸರಿಯಾದ ಉತ್ತರದ ಹಾಳೆ.
ಸುರಿಯುವುದೆಂದು ಕಂಬನಿ ಹಾಗೆ ಸುರಿಯುವುದೆಂದು ಬದುಕೇನೆ ಪ್ರಶ್ನೆಗಳ ಮಾಲೆ ಬದುಕೇನೆ ಪ್ರಶ್ನೆಗಳ ಮಾಲೆ ಬ್ಯಾಲಣ್ಣ ಸ್ವಲ್ಪ ಗಾಡಿ ನಿಲ್ಸು. ಯಾಕಕ್ಕ? ಬ್ಯಾಲಣ್ಣ ನೀನ್ ನಡಿ, ನಾನು ಆಮೇಲೆ ಬರ್ತೀನಿ. ಇಲ್ಲೇ ಹೇಳ್ಕೊಂಡ್ಬಿಟ್ರಿ, ಮನೆ ತನಕ ಬರಲ್ವಾ? ಏನಿಲ್ಲ, ತೋಟದಲ್ಲಿ ಗಿಡಗಳಿಗೆ 4 ಬಿಂದಿಗೆ ನೀರ್ ತೋರ್ಸ್ ಬರ್ತೀನಿ, ನೀನ್ ನಡಿ. ಸರಿ ಕಣಕ್ಕ. ನಡಿ. ಐಸಾ ಆ ಆ ಐಸಾ ಯಪ್ಪೋ ಬಿಸ್ಲಾ ನನ್ ಕಂದ ಯಾಕ್ಲ ಮಗ, ಇಷ್ಟೆಲ್ಲ ಗಿಡಗಳಿಗೆ ನೀನ್ ಒಬ್ನೇ ನೀರ್ ಹಾಕಿದೀಯಲ್ಲ, ನಾನ್ ಬರ್ತಿರ್ಲಿಲ್ವೇನೋ? ನೀನ್ ಯಾಕೋ ಹಾಕಕ್ ಹೋದೆ? ನೀ ಬರೋದ್ ತಡವಾಯ್ತಲ್ಲ ಅದಕ್ಕೆ. ನೋವಾಯ್ತ ಮಗ? ನಡಿ ನಡಿ ಹೋಗೋಣ. ಬಿಂದಿಗೆ ನಾನು ಇಟ್ಕೊಳ್ತೀನಿ, ಆಯ್ತಾ? ಬರ ಇಲ್ಲಿ. ಏನೋ ಅದು ತರಕಾರಿ ಏನೋ? ಅಲ್ಲ ಸರ್, ಮತ್ತೆ ಅಕ್ಕ ಇದನ್ ತಿನ್ಬೇಕು ಅಂದ್ರು ಅದಕ್ಕೆ ತಂದೆ. ಏನ್ ಗಂಟೋ ಇದು? ನೀನ್ ಹೋಗು, ನಾನು ಕೊಡ್ತೀನಿ. ಆಯ್ತು ಸರ್. ಹುಣಸೆಕಾಯಿ ಕಾಳಿ ನನಗೆ ಹೇಳಿಲ್ಲ. ಕೃಷ್ಣವೇಣಿ, ಕೃಷ್ಣವೇಣಿ. ಅಪ್ಪ ಏನ್ರಿ ಅದು? ಬೆಳಗ್ಗೆ ನಂಗೊಂದ್ 1000 ಕೆಲ್ಸ ಇರುತ್ತೆ, ಸುಮ್ನೆ ಹೆಸರು ಕರ್ದು ನಂಗೆ ತೊಂದರೆ ಕೊಡ್ಬೇಡಿ. ಈ ಮನೆಗೆ ಯಜಮಾನ ಯಾರು? ನಿನ್ನೆ ಕೇಳ್ತಾ ಇರೋದು ಈ ಮನೆಗೆ ಯಜಮಾನ ಯಾರು ಅಂತ. ನಾನೇ ಅಲ್ವಾ? ಈ ಮನೆಗೆ ಯಾರಾದ್ರೂ ಅತಿಥಿಗಳು ಬರ್ತಾ ಇದ್ರೆ ಅದನ್ನ ನನಗೆ ತಿಳಿಸೋದು ನಿನ್ನ ಕರ್ತವ್ಯ ಅಲ್ವಾ? ಅತಿಥಿಗಳು ಬರ್ತಾ ಇದ್ದಾರಾ? ನಾನು ಕೇಳ್ತಾ ಇರೋದು ಈ ಮನೆಗೆ 3ನೇ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನ ನೀನು ನನಗೆ ತಿಳಿಸ್ಬೇಕಲ್ವಾ? ಯಾರು ಬರ್ತಾ ಇದ್ದಾರೆ? ನಂಗೇನು ಗೊತ್ತಾಗ್ತಾ ಇಲ್ಲ ರೀ. ಸುಳ್ಳು ಹೇಳ್ತಾ ಇದೀಯಾ? ನಾಟಕ ಮಾಡ್ತಾ ಇದೀಯಾ? ಇದೇನಿದು? ಇದೇನಿದು? ಅಯ್ಯೋ, ಆ ದಡ್ಡಂಗ್ ನೀವ್ ಇಲ್ದಿರುವಾಗ ತಂದ್ಕೊಡು ಅಂದ್ರೆ ಬಿದ್ದ. ಕಳ್ಳಿ. ಕೃಷ್ಣವೇಣಿ, ಏ ಕೃಷ್ಣವೇಣಿ, ಎಲ್ಲಿ ನಿನ್ ಮುಖ ತೋರ್ಸು. ಏ ಏ ಏ ಏ ಏ
ವಾತಾಪಿ ರೀ ವಾತಾಪಿ. ವಾತಾಪಿ ಮನೆ ಇದೆನಾ? ಹೌದು. ಇದಾರ ವಾತಾಪಿ? ನೀವ್ಯಾರು? ನೋಡಿದ್ರು ಗೊತ್ತಾಗಲ್ವಾ? ಪೊಲೀಸು. ಬಂದೇ ಇರಿ. ಈ ಟಿವಿಗೆ ಏನೇ ಬಂತು ರೋಗ? ಏನು ಬರ್ತಾ ಇಲ್ವಲ್ಲ. ಯಾರೇ ಅದು? ಪೊಲೀಸ್ನವ್ರು ಕಣ್ರಿ, ನಿಮ್ಮನ್ನೇ ಹುಡ್ಕೊಂಬಂದಿದ್ದಾರೆ. ಆ ಪೊಲೀಸ್ನವ್ರ? ಇದೇನೇ ಬಂತು ಗ್ರಾಚಾರ? ಯಾರ ಮುಖ ನೋಡಿದ್ದೆ ಇವತ್ ಬೆಳಿಗ್ಗೆ ಎದ್ದು ನಾನು? ರೀ, ನಿಮ್ ಪ್ರಶ್ನೆಗೆ ಆಮೇಲೆ ಉತ್ತರ ಹೇಳ್ತೀನಿ. ಈಗ ಅವ್ರಿಗೇನು ಉತ್ತರ ಹೇಳ್ಬೇಕು ಅದನ್ನ ಹೇಳಿ. ಅದು ನಾನಿಲ್ಲ ಅಂತ ಹೇಳ್ಬಿಡು. ಏನಾದ್ರು ಹೇಳಿ ಕಳಿಸ್ಬಿಡು. ರೀ, ಅವರು ಮನೇಲಿಲ್ಲ. ಅದನ್ನ ಹೇಳಕ್ಕೆ ಒಳಗಡೆ ಹೋಗಿ ಬರ್ಬೇಕಾಯ್ತಾ? ಇಲ್ಲ, ಒಲೆ ಮೇಲೆ ಅನ್ನಕ್ಕಿಟ್ಟಿದ್ದೆ, ಉಕ್ಕುತ್ತಾ ನೋಡಕ್ ಹೋಗಿದ್ದೆ. ಒಳಗಡೆ ಯಾರೋ ಮಾತಾಡ್ತಿದ್ದಂಗಿತ್ತು? ನಾನೇ ಮಾತಾಡ್ಕೊಂತಿದ್ದೆ. ಓಹೋ, ಈ ಕಾಯಿಲೆ ಬೇರೆ ಇದೆಯೋ? ವಾತಾಪಿ ಏನಾಗ್ಬೇಕು? ನನ್ ಗಂಡ. ಒಳಗಡೆ ಹೋಗಿ ಒಂದ್ ಲೋಟ ಬೆಲ್ಲದ ಕಾಫಿ ಕಾಯಿಸ್ಕೊಂಬ. ಇಲ್ಲೇ ಪಡ್ಸಾಲೆ ಮೇಲೆ ಕೂತ್ಕೊಂಡಿರ್ತೀನಿ. ನಿನ್ ಗಂಡ ಬರೋದ್ ಲೇಟ್ ಆದ್ರೆ ಊಟನೂ ನೀನ್ ಹಾಕ್ಬೇಕಾಗತ್ತೆ. ನಿಧಾನ. ಇಷ್ಟ್ ಚೆನ್ನಾಗಿದೆ ಅಲ್ಲ ತೋಟ? ಇದನ್ನೇ ಕೃಷ್ಣೆ ನಾನು ಹೇಳ್ತಾ ಇರೋದು. ಯಾವಾಗ್ಲೂ ಬೆಂಗಳೂರು ಅಂತ ಹೇಳ್ತಾ ಇರ್ತೀಯಲ್ಲ, ಈ ಹಸಿರು, ಈ ವಾತಾವರಣ, ಈ ಹವಾಮಾನ ನಿಂಗ್ ಬೆಂಗಳೂರಲ್ಲಿ ಸಿಗುತ್ತೇನೆ? ನೀವ್ ಹೇಳೋದೇನೋ ಸರಿ, ಆದ್ರೆ ನಮಗೆ ನಾನು ಅವತ್ತೇ ಹೇಳದ್ನಲ್ಲ, ಮಕ್ಕಳು ಮರಿ ಅಂತ ಆದ್ಮೇಲೆ ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗೋದು ಅಂತ. ಅದರ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ಆದ್ರೂ ಕೂಡ ನಾವು ಬೆಂಗಳೂರು ಅಂತ ಹೋದ್ಮೇಲೆ ಇದನ್ನೆಲ್ಲ ಮಿಸ್ ಮಾಡ್ಕೋತೀವಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ದೆ. ರಾಜು, ಬಂದೆ? ರಾಜು, ಬಾಯ್ಲಿ. ಏನ್ ಮೇಷ್ಟ್ರೆ? ನಿಮ್ಮ ಅಕ್ಕನ ಮಗನ್ನ ಪೇಟೆ ಸ್ಕೂಲ್ಗೆ ಹಾಕಿದ್ರೋ ಇಲ್ವಪ್ಪ? ಸರೋಯ್ತು. ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇದ್ರೆ ಹೆಂಗೆ ಮೇಷ್ಟ್ರೆ? ನನ್ನ ಮಾತಿಗೆ ಬೆಲೆ ಕೊಡೋದಲ್ಲಪ್ಪ ಮುಖ್ಯ, ಆ ಹುಡುಗನ ಭವಿಷ್ಯ ಮುಖ್ಯ. ಹೋಗ್ಲಿ ಬಿಡು, ಸ್ಕೂಲ್ಗೆ ಹಾಕಿದ್ರಲ್ಲ, ಅದೇನೋ ಕೆಲಸ ಮಾಡ್ತಿದ್ದೆ, ಮಾಡ್ಕೋ, ಬರ್ತೀವಿ. ಮೇಷ್ಟ್ರೆ, ಇಲ್ಲಿ ತನಕ ಬಂದು ಹಂಗೆ ಹೋಯ್ತೀರಾ? ಎಳ್ನೀರ್ ಕೊಡ್ರಿ, ಬನ್ನಿ. ಎಳ್ನೀರೆಲ್ಲ ಏನು ಬೇಡಪ್ಪ, ಸುಮ್ನೆ ನಿಂಗೆ ಯಾಕೆ ತೊಂದ್ರೆ? ಬಾರಕ, ನಿಂಗ್ ಗೊತ್ತಾಗಲ್ಲ ಬಾರಕ, ಎಳ್ನೀರ್ ಕೊಡ ಹೇಳು. ಇನ್ನೊಂದು ಬೇಡಪ್ಪ. ಅಕ್ಕ, ಇನ್ನೊಂದು ಬೇಡಪ್ಪ. ಹೊಡೋಣವಾ? ಮೇಷ್ಟ್ರೆ, ಮನೆಗೆ ಹೇಳ್ಕೊಡ್ಲಾ? ಬೇಡ ರಾಜು, ನಿನ್ ಕೆಲ್ಸ ನೀನ್ ನೋಡ್ಕೋ ಹೋಗು. ಆ ರಾಜು ಮಾತು ಕೇಳಿ ನಿಂಗೆ ಬೇಜಾರಾಯ್ತೇನೆ? ಬೇಜಾರೇನಿಲ್ಲ, ಆದ್ರೆ ಅವ್ನು ಎಳ್ನೀರ್ ಕುಡೀರಿ ಅಂತ ಹೇಳೋದನ್ನು ಗದರ್ಕೊಂಡೇ ಹೇಳ್ದ ಅಲ್ವಾ? ಏನ್ ಗೊತ್ತಾ, ಗದರ್ಕೊಳ್ಳೋದಲ್ಲ, ಆ ಗದರಿಕೆ ಹಿಂದೆ ಇರೋ ಭಾವನೆ ನಿಂಗೆ ಅರ್ಥ ಆಗ್ಬೇಕು. ಅವ್ರಿಗೇನ್ ಗೊತ್ತಾ, ನಾವು ಅವ್ರ ತೋಟದ ಹತ್ರ ಹೋಗಿದೀವಿ, ಎಳ್ನೀರ್ ಕುಡಿಬೇಕು, ನಾವು ಸಂತೋಷವಾಗಿ ಹೋಗ್ಬೇಕು, ಆಗ್ಲೇ ಅವ್ರಿಗೆ ಸಮಾಧಾನ. ಈ ಹಳ್ಳಿ ಜನ ಎಷ್ಟು ಮುಗ್ಧರಲ್ವಾ? ತುಂಬಾ ಮುಗ್ಧರು. ಪ್ರೀತಿ, ವಿಶ್ವಾಸ, ಮೌಲ್ಯಗಳನ್ನ, ಸಂಬಂಧಗಳನ್ನೇನಾದ್ರು ಹುಡುಕಬೇಕು ಅಂತಂದ್ರೆ ನೀನ್ ಹಳ್ಳಿಗೆ ಬರ್ಬೇಕು. ಪಟ್ಟಣದಲ್ಲೇನಿದೆ ಯಾಂತ್ರಿಕ ಬದುಕು, ಪರಸ್ಪರ ಅಕ್ಕಪಕ್ಕದ ಮನೆಯವ್ರಿಗೂ ಪರಿಚಯ ಇರಲ್ಲ, ಒಬ್ರಿಗೊಬ್ರಿಗೆ ಸಮಯ ಕೊಡೋದಕ್ಕೆ ಸಮಯನೇ ಇರೋದಿಲ್ಲ, ಒಟ್ನೆಲ್ಲ ಬದುಕ್ತಾ ಇರ್ತಾರೆ. ಹಾಗೆ ಬಾ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ.
ಉತ್ತಿಷ್ಟ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಂಕಿತಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏನವ ತಂಗಿ ಮಾಸ್ತರ್ ಒಳಗದಾರನ? ಹಾ ಲಕ್ಕಣ್ಣ ಬನ್ನೆ. ರೀ ರೀ ಕೃಷ್ಣೆ ರೀ ರೀ ಏನಾಯ್ತೆ? ಪೊಲೀಸರು ಬಂದಿದ್ದಾರೆ. ಪೊಲೀಸ್ನವ್ರು ಬಂದ್ರೆ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ಅಲ್ಲ ಒಳಗ್ ಹೋಗಿ ಒಂದೊಳ್ಳೆ ಕಾಫಿ ಮಾಡು. ಹೋಗು. ಬನ್ನಿ 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 ಪಾಟೀಲ್ ಸಾಹೇಬ್ರು, ಬನ್ನಿ ಬನ್ನಿ. ಏನು ಮಾಸ್ತರ, ಯಾಕೋ ಆ ತಂಗ್ಯವ್ವ ನನ್ನ ನೋಡಿ ಅಂಜದಂಗ ಐತಲ್ಲ? ನೀವೇನಾರ ಗುನ್ನೆ ಗಿನ್ನೆ ಮಾಡಿರೇನ? ಮತ್ತೆ ಒಳ್ಳೆ ಮಾತು ಹೇಳಿದ್ರೆ. ಕೃಷ್ಣ ಕೇಳಿಸ್ಕೊಂಡ್ಯಾ ನಮ್ ಪಾಟೀಲ್ ಅವ್ರು ಏನ್ ಹೇಳ್ತಾರೆ ಅಂತ? ಏ ತಂಗಿ, ನೀ ಹಿಂಗ ಅಂಜಿ ಕುಂತ್ರ ನಮಗ ಚಾ ಕಾಶ್ ಕೊಡವ್ರ ಯಾರವ? ಲಘು ಚಾ ಮಾಡು. ಕುಡಿದ್ರೆ ಹೆಂಗಿರ್ಬೇಕ? ಕೇಟಿ ಕುಡ್ದಂಗಿರ್ಬೇಕ. ಅದ್ ಸರಿ, ಬೆಳಗ್ಗೆ ಬೆಳಗ್ಗೆ ಬಂದ್ರಲ್ಲ, ಏನ್ ವಿಷಯ? ಬರಾಕ್ ಬೇಕಲ್ಲ ಮಾಸ್ತರ. ನಮ್ಮ ಬೇಂದ್ರೆ ಮಾಸ್ತರ್ ಹೇಳಿದಂಗ ನಮ್ಮದು ನಿಮ್ಮದು ಅಂಟಿದ ನಂಟು. ಆ ನಂಟಿನ ಕರ್ಮ ಪೂರೈಸ್ಬೇಕಲ್ಲ. ಹೊಂಡ್ರಿ, ಒಂದಷ್ಟು ಪಾರ್ಟಿಗಳನ್ನು ಮೀಟ್ ಮಾಡಿ ಆದಷ್ಟು ಲಘು ಆ ಚಂದ್ರಕ್ಕನ ಋಣಮುಕ್ತ ಮಾಡೋನು. ನಿಮ್ ವಿಚಾರಣೆಗಳಿಗೆ ನಾನು ಬರ್ಬೇಕಾ? ಯಾಕೆ ಮಾಸ್ತರ, ಅಂಜಿಕೆನ? ಅಲ್ಲ ಮಾಸ್ತರ, ನೀವು ಆ ಪಾರ್ಟಿಗಳನ್ನ ಭೇಟಿಯಾಗಿ ಮಾತಾಡಿಸಿ ಬಂದೀರಿ. ನೀವು ನನ್ ಕೂಡ ಬಂದ್ರ ನನ್ನ ಕೆಲಸ ಸರಳ ಆಗ್ತತಿ. ಲಘು ಹೊಂಡ್ರಿ, ನೀವು ಸಾಲಿಗೆ ಹೋಗೋ ಮೊದಲ ನಿಮ್ಮನ್ನ ಬಂದು ಬಿಟ್ಟು ಹೋಗ್ತೇನೆ. ಲಘು ಹೊಂಡ್ರಿ. ಸರಿ, ನೀವು ಚಾ ಕುಡಿತಾ ಕೂತ್ಕೊಳ್ಳಿ, ನಾನೀಗ ಬೇರೆ ಬಟ್ಟೆ ಹಾಕೊಂಡ್ ಬಂದೆ. ಕೃಷ್ಣೆ, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ನಾನು ಅವರು ಮಾತಾಡೋದು ಕೇಳಿಸ್ಕೊತಾ ಇದ್ಯಾ? ನೋಡು ಪಾಪ ಚಂದ್ರಕಂಗೆ ಏನೋ ಒಂದಷ್ಟು ಒಳ್ಳೇದಾಗ್ತಾ ಇದೆ. ನಾನು ಅವ್ರ ಜೊತೆ ಹೋಗಿ ಬರ್ತೀನಿ. ಬೇಗ ಒಂದೊಳ್ಳೆ ಚಾ ಮಾಡು, ಬೇಗ ಹೋಗು. ನಮ್ಮ ಹಳ್ಳಿ ಊರ ನಮ್ಗ ಪಾಡ, ಯತಕವ್ವ ಹುಬ್ಬಳ್ಳಿ ಧಾರವಾಡ, ಹುಡು ಎತ್ತು ಹಕ್ಕಿಗೆ ಸಿಂಗಾರ, ತಿಂದರಿಣ ತೀರಿಸ್ತಾವ ಪೂರ, ಎತ್ತು ಅಲ್ಲ ಅವು ನಮ್ಮ ದೇವ್ರ, ಬಸವಣ್ಣಿರದಂಥ ಮನೆಯದು ಕಾಡ, ಯಾತಕವ್ವ ಹುಬ್ಬಳ್ಳಿ ಧಾರವಾಡ. ಸರ್ ನಮಸ್ಕಾರ ಸರ್. ಮ್ಯಾನೇಜರ್ ನಾಯ್ಡು ಸಾಹೇಬ್ರು. ಹೌದು ಸರ್. ಎಲ್ಲ ನೀನಪ್ಪನ ಯಾಕೋ ಮಾರಿ ಹಂಗ ಮಾಡ್ತಿ? ಮುಂಜಾನೆ ಒಳ್ಳೆ ದೆವ್ವನ್ ನೋಡಿದಂಗ. ಏರ್ಲೆ ಬಿಡ, ಬಂದವ್ರಿಗೆ ಕುಂಡ್ರ ಕೇಳಂಗಿಲ್ಲೇನಪ್ಪ? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಏರ್ಲೆ ಬಿಡ. ನಾ ಇಲ್ಲಿ ಕುಂಡ್ರಾಕ್ ಬಂದಿಲ್ಲ, ನೀ ಮಾಡಿದ ಕರ್ಮದ ಪಾಪ ತೊಳ್ಯಾಕ ಬಂದೇನಿ. ಏ ಲಕ್ಕಣ್ಣ, ಆ ವಾತಾಪಿ ಮಾರಿ ಸ್ವಲ್ಪ ಇವಂಗ ತೋರ್ಸು. ಏ ವಾತಾಪಿ, ನಾಚಿಕಿ ಬಿಡು, ನಿನ್ನ ಮಾರಿ ಸ್ವಲ್ಪ ಇವಂಗ ತೋರ್ಸ. ಏ ತಮ್ಮ, ಆ ನಿನ್ನ ಗೆಳೆಯ ಅದನಲ್ಲ, ಅವನು ಮೊಸಡಿ ಮೇಲೆ ಆ ಬಾವು ಗಿವು ಕಾಣ್ತತಲ್ಲ, ಅದೆಲ್ಲ ನಾವು ಕೊಟ್ಟ ಕೊಡಗಿಪ್ಪ. ಏ ಲಕ್ಕಣ್ಣ, ಅವನ ಜೀಪ್ನ್ಯಾಗ ಕುಂಡ್ರಿಸಿ ನೀ ಲಘು ಬಾ, ಇಲ್ಲೂ ರಿಪೇರಿ ಮಾಡೋದೈತಿ. ಸರ್ ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊ ಬನ್ನಿ ಸರ್. ನಾ ಕುಂಡ್ರಾಕ್ ಬಂದಿಲ್ಲ ಸರ್. ನಾನು ಏನ್ ತಪ್ಪು ಮಾಡಿದೀನಿ ಸರ್? ನೀನು ತಪ್ಪು ಮಾಡಿಲ್ಲ. ನಿನಗ ಆ ಚಂದ್ರಕ್ಕನ ಕೊಳವಿ ಬಾವಿ ಕಳವಾದದ್ದು ಗೊತ್ತಿಲ್ಲ? ಆ ವಾತಾಪಿ ಮಾರಿ ನೋಡಿದ ಮೇಲೂ ನೆನಪಾಗ್ಲಿಲ್ಲ? ಆತ ಬಿಡು, ನಿನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ರಿಪೇರಿ ಮಾಡ್ತೀನಿ ಆತ. ಸರ್ ಇದೆಲ್ಲಂದೇನು ತಪ್ಪಿಲ್ಲ ಸರ್, ಎಲ್ಲ ಅರ್ಬಾನ್ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದು ಸರ್. ಗೊತ್ತಾತ್ ಬಿಡ ಮಗನ, ಎಲ್ಲ ವಾತಾಪಿ ಹೇಳ್ಯಾನ. ಅವ ಎಷ್ಟು ರೊಕ್ಕ ತಗೊಂಡಾನ, 4 ವರ್ಷಕ್ಕೆ ಎಷ್ಟು ಬಡ್ಡಿ ಆತು, ಎಲ್ಲಾ ಲೆಕ್ಕಾಚಾರ ಮಾಡಿ ಈಗ ತನ ಕೂಡ ತಂದಾನ. ಈಗ ನೀ ಏನು ಮಾಡವ? ಸರ್ ನೀವು ಯಾಕೆ ಹೇಳಿದ್ರಾಗ ಸರ್, ಭಯ ಆಗಿತ್ತೆ ಸರ್. ಹೊಡೆದು ಬಡ್ದು ಏನು ಮಾಡ್ಬೇಡಿ ಸರ್. ಆತು, ಹಂಗಾರ ಕೆರಿ ನೀರು ಕೆರೆಗೆ ಚೆಲ್ಲು. ನೀ ಎಷ್ಟು ರೊಕ್ಕ ತಗೊಂಡಿ, 4 ವರ್ಷಕ್ಕೆ ಅದಕ್ಕೆ ಎಷ್ಟು ಬಡ್ಡಿ ಆತು, ಎಲ್ಲ ನೀನು ಕ್ಯಾಲ್ಕುಲೇಟರ್ ಆಗಿ ಲೆಕ್ಕಾಚಾರ ಮಾಡಿ ಆ ರೊಕ್ಕ ತಗೊಂಡು ನಮ್ ಕೂಡ ನಡಿ. ಹೋಗಿ ಲೆಕ್ಕಾಚಾರ ಮಾಡ. ಕೊಡಿ ಸರ್.
ರಾಯ್ರೆ ರಾಯ್ರೆ ನಾಗರಾಜ್ ರಾಯ್ರೆ ಸರ್ ನಮಸ್ಕಾರ ಸರ್ ಬನ್ನಿ ಒಳಗ್ ಬನ್ನಿ ಬರ್ತೀವ್ರಿ ಬರ್ತೀವಿ ಮನಿ ತನಕ ಬಂದ ಹಂಗ ಹೋಗ್ತೇವನ್ ನಾವು ಕರೀದ ಇದ್ರು ಬರುವ ಮಂದಿ ನಾವು ಪೊಲೀಸರು ನಿಮ್ಮ ಚಶ್ಮಾ ಬರೋಬ್ರಿ ಇದ್ರೆ ಒಂದಿಬ್ರು ದರ್ಶನ ಮಾಡ್ಕೊಂಡ್ಬಿಡ್ರಿ ಅಲ್ಲ ಲಕ್ಕಣ್ಣ ಅವ್ರಿಬ್ರು ಮಸಡಿ ಇವ್ರಿಗೆ ತೋರ್ಸಪ್ಪ ಬರ್ರಿ 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 ಇವ ಯಾರು ಗೊತ್ತೈತಲ್ಲ ನಿಮ್ಮ ಖಾಸಾ ಗೆಳೆಯ ನಾಯ್ಡು ಇವ ವಾತಾಪಿ ಊರ್ಫ್ ಮಂಗ್ಯ ರಾಯ್ರ ಈ ಬಾವು ಕಾಣತೈತಲ್ಲ ನಾನ ಕೊಟ್ಟೇನ್ ನೋಡ್ರಿ ಇವ್ರ್ಯಾರು ಗೊತ್ತಿರ್ಬೇಕಲ್ಲ ನಮ್ಮ ಮಾಸ್ತರು ಲಕ್ಕಣ್ಣ ಇವ್ರಿಬ್ಬರನ್ನು ಒಳಗ ಲೋಡ್ ಮಾಡಪ್ಪ ಹೋಗ್ರಿ ಹೋಗ್ರಿ ಮಾಸ್ತರ ಒಳಗ್ ಕುಂತ ಮಾತಾಡೋಣ ನಡ್ರಿ ಈಗ ಒಳಗ್ ಕುಂತ ಮಾತಾಡೋಣ ನೀರು ಮೊದಲು ನಿಮ್ಮ ಬಾಯಿ ಒಣಗೈತಿ ಹಸಿ ಮಾಡ್ಕೋರಿ ಸರ್ ಏನ್ ಸರ್ ಇಷ್ಟು ದೂರ ಬಂದಿದ್ದು ಅಲ್ಲ ನಮ್ಮನ್ನೇನ್ರಿ ಕೇಳಾಕತ್ತೀರಿ ನಿಮ್ಮನ್ನ ನೋಡಿದ್ರ ಪೆನ್ಷನ್ಗೆ ಹತ್ರ ಬಂದವ್ರಂಗ್ ಕಾಣ್ತೀರಿ ನೋಡ್ರಿ ಚಂದ್ರಕ್ಕ ಕೊಳವಿ ಬಾವಿ ಕಳವಾಗೈತಂತ ಕಂಪ್ಲೇಂಟ್ ಕೊಟ್ಟಾಳ ನಾವು ಕೇಸ್ ಬುಕ್ ಮಾಡಿ FIR ಮಾಡೀವಿ ಅವರಿಬ್ರು ಮಾಡಿದ ತಪ್ಪನ್ನು ಒಪ್ಕೊಂಡು ದಂಡನ ಬಡ್ಡಿ ಸಮೇತ ದುಡ್ಡು ಕಟ್ಟ್ಯಾರ ಅವರನ್ನ ಹೊಡೆದು ಬಡ್ದು ಮಾಡ್ದಂಗ ನಿಮ್ಮನ್ನ ಮಾಡಕ್ ಆಗೋದಿಲ್ಲ ಈಗ ನೀವೇನು ಮಾಡ್ತೀರಿ ಮೊದಲು ಹೇಳಿ ಸರ್ ನಾನ್ ತುಂಬಾ ಮರ್ಯಾದಸ್ತ ತುಂಬ ಸಂಸಾರವೊಂದಿಗ ಈಗ ಈಗ ಕೋಳಿ ಕೋಡಗನ್ನು ಕಕ್ಕಬೇಕು ಅರ್ಥ ಆಗ್ಲಿಲ್ಲನ ನೀವು 3 ಜನ ಸೇರಿ ಚಂದ್ರಕ್ಕನ ಸಾಲ ತೀರ್ಸಿ ಆಕಿನ ಸಾಲದಿಂದ ಮುಕ್ತಳನ್ನಾಗಿ ಮಾಡಬೇಕು ಆಮೇಲೆ ನಿಮ್ಮ ಖರ್ಚಿನ್ಯಾಗ ಆಕಿ ತ್ವಾಟದಾಗ ಕೊಳವಿ ಬಾವಿ ಕೊರ್ಸ್ಬೇಕು ಸರ್ ಇದು ನನಗ್ ಭಾರಿ ಅನ್ಸುತ್ತೆ ಇದು ಭಾರಿ ಆತು ಅನ್ನೋದಾದ್ರೆ ಇದಕ್ಕಿಂತ ಹೆಚ್ಚಿನ ದಂಡ ಕಟ್ಬೇಕಾಕತ್ ನೋಡ್ರಿ ಕೇಸ್ ಪಕ್ಕ ಐತೆ ಸರಿ ಸರ್ ನೀವು ಹೇಳಿದ ಹಾಗೆ ಮಾಡ್ತೀನಿ ಕೊಳವಿ ಬಾವಿ ಕೊರ್ಸೋದು ಪಂಚವಾರ್ಷಿಕ ಯೋಜನೆ ಆಗಬಾರ್ದ ಅರ್ಥಾತ್ ಇಲ್ಲ ಸರಿ ಸರ್ ಬರ್ರಿ ಮಾಸ್ತರ ರೀ ಏನದ್ ಸದ್ದು ಕೃಷ್ಣ ನಮ್ ಚಂದ್ರಕ್ಕನ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಅವಳು ಇವತ್ತಿಗೆ ಆ ಬ್ಯಾಂಕಿನ ಸಾಲದಿಂದ ಸಂಪೂರ್ಣವಾಗಿ ಮುಕ್ತಳಾದ್ಲು ಅಷ್ಟೇ ಅಲ್ಲ ಆ 3 ಜನ ಪಾಪಿಗಳು ಅವಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ರಲ್ಲ ಅವರು ಅವ್ರ ಖರ್ಚಿನಲ್ಲಿ ಚಂದ್ರಕ್ಕನ ತೋಟದಲ್ಲಿ ಕೊಳವೆ ಬಾವಿ ತೆಗೆಸ್ತಾ ಇದ್ದಾರೆ ಅದೇ ಸದ್ದು ಕೃಷ್ಣ ನಾನಿವತ್ತು ಎಷ್ಟು ನಿರಾಳವಾಗಿದ್ದೀನಿ ಗೊತ್ತಾ ತುಂಬಾ ಸಂತೋಷ ಆಗ್ತಾ ಇದೆ ಕಣೆ ಮಲ್ಕೊಳ್ಳೋಣ ಬಾ
ಹಾ? ನಂದೊಂದು ಮಾತು. ಏನಿನ್ ಮಾತು? ಓ, ಚಂದ್ರಕ್ಕನ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಸಿಕ್ತು. ಇನ್ನು ನಮಗಿಲ್ಲೇನು ಕೆಲಸ? ತಕ್ಷಣ ಸಾಧ್ಯವಾದ್ರೆ ನಾಳೆ ಬೆಳಿಗ್ಗೆನೆ ಬೆಂಗಳೂರಿಗೆ ಹೋಗೋಣ ಅಂತ ಏನು? ಅಲ್ಲ, ಬೆಂಗಳೂರಿಗೆ ಹೋಗೋದ್ ಬೇಡ ಅಂತೀನಿ. ಕೃಷ್ಣ, ಈ ಮಾತನ್ನ ನೀನ್ ಹೇಳ್ತಾ ಇದೀಯಾ? ಏನೇ ದಿಢೀರ್ ಬದಲಾವಣೆ? ನಗರದ ಯಾಂತ್ರಿಕತೆ ಬದುಕಿನಲ್ಲಿ ಮನುಷ್ಯನನ್ನೇ ಮರ್ತು ಹೋಗ್ತಾ, ಸಂಬಂಧಗಳೇ ಬಿಟ್ಟು ಹೋಗ್ತಾ ಇರೋ ಈ ಕಾಲದಲ್ಲಿ, ಇಲ್ಲಿ ಈ ಹಳ್ಳಿಲಿ ಈ ಮುಗ್ಧ ಜನರ ಮಧ್ಯೆ ನಾವು ಬದುಕ್ತಾ ಜೀವನದ ಮೌಲ್ಯಗಳನ್ನ ತಿಳ್ಕೊಳ್ತಾ ಜೀವನ್ಮುಖಿಗಳಾಗೋಣ. ನಾವಿಲ್ಲೇ ಇರೋಣ ರೀ. ಚಂದ್ರವನ್ ತೋಟಕ್ಕೆ ಕೊಳವೆ ಬಾವಿ ಬಂತು. 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 ಚಂದ್ರಕ್ಕ, 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 ಎಲ್ಲೋದ್ರಲ್ಲ? ಬಾಗ್ಲೆಲ್ಲ ತೆಗೆದ್ಬಿಟ್ಟು ತೋಟದ ಹತ್ರ ಹೋದ್ರೋ ಏನೋ? ಮೇಷ್ಟ್ರೆ ನಿಮ್ಮನ್ನೇ ನೋಡವ ಅಂತ ಹುಡುಕೊಂಡ್ ಬಂದೆ. ಏನ್ ವಿಷಯ ನಾರಾಯಣಪ್ಪ? ಅದೇ ಮೇಷ್ಟ್ರೆ, ಚಂದ್ರಕ್ಕನ್ ಸಾಲನ ಮನ್ನಾ ಮಾಡಿಸ್ಬಿಟ್ರಂತೆ. ಅದಕ್ಕೆ ನನ್ ಸಾಲನು ಮನ್ನಾ ಮಾಡಿಸ್ಬಿಡಿ ಮೇಷ್ಟ್ರೆ. ನಾವ್ ಸಾಲ ಮಾಡಿದ್ದು ಆ ಮಾಚಿನ ಜೊತೆಲೇನೆ. ಆ ವಾತಾಪಿ ನಮ್ ಜಮೀನಿನ ಕಾಗದ ಪತ್ರನೆಲ್ಲ ಬ್ಯಾಂಕಲ್ಲಿ ಅಡ ಇಟ್ಟು 5,000 ರೂಪಾಯಿ ಸಾಲ ಕೊಡಿಸ್ದ. ಯಾವ್ಯಾವ್ದೋ ಪತ್ರದ ಮೇಲೆಲ್ಲ ಎಬ್ಬೆಟ್ ಹಾಕ್ಸ್ಕೊಂಡ್ಬಿಟ್ಟ. ಮೇಷ್ಟ್ರೆ, ಆ ಚಂದ್ರಕ್ಕನ್ಗೆ 50,000 ರೂಪಾಯಿ ನೋಟಿಸ್ ಬಂದಂಗೆ ನಂಗೂ ಬಂದ್ಬಿಟ್ರೆ ನೇಣ್ ಹಾಕೊಂಡ್ ಸಾಯ್ಬೇಕಷ್ಟೇ. ರೀ, ಸುಮ್ಮನೆ ಇರ್ರಿ, ಸಾಯೋ ಮಾತಾಡ್ಬೇಡಿ. ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರ ಅಲ್ಲ. ಇನ್ನೇನ್ ಮೇಷ್ಟ್ರೆ, ಇಷ್ಟೊಂದ್ ಸಾಲದವರೆನ ನಮ್ಮಂತ ರೈತರ ಮೇಲೆ ಒರೆಸ್ಬಿಟ್ರೆ ಬದುಕೋಕ್ ಆಯ್ತದ? ಎಂತ ದಡ್ಡ್ರಿ ನೀವು? ಯಾರ ಏನೋ ಬಂದು ಆಸೆ ತೋರಿಸ್ಬಿಟ್ರು, ನೀವು ಪತ್ರನೆಲ್ಲ ತಗೊಂಡೋಗಿ ಇಟ್ಬಿಟ್ರಿ. ನೀವು ಯಾತಕ್ ಸಾಲ ತಗೋತಾ ಇದೀವಿ, ಎಷ್ಟು ಸಾಲ ತಗೋತಾ ಇದೀವಿ, ಪತ್ರದಲ್ಲಿ ಎಷ್ಟು ಬರ್ದಿದ್ದಾರೆ, ನಿಮ್ಮ ಕೈಗೆ ಎಷ್ಟು ಬರ್ತಾ ಇದೆ, ಇದನ್ನೆಲ್ಲ ನೋಡ್ಬಾರ್ದ ನೀವು? ಸಾಲ ಮಾಡಿ ಸಗಣಿ ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟೆ ಮೇಷ್ಟ್ರೆ. ಕೈ ಇಳಿಸಿ. ಹೌದು, ಆ ವಾತಾಪಿ ನಿಮ್ಮಂತವ್ರಿಗೆ ಎಷ್ಟು ಜನಕ್ಕೆ ಸಾಲ ಕೊಡ್ಸಿದಾನೆ? ಒಂದ್ 500 ಜನಕ್ಕೆ ಕೊಡ್ಸಿರ್ಬೇಕು ಮೇಷ್ಟ್ರೆ. 500 ಜನಕ್ಕ? ಏನ್ರಿ ನಿಮ್ ಮಾತ್ ಕೇಳ್ತಾ ಇದ್ರೆ ಭಾರಿ ಹಗರಣನೇ ಇದ್ದಂಗಿದೆಯಲ್ರಿ. ಇದ್ರಲ್ಲಿ ಯಾವ್ಯಾವ ತಲೆಗಳಿದೆಯೋ ಏನೋ ಅಪ್ಪ. ತಪ್ಪು ಮಾಡ್ದೆ. ಆ ಚಂದ್ರಿ ಪರವಾಗಿ ನಾನು ಅರ್ಜಿ ಕೊಟ್ಟಾಗ್ಲೇ ಬ್ಯಾಂಕಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಸಾಲನ ಯಾವ್ದಾವ್ದಕ್ಕೆ ಕೊಟ್ಟಿದ್ದೀರಿ ಅಂತ ಕೇಳ್ಬಿಡ್ಬೇಕಾಗಿತ್ತು ನಾನು. ಇರ್ಲಿ ನೋಡಿ, ನೀವ್ ಯಾರ್ಯಾರು ಸಾಲ ತಗೊಂಡಿದ್ರು ನೀವೆಲ್ಲರೂ ಒಟ್ಟಾಗಬೇಕು. ಶಾಂತಿಯುತವಾಗಿ ಹೋರಾಟ ಮಾಡಿದ್ರೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಬನ್ನಿ ಈಗ. ಕೈಯ ಹಿಡಿದು ಹಬ್ಬಲವ್ವ ಕರುಳ ಬಳ್ಳಿ, ಕರುಳ ಬಳ್ಳಿ, ഇരുളിನಲ್ಲಿ ಕೂಡ ಹೊಳೆವ ಚುಕ್ಕಿ ಅಲ್ಲಿ ಇಲ್ಲಿ, ಪ್ರೀತಿ ತುಳುಕಲಮ್ಮ, ಹೋ ಪ್ರೀತಿ ತುಳುಕಲಮ್ಮ, ನಮ್ಮ ನಿಮ್ಮ ಕಣ್ಣಿನಲ್ಲಿ, ನಮ್ಮ ನಿಮ್ಮ ಕಣ್ಣಿನಲ್ಲಿ ಚಿಲುಮೆ ಚಿಮ್ಮಲವ್ವ, ಚಿಲುಮೆ ಚಿಮ್ಮಲವ್ವ, ಅನ್ನ
ಚಿಲುಮೆ ಚಿಮ್ಮಲವ್ವ ಚಿಲುಮೆ ಚಿಮ್ಮಲವ್ವ ಅನ್ನದಾನಿ ಮಣ್ಣಿನಲ್ಲೇ ಅನ್ನದಾನಿ ಮಣ್ಣಿನಲ್ಲೇ ಎಂಥ ಕಲ್ಲಿನಲ್ಲೂ ಕಟೆಯದಂಥ ದೇಹ